5:19. ಆದದ್ದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿಯಾದರೂ ಒಂದನ್ನು ಮೀರಿ ಜನರಿಗೂ ಹಾಗೆ ಮೀರುವುದಕ್ಕೆ ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನೆನಿಸಿಕೊಳ್ಳುವನು. ಆದರೆ ತಾನೇ ಆ ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೂ ಹಾಗೆ ನಡೆಯಬೇಕೆಂದು ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ದೊಡ್ಡವನೆನಿಸಿಕೊಳ್ಳುವನು. ಓಕೆ, ಸೊ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳು ನೋಡ್ಬೇಕಾದ್ರೆ ಇಲ್ಲಿ ಯೇಸು ಕ್ರಿಸ್ತ ಏನಪ್ಪ ಮಾಡ್ತಾರೆ ಅಂದ್ರೆ ಒಂದು ನ್ಯಾಯ ಪ್ರಮಾಣದಲ್ಲಿ ಅಂತ ಒಂದು ಉದ್ದೇಶ ಹೇಳ್ಬಿಟ್ಟು ಆ ನ್ಯಾಯ ಪ್ರಮಾಣದಲ್ಲಿ ಅಂತ ಒಂದು ವಿಚಾರಗಳನ್ನ ಮತ್ತೊಬ್ಬರಿಗೆ ಬೋಧನೆ ಮಾಡೋರು ಅವ್ರು ಯಾವ ತರ ಇರ್ತಾರೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ. ಅದಕ್ಕೆ ನಾವು ವಾಕ್ಯನ ಓದೋಣ. ಯಾವ್ದಪ್ಪ ಅಂದ್ರೆ ಮತ್ತೆ 7ನೇ ಅಧ್ಯಾಯದಲ್ಲಿ 17ನೇ ವಾಕ್ಯ ಓದಿಂತೀನಿ. ಮ್ಯಾಥ್ಯೂ 5:17. ಹಾಗೆಯೇ ಒಳ್ಳೆ ಮರಗಳೆಲ್ಲ ಒಳ್ಳೆ ಫಲವನ್ನು ಕೊಡುವವು, ಹುಳುಕು ಮರವು ಕೆಟ್ಟ ಫಲವನ್ನು ಕೊಡುವುದು. ಮ್ಯಾಥ್ಯೂ 5th ಚಾಪ್ಟರ್ 17th ವರ್ಸ್ ಕರೆಕ್ಟಾ? ಫಿಫ್ತ್ ಚಾಪ್ಟರ್ ಅಲ್ಲ? 5th ಚಾಪ್ಟರ್ 17th ವರ್ಸ್ ಕರೆಕ್ಟ್. ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಯಾವ್ದು ಓದ್ತಾ ಇದೀರಾ? ಕರೆಕ್ಟ್, ಓಕೆ, ಓದಿ ಕನ್ನಡ ಹಂಗೆ ಬರ್ತದೆ, ಓದಿ. ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದು ಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡಿರಿ. ತೆಗೆದು ಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ನೆರವೇರಿಸೋದಕ್ಕೆ ಏನಾಗಿದ್ದಾರೆ ಬಂದಿದ್ದಾರೆ ಅಂದ್ರೆ ಯೇಸು ಕ್ರಿಸ್ತು ನ್ಯಾಯ ಪ್ರಮಾಣದಲ್ಲಿ ಅಂತ ಎಲ್ಲಾ ವಿಚಾರಗಳನ್ನ ಏನ್ ಮಾಡಕ್ಕೆ ಬಂದವರಪ್ಪ ಅಂತ ನೋಡ್ತೀವಿ ಅಂದ್ರೆ ಎಲ್ಲರೂ ನೆರವೇರಿಸೋದಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾರೆ. ಅದರ ಇವಾಗ ನ್ಯಾಯ ಪ್ರಮಾಣದಲ್ಲಿ ಎಷ್ಟೋ ಪ್ರಮಾಣಗಳು ಹೆಂಗಿತ್ತು ಅಂತಂದ್ರೆ ಜನಗಳಿಗೆ ಅರ್ಥ ಮಾಡ್ಕೊಂಡಾಗ ಏನು ತುಂಬಾ ಕಷ್ಟವಾಗೋದು ಅಲ್ವರ. ಅದಕ್ಕೆ ಈ ನ್ಯಾಯ ಪ್ರಮಾಣದಲ್ಲಿ ಏನಪ್ಪಾ ಇತ್ತು ಅಲ್ವರ, ನ್ಯಾಯ ಪ್ರಮಾಣದಲ್ಲಿ ಏನಿತ್ತು, ಎಷ್ಟೋ ಒಂದು ನೀತಿ ನ್ಯಾಯಗಳಿತ್ತು, ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇತ್ತು ಅದರ. ಇಷ್ಟು ಮಾತ್ರನ ಇದ್ದಿದ್ದು, ಹೀಗ್ ಮಾಡ್ಬೇಕು ಹಾಗ್ ಮಾಡ್ಬಾರ್ದು, ಹಂಗೆ ಹಿಂಗೆ ಇರ್ಬೇಕು ಅಂತಂದ್ಬಿಟ್ಟು ಇಷ್ಟೇನ ಇದ್ದಿದ್ದು ನ್ಯಾಯ ಪ್ರಮಾಣದಲ್ಲಿ ಅಂತಂದ್ರೆ ಇಲ್ಲ ರೀ. ನ್ಯಾಯ ಪ್ರಮಾಣದಲ್ಲಿ ಇನ್ನ ಎಷ್ಟೋ ವಿಚಾರಗಳೇನಾಗಿತ್ತಲ್ಲಿ ಇತ್ತು ಅದರ. ಏನಪ್ಪ ಇತ್ತು ನ್ಯಾಯ ಪ್ರಮಾಣದಲ್ಲಿ ಅಂತಂದ್ರೆ ನಾ ಎಲ್ಲಾ ಜನಗಳು ತಿಳ್ಕೊಂಡಾಗೆ ತುಂಬಾ ಸ್ಟ್ರಿಕ್ಟ್ ಆಗಿರೋಂಥ ರೂಲ್ಸ್ ರೆಗ್ಯುಲೇಷನ್ಸ್ ಮಾತ್ರ ಅಲ್ಲ, ತುಂಬಾ ಮುಖ್ಯವಾಗಿರೋಂಥ ವಿಚಾರ ಅಡಗಿತ್ತು. ಏನದು ಅಂದ್ರೆ ಲೂಕ 11ನೇ ಅಧ್ಯಾಯದಲ್ಲಿ ಓದೋಣ. ಲೂಕ 11ನೇ ಅಧ್ಯಾಯದಲ್ಲಿ 42ನೇ ವಾಕ್ಯ ಓದಿಂತೀನಿ. ಹೇಳ್ತಾರೆ. ಅಯ್ಯೋ ಫರಿಸಾಯರೇ, ನಾವು ಮರುಗ, ಸಾದಾಪು ಮುಂತಾದ ಸಕಲ ಪಲ್ಯಗಳಲ್ಲಿ 10ರಲ್ಲೊಂದು ಪಾಲು ಕೊಡುತ್ತೀರಿ ಸರಿ, ಆದರೆ ನ್ಯಾಯವನ್ನು ದೇವರ ಪ್ರೀತಿಯನ್ನು ಒತ್ತಟ್ಟಿಗೆ ಬಿಟ್ಟಿದ್ದೀರಿ. ನೋಡ್ರ, ಸೊ ಏನ್ ಹೇಳ್ತಾರೆ ಲೂಕ್ 11:42 ಅಲ್ಲಿ, ನೀವು ಏನ್ ಕೊಡ್ತೀರಾ? ಮರುಗ, ಸದಾಪು, ಕಾಯಿ ಪಲ್ಯಗಳಲ್ಲಿ 10ರ ಒಂದ್ ಭಾಗ ಏನ್ ಮಾಡ್ತೀರಾ ನೀವು ಕೊಡ್ತೀರಾ ಏನಂತಂದ್ರೆ ಯೇಸು ಕ್ರಿಸ್ತನಿಗೆ ಸರಿ ಅಂತಂದ್ರು ಅಲ್ವರ. ಸೊ 10ರ ಒಂದ್ ಭಾಗ ಏನ್ ಕೊಡ್ಬೇಕು? ಇಸ್ರೇಲ್ ಜನಗಳು 10ರ ಒಂದ್ ಭಾಗ ಕೊಡ್ತಾ ಗೊತ್ತಾ? ಏನ ದಶಮಾಂಶ ಅಂತ, ಏನ ದಶಮ ಕಾಣಿಕೆ, ಕರೆಕ್ಟಾ? ದಶಮಾಂಶ ಅಂತ ಹೇಳ್ತಾರಲ್ವ, ಅದಕ್ಕೆ ಟೈಟ್ಸ್ ಅಂತ ಹೇಳ್ತಾರಲ್ವ. ಸೊ 10ರ ಒಂದ್ ಭಾಗನ ಕಾಣಿಕೆ ಕೊಡ್ತಾ ಇದ್ರು. ಏನ್ ಕೊಡ್ತಾ ಇದ್ರು ಯಹೂದ್ಯರು? ಅದೇ ಏನ್ ಕೊಡ್ತಾ ಇದ್ರು ಈ ವಾಕ್ಯದಲ್ಲಿ ಏನ್ ತೋರಿಸ್ತೀರಿ? ಏನು ಸೊಪ್ಪು, ಪಲ್ಯ, ಕಾಯಿಗಳು ಅಲ್ವರ. ಈ ಸದಾಪು, ಮರುಗಾನ್ ಏನು ಸ್ಪೈಸಸ್, ಬಿರಿಯಾನಿಗೆ ಹಾಕ್ತಾರೆ ಗೊತ್ತಾ, ಒಳ್ಳೆ ವಾಸನೆ ಬರೋಕ್ಕೆ. ನೋಡಿ ಯಹೂದ್ಯರು ಏನ್ ಮಾಡೋರು ಅಂದ್ರೆ ಅಡಿಗೆ ಮಾಡ್ಬೇಕಾದ್ರೆ ಅಡಿಗೆ ಮನೆಯಲ್ಲಿ ಒಂದು ಚಿಕ್ಕದ ಒಂದು ಪೆಟ್ಟಿ ಪಟ್ನ ಇಟ್ಬಿಡೋರಂತೆ. ಇದೇನೋ ಒಗ್ಗರಣೆ ಹಾಕ್ಬೇಕಾದ್ರೆ ಕರಿಬೇವಿನ ಸೊಪ್ಪಲ್ಲಿ 10ರ ಬಗ್ಗೆ ಏನ್ ಮಾಡೋರಂತೆ ಹಾಕ್ಬಿಡೋರಂತೆ. ಆ ತರ ಫಾಲೋ ಮಾಡೋರಂತೆ ಅದರ. ಇವಾಗ ನ್ಯಾಯ ಪ್ರಮಾಣದಲ್ಲಿ ಇದೆಲ್ಲ ಕೊಡುವಂತಂದ್ರ ದೇವ್ರು ಮರುಗ, ಸದಾಪು, ಕಾಯಿ ಪಲ್ಯಗಳ ತಗೊಂಡು ದೇವ್ರಿಗೆ ಏನಾಗಬೇಕೈತೆ ಯೋಚನೆ ಮಾಡ್ರಿ ಅಲ್ವರ. ಯೇಸು ಕ್ರಿಸ್ತ ಹೇಳ್ತಾರೆ, ನೋಡಪ್ಪ ನೀವ್ ನ್ಯಾಯ ಪ್ರಮಾಣನ ಅಷ್ಟೊಂದು ಸೂಕ್ಷ್ಮವಾಗಿ ನೋಡ್ತೀರಾ, ಫಾಲೋ ಮಾಡ್ತೀರಾ, ಸರಿ ಮಾಡ್ರಿ, ಏನ್ ಅಭ್ಯಂತರ ಇಲ್ಲಪ್ಪ. ಅಷ್ಟೊಂದು ಸಿಟ್ಟಾಗಿ ಅಷ್ಟೊಂದು ಸೂಕ್ಷ್ಮವಾಗಿ ನೋಡ್ತೀರ, ಏನ್ ಅಭ್ಯಂತರ ಇಲ್ಲ, ಮಾಡಿಯಪ್ಪ ಪರ ಇಲ್ಲ. ಆದ್ರೆ ಇದೇ ರೀತಿ ಇದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಆಗಿರೋಂಥ ವಿಚಾರಗಳೇನಾಗಿದೆ ಇದೆ, ಅದನ್ನ ಏನ್ ಮಾಡಿ ನೀವು ಫಾಲೋ ಮಾಡಿ ಅಂತ ಹೇಳ್ತಾರೆ. ಏನದು ಏನಿದೆ ಅಂತ ನ್ಯಾಯ ಪ್ರಮಾಣದಲ್ಲಿ ಏನಿದೆ ಅಂತ ಅಲ್ಲಿ? ನ್ಯಾಯವೋ ನ್ಯಾಯ ಮತ್ತೆ ಪ್ರೀತಿ. ಹಂಗ ನ್ಯಾಯ ಪ್ರಮಾಣದಲ್ಲಿ ಅಡಗಿರೋದು ಏನಪ್ಪಾ ಅಂದ್ರೆ ದೇವರ ನ್ಯಾಯ ಮತ್ತೆ ಪ್ರೀತಿ. ಇದನ್ನ ಏನ್ ಮಾಡ್ಬಿಡಿದ್ರಂತೆ ಸೀದಾ ನೀವು ಒತ್ತಟ್ಟಿಗೆ ಇಟ್ಬಿಟ್ಟಿದ್ದೀರಾ. ಅಂದ್ರೆ ಇದನ್ನ ಕೇರೆ ಮಾಡ್ತಾ ಇಲ್ಲ, ಸುಮ್ನೆ ಕಾಟಾಚಾರಕ್ಕೆ ರೂಲ್ಸ್ ರೆಗ್ಯುಲೇಷನ್ಸ್ ಅದೇನ್ ಮಾಡ್ತಾ ಇದ್ದೀರಾ ನೀವು ಫಾಲೋ ಮಾಡ್ತಾ ಇದ್ರ. ಅದ್ರಲ್ಲಿ ಇರೋಂಥ ನೀತಿ ಮತ್ತೆ ಪ್ರೀತಿ ಏನ್ ಮಾಡಿದಿರಾ ಬಿಟ್ಬಿಟ್ಟಿದಿರಿ ಅಂತ ಹೇಳ್ತಾರೆ. ಸರಿ, ಹಂಗಾರೆ ಇವಾಗ ನ್ಯಾಯ ಪ್ರಮಾಣದಲ್ಲಿ ಏನೈತೆ ಪ್ರೀತಿ, ಏನಿದೆ ನೀತಿ, ನಾವೇನ್ ಮಾಡೋಣ ಇವಾಗ ನೋಡೋಣ ಅಂದ್ರೆ ಅದನ್ನ ಏನ್ ಮಾಡ್ತಾರೆ ಯೇಸು ಕ್ರಿಸ್ತ ಮ್ಯಾಥ್ಯೂ 5th ಚಾಪ್ಟರ್ ಅಲ್ಲಿ
ಏನ್ ಹೇಳ್ತಾರೆ ಅಂತಂದ್ರೆ, ನಾನು ಬಂದಿರೋದು ನ್ಯಾಯ ಪ್ರಮಾಣದ ಒಂದು ಸೊನ್ನೆ ಆಗ್ಲಿ ಒಂದು ಗುಡ್ಸಾಗ್ಲಿ ಅಳ್ಸೋದಿಕ್ಕೆ ಅಲ್ಲ, ಅದ್ರಲ್ಲಿರೋಂಥದ್ದು ಎಲ್ಲವನ್ನೂ ಏನ್ ಮಾಡೋದಿಕ್ಕೆ ನೆರವೇರಿಸ್ತೀನಿ. ಅಂದ್ರೆ ಏನು, ನ್ಯಾಯ ಪ್ರಮಾಣ ಅಂತ ಎಲ್ಲಾ ಪ್ರೀತಿ ಕಾರ್ಯಗಳನ್ನ, ಎಲ್ಲಾ ನೀತಿ ಕಾರ್ಯಗಳನ್ನ ನೆರವೇರಿಸೋದಿಕ್ಕೆ ಯಾರು ಬಂದಿರೋದು ಇವಾಗ? ಯೇಸು ಕ್ರಿಸ್ತ ಬಂದ್ರೆ. ಅದಕ್ಕೆ ನೋಡ್ಬೇಕು, ಭೂಮಿ ಆಕಾಶ ಅಳ್ದೋದು ಸರಿ, ನ್ಯಾಯ ಪ್ರಮಾಣದ ಒಂದು ವಿಚಾರ ಕೂಡ ನೆರವೇರ್ದಿನಾಗೋದಿಲ್ಲ, ಅಳಿಯೋದಿಲ್ಲ ಅಂತ ಹೇಳ್ತಾರೆ. ಹಿಂಗ್ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ 19th ವರ್ಷ ನಾನು ಮಾತು ಹೇಳ್ಕೊಂಡ್ರಿ, ಮ್ಯಾಥ್ಯೂ 5:19. ಆದುದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಆದರೂ, ನೋಡಿ, ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಾದರೂ ಒಂದನ್ನು ಮೀರಿ ಜನರಿಗೂ, ನೋಡಿ, ಒಂದನ್ನು ಮೀರಿ ಜನರಿಗೂ, ಹಾಗೆ ಮೀರುವುದಕ್ಕೆ ಬೋಧಿಸುವವನು, ಹಾಗೆ ಮೀರಿದಕ್ಕೆ ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನೆನಿಸಿಕೊಳ್ಳುವನು. ಬಹಳ ಚಿಕ್ಕವಂತ ಎಣಿಸ್ಕೊಂತಾನಂತೆ. ಅದರ ಯಾರು ಏನ್ರಿ, ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಯಾರು ಮೀರದ್ನ ಹೇಳ್ಕೊಡ್ತಾರೋ ಅವ್ರು ಪರಲೋಕದ ರಾಜ್ಯದಲ್ಲಿ ಹೆಂಗಿರ್ತಾರಂತೆ? ಚಿಕ್ಕವನಾಗಿರ್ತಂತೆ. ನೆಕ್ಸ್ಟ್ ಆಮೇಲೆ ಆದರೆ ತಾನೇ ಆ ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೂ ಹಾಗೆ ನಡೆಯಬೇಕೆಂದು ಜನರಿಗೆ ಹಾಗೆ ನಡೆಯಬೇಕೆಂತಲೂ ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ದೊಡ್ಡವನೆನಿಸಿಕೊಳ್ಳುವನು. ಪರಲೋಕ ರಾಜ್ಯದಲ್ಲಿ ಏನ್ರಿ ದೊಡ್ಡವನ್ ಎಣಿಸ್ಕೊಂತಾನೆ ಅಂತ ಹೇಳ್ತಾರೆ. ಇವಾಗ ಏನಿದು ಪರಲೋಕ ರಾಜ್ಯನ ಏನು? ದೇವರ ಆಳ್ವಿಕೆ ಅಲ್ವರ. ಇವಾಗ ನಮ್ಗೆ ಗೊತ್ತು, ಯೇಸು ಕ್ರಿಸ್ತ ಎರಡನೇ ಬರೋಕೆ ಭೂಲೋಕದ ತನ್ನ ರಾಜ್ಯನ ಏನ್ ಮಾಡ್ತಾರೆ? ಸಾಧ್ ಮಾಡ್ತಾರೆ. ಈ ರಾಜ್ಯದಲ್ಲಿ ಎರಡು ಭಾಗ ಇದೆ, ಒಂದು ಪರಲೋಕದ ಭಾಗ, ಇನ್ನೊಂದು ಭೂಲೋಕದ ಭಾಗ. ಅಲ್ಲ, ಪರಲೋಕದ ಭಾಗ ಅಂತ ಏನ್ರಿ, ಯೇಸು ಕ್ರಿಸ್ತ ಮತ್ತೆ ಏನ್ರಿ ಯಾರು? ಸಭೆ. ಕಣ್ಣು ಕಾಣದ ರೀತಿಯಲ್ಲಿ ಪರಲೋಕ ರಕ್ಷಣೆ ಆಳ್ವಿಕೆ ಮಾಡಂತ ಒಂದು ಗುಂಪು, ಕರೆಕ್ಟಾ? ಸರಿ, ಭೂಲೋಕ ರಕ್ಷಣೆಯಲ್ಲಿ ಯಾರಿರ್ತಾರೆ? ಭೂಲೋಕದ ದೇವರಾಜ್ಯದ ಭಾಗದಲ್ಲಿ ಯಾರಿರ್ತಾರೆ? ಪಿತೃಗಳು. ಆಮೇಲೆ ಲೋಕದ ಎಲ್ಲಾ ಜನಗಳೇನಾಗಿರ್ತಾರೆ? ಇರ್ತಾರೆ. ಸಲ್ವ್ರಾ? ವೆರಿ ಗುಡ್. ಇವಾಗ ಎರಡಿದೆ ಭಾಗ, ಒಂದು ಭೂಲೋಕದ ಸಂಬಂಧಪಟ್ಟಾಗಿದೆ, ಒಂದು ಪರಲೋಕದ ಸಂಬಂಧಪಟ್ಟಾಗಿದೆ. ಇವಾಗ ನಾವೆಲ್ಲ ಕಾನ್ಸಿಕ್ರೇಷನ್ ಮಾಡ್ಕೊಂಡು ಓಟ ಓಡ್ತಿರೋದು ಏನಕ್ಕೆ? 1000 ವರ್ಷದಲ್ಲಿ ಎಲ್ಲಿ ಬರ್ಬೇಕು? ಎಸ್, ಪರಲೋಕ ರಾಜ್ಯದಲ್ಲಿ ನಾವೇನಾಗಿರ್ಬೇಕು? ಒಂದು ಅಂಗವಾಗಿರ್ಬೇಕು ಅಂತ. ಅದಕ್ಕೆ ಹೇಳ್ತಾರೆ ಯೇಸು ಕ್ರಿಸ್ತು, ಪರಲೋಕ ರಾಜ್ಯದಲ್ಲಿ ಒಬ್ರು ಚಿಕ್ಕವರಾಗಿರ್ಬೋದಂತೆ, ಒಬ್ರು ದೊಡ್ಡವರಾಗಿರ್ಬೋದು. ಅಂದ್ರೆ ಪರಲೋಕ ರಕ್ಷಣೆಯಲ್ಲಿ 2 ಗುಂಪಿದೆ, ಕರೆಕ್ಟಾ? ಯಾವ್ದು? ಚಿಕ್ಕ ಹಿಂಡ, ದೊಡ್ಡ ಸಮೂಹ. ಅಂದ್ರ ಚಿಕ್ಕ ಹಿಂಡ ಸಂಖ್ಯೆ ಎಷ್ಟು? 1,44,000 ಜನ ಅಲ್ವರ. ಇನ್ನೊಂದು ದೊಡ್ಡ ಸಮೂಹ ಅಲ್ವರ. ಇವಾಗ ನೀವ್ ಹೇಳ್ರಿ, ಇದರಲ್ಲಿ ಚಿಕ್ಕವ್ರು ಯಾರು, ದೊಡ್ಡವ್ರು ಯಾರು? ದೊಡ್ಡವರು ಸಭೆ, ಚಿಕ್ಕವರು ಸಭೆ, ಚಿಕ್ಕವರು ದೊಡ್ಡ ಸಮೂಹ, ದೊಡ್ಡವರು ಸಭೆ, ಅಂದ್ರೆ ಚಿಕ್ಕ ಹಿಂಡು ಅಲ್ವರ. ಸೊ 1,44,000 ದೊಡ್ಡವರು ಅಲ್ವರ. ಚಿಕ್ಕವರನ್ನ ಯಾರು ಅಂದ್ರೆ ದೊಡ್ಡ ಸಮೂಹ. ಸರಿ, ಇವ್ರ ಇಬ್ಬರಲ್ಲಿ ಏನ್ ವ್ಯತ್ಯಾಸ? ಅದನ್ನೇ ವಾಕ್ಯ ಹೇಳೋದು. ಏನ್ ಹೇಳ್ತಾರೆ? ಇನ್ನೊಂದ್ಸರಿ ಗಮನ ಇಟ್ಟು ಇವಾಗ ಕೇಳ್ರಿ ಅಂತೀನಿ. ಆ ವಾಕ್ಯ ಏನ್ ಹೇಳ್ತಾರೆ? ದೊಡ್ಡ ಸಮೂಹಕ್ಕೂ ಚಿಕ್ಕ ಹಿಂಡಿಗೆ ಇದಂತ ಡಿಫ್ರೆನ್ಸ್. ಇವಾಗ ನಾವು ದೊಡ್ಡ ಸಮೂಹದಲ್ಲಿ ಇರ್ಬೇಕಾದ್ರೆ ಹೇಗಿರ್ಬೇಕು, ಚಿಕ್ಕ ಹಿಂಡಲ್ಲಿ ಇರ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಆ ವಾಕ್ಯ ಹೇಳ್ತಾರೆ. ದಯವಿಟ್ಟು ಗಮನ ಇಟ್ಟು ಕೇಳ್ರಿ. ಎಲ್ಲರೂ ಬೈಬಲ್ ತೆಗೆದು ಓದಿ, ಎಲ್ಲರೂ ಗಮನಿಸಿ ಅಂತೀನಿ. ಮ್ಯಾಥ್ಯೂ 5:19. ಆದುದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಆದರೂ ಒಂದನ್ನು ಮೀರಿ ಜನರಿಗೂ ಹಾಗೆ ಮೀರುವುದಕ್ಕೆ ಬೋಧಿಸುವವನು. ಏನ್ರಿ? ಜನರಿಗೆ ಮೀರುವುದಕ್ಕೆ ಹಾಗೆ ಬೋಧಿಸುವವನು. ಅದ್ರ ಸಣ್ಣ ಸಣ್ಣ ಆಜ್ಞೆಗಳೇನ್ರಿ ಏನ್ ಮಾಡದಂತೆ ಅವನು? ಒಂದನ್ನು ಮೀರಿ ಜನಗಳಿಗೆ ಅದೇ ರೀತಿ ಮೀರೋದಿಕ್ಕೆ ಬೋಧಿಸೋನು ಹೆಂಗಿರ್ತಾನಂತೆ? ಚಿಕ್ಕವನ. ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನ ಎನ್ಸ್ಕೊಂತಾನೆ ಅಂತ. ಹಂಗ್ರೇನು? ಈ ಆಜ್ಞೆಗಳನ್ನ ಮೀರದ್ನೇನ್ ಮಾಡ್ಬೇಕು? ಯಾರು ಹೇಳ್ಕೊಡ್ತಾರೆ? ಚಿಕ್ಕವನಪ್ಪ. ಸರಿ, ದೊಡ್ಡವನು ಯಾರು? ಕಂಟಿನ್ಯೂ ಮಾಡಿ. ಆದರೆ ತಾನೇ ಆ ಆಜ್ಞೆಗಳಂತೆ ನಡೆದುಕೊಂಡು, ತಾನೇ ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೂ ಹಾಗೆ ನಡೆಯಬೇಕೆಂದು ಬೋಧಿಸುವವನು, ಜನರಿಗೆ ಹಾಗೇ ನಡಿಬೇಕಂತ ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ದೊಡ್ಡವನೆನಿಸಿಕೊಳ್ಳುವ. ದೊಡ್ಡವನ ಏನ್ ಡಿಫ್ರೆನ್ಸ್ ಕಂಡಿದ್ರೆ? ಚಿಕ್ಕವನ್ಗೂ ದೊಡ್ಡವನ್ಗೆ ಏನ್ ಡಿಫ್ರೆನ್ಸ್ ಕಂಡಿದ್ರಿ? ವಾಕ್ಯ ಅರ್ಥ ಆಯ್ತಾ? ದೊಡ್ಡವನಾಗಿರ್ತಾನೆ. ಆಮೇಲೆ ಚಿಕ್ಕವನು ಅದ್ರ ಪ್ರಕಾರ ನಡೆಯೋದಿಲ್ಲ. ಸರಿ, ಈ ವಾಕ್ಯದಲ್ಲಿ ಏನಂತಾರೆ? ಕರೆಕ್ಟ್ ಹೇಳಿದ್ರಿ ಅಲ್ವರ. ನೋಡ್ಬೇಕು, ಮ್ಯೂಟ್ ಆಗಿದೆ, ನೋಡೋದು ಆನ್ ಆಗಿದ್ಯಾ? ಸ್ಪೀಕರ್ನಾಗಿದ್ಯಾ? ಓಕೆ. ಸರಿ, ನೋಡ್ಬೇಕಾರೆ ನೀವು ಅಬ್ಸರ್ವ್ ಮಾಡಿದ್ರೆ ಏನ್ ಹೇಳ್ತಾರೆ ಅಂತಂದ್ರೆ, ಯಾರೋ ಈ ಆಜ್ಞೆಗಳನ್ನ ಮೀರೋದಿಕ್ಕೆ ಆಮೇಲೆ ಏನು ಬೇರೆಯವ್ರಿಗೆ ಟೀಚ್ ಮಾಡ್ತಾನೋ ಅವನೇನ್ರಿ ಪರಲೋಕದಲ್ಲಿ ಚಿಕ್ಕವನಾಗಿರ್ತಾನಂತೆ. ಆದ್ರೆ ದೊಡ್ಡವನು ಯಾರಾಗಿರ್ತಾನೆ ಅಂತಂದ್ರೆ ಆಜ್ಞೆಗಳ ಪ್ರಕಾರ ನಡಿಬೇಕಂತೆ ಅವನು. ಅದನ್ನ ಟೀಚ್ ಮಾಡೋನು ಏನಾಗಿರ್ತಾರೆ? ದೊಡ್ಡವನಾಗಿರ್ತಾರೆ. ಇವಾಗ ನೀವ್ ಹೇಳ್ರಿ, ನಾವು ಚಿಕ್ಕಂಡಲ್ಲಿ ಒಬ್ಬರಾಗ್ಬೇಕಾದ್ರೆ ಏನ್ ಮಾಡ್ಬೇಕು? ಮತ್ತವ್ರು ಬರೀ ಬೋಧನೆ ಮಾಡ್ತಾ ಆಯ್ತದ? ಏನ್ ಮಾಡ್ಬೇಕು? ಫಸ್ಟ್ ಪ್ರಾಕ್ಟಿಕಲ್ ಆಗಿ ನಾವೇನ್ ಮಾಡ್ಬೇಕು? ನಡದ್ ನೋಡ್ಸ್ಬೇಕು. ನೋಡ್ರಿ, ನಾವು ಪ್ರಾಕ್ಟಿಕಲ್ ಆಗಿ ನಡದ್ ನೋಡಿಸ್ತಾವಾಗನೇ ಪರಲೋಕ ರಾಜ್ಯದಲ್ಲಿ ಏನಾಗೋದಿಕ್ ಸಾಧ್ಯ? ದೊಡ್ಡವ್ರು ಆಗೋದಿಕ್ಕೆ ಸಾಧ್ಯ ಅಲ್ವರ.
ಸರಿ, ಇವಾಗ ಇಲ್ಲಿ ಯೇಸು ಕ್ರಿಸ್ತು ಅಂತಂದ್ರು, ಅಲ್ಲಿ ಕೈಗೊಂಡು ನಡಿ ಅಂತಂದ್ರ? ಆ ವಾಕ್ಯ ಇನ್ನೊಂದ್ಸತಿ ಅಬ್ಸರ್ವ್ ಮಾಡಿ, ಏನ್ ಹೇಳ್ತಾರೆ? ಹಾ, ಇಲ್ಲ ಓದ್ರಿ ಇನ್ನೊಂದ್ಸತಿ. ಆದರೆ ಹಾ. ತಾನೇ ಆ ಆಜ್ಞೆಗಳಂತೆ ನಡೆದುಕೊಂಡು ಸ್ಟಾರ್ಟಿಂಗ್ ಇಂದ ಓದ್ರಿ ಅಂತೀನಿ. ಆದುದರಿಂದ ಆದುದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಆದರೂ ಒಂದನ್ನು ಮೀರಿ ಜನರಿಗೂ ಹಾಗೆ ಮೀರುವುದಕ್ಕೆ ಬೋಧಿಸುವವನು. ಏನಪ್ಪ ಇದು ಮೀರದ್ನ? ಆಜ್ಞೆಗಳೇ ಮೀರ್ಬೇಕಂತೆ. ಆಜ್ಞೆಗಳೇ ಮೀರೋದನ್ನ ಏನರ್ಥ? ಮೀರೋದು ಕೈಕೊಂಡು ನಡೆಯಲ್ಲ. ಏನ್ ಸರ್, ರೇಷ್ಮೆ ಸರ್ ಹೇಳ್ರಿ. ರೂಲ್ಸ್ ಬ್ರೇಕ್ ಮಾಡೋದು. ಬ್ರೇಕ್ ಮಾಡೋದು. ನಾನು ಹೇಳ್ತೀನಿ, ಏಯ್ ನನ್ ಮಾತನ್ನ ಮೀರ್ ನಡೆದ್ರೆ ನೋಡು ಅಂತ. ಅವಾಗ ಏನ್ ಮೀನಿಂಗು? ಬ್ರೇಕ್ ಮಾಡ್ದಂಗೆ, ನನ್ ರೂಲ್ಸ್ ಏನ್ ಮಾಡ್ದಂಗೆ. ಇವಾಗ ಯೇಸು ಕ್ರಿಸ್ತ ಹೇಳ್ತಾರೆ, ಯಾರು ನ್ಯಾಯಪ್ರಮಾಣ ವಿಚಾರಗಳನ್ನ ಬ್ರೇಕ್ ಮಾಡಿ ಅದನ್ನ ಮತ್ತೊಬ್ರಿಗೂ ಬ್ರೇಕ್ ಮಾಡೋದನ್ನ ಹೇಳ್ಕೊಡ್ತಾರೋ ಅವರು ಪರಲೋಕ ರಾಜ್ಯ ಚಿಕ್ಕವ್ರ. ಎರಡನೇದು ಏನಂತ, ಯಾರೋ ಈ ರೂಲ್ಸ್ಗಳನ್ನ ಎಲ್ಲ ಬ್ರೇಕ್ ಮಾಡಿ ಇದ್ರ ಪ್ರಕಾರ ನಡೆಯೋರು ದೊಡ್ಡವ್ರಾ ಅಂತಾನೆ ಅಲ್ಲಿ ಮೀರೋದು ಅಂತ ವಾರ್ತೆ ಬರ್ತಾರೆ ಗೊತ್ತಾ. ನಮ್ಗೆ ಕನ್ನಡದಲ್ಲಿ ಇವಾಗಿನ ಕಾಲಕ್ಕೆ ಏನಾಗಿದೆ, ಮೀರೋದು ಅಂತ ವಾರ್ತೆ ಏನಪ್ಪ ಅರ್ಥ ಆಗಿದೆ ಅಂತಂದ್ರೆ, ಅದನ್ನ ಬ್ರೇಕ್ ಮಾಡೋದು, ಮೀರ್ ನಡೆಯುವಂಥದ್ದು. ಅಂದ್ರೆ ಹೇಳಿದ ಮಾತ್ರ ಕೇಳ್ದಿರೋದಕ್ಕೆ ಅರ್ಥ ಬರೋದೇನ್ರಿ ಮೀರೋದು ಅಂತ ಅಲ್ವರ. ಆಕ್ಚುಲಿ ಇದು ಆ ಅರ್ಥ ಬರೋದಿಲ್ಲ. ಇಂಗ್ಲೀಷಲ್ಲಿ ಓದ್ತೀನಿ ಕೇಳ್ರಿ. ಇಂಗ್ಲೀಷಲ್ಲಿ ಹೆಂಗ್ ಬರ್ತಾರೆ ಅಂತಂದ್ರೆ ನೋಡಿ, 19th verse, whosoever therefore shall break one of the least commandments ಅಂತ ಹೇಳ್ತಾರೆ. ಬ್ರೇಕ್ ಒನ್ ಆಫ್ ದೀಸ್ ಲೀಸ್ಟ್ ಕಮಾಂಡ್ಮೆಂಟ್ಸ್ ಅಂತ ಹೇಳ್ತಾರೆ. ಏನ್ರಿ, ಈ ಚಿಕ್ಕ ಆಜ್ಞೆಗಳನ್ನ ಏನ್ ಮಾಡ್ಬೇಕು, ಅದನ್ನ ಏನ್ರಿ ಬ್ರೇಕ್ ಮಾಡೋದು ಅಂತ ಹೇಳ್ತಾರೆ. ತಮಿಳ್ ಏನ್ ಬಂತು? ಹಾ ಹಾ ಮೀರಿ. ಸರಿ, ಹಂಗೆ ಬಂದ್ಬಿಡ್ತು ಅಲ್ವರ. ಇಂಗ್ಲೀಷಲ್ಲಿ ಬರ್ತದೆ ಬ್ರೇಕ್ ಅಂತ ಬರ್ತಾರೆ. ಬ್ರೇಕ್ ಅನ್ನ ಏನೋ ಎರಡು ಅರ್ಥ ಇದೆ. ಬ್ರೇಕ್ ಅನ್ನ ಏನ್ರಿ, ರೂಲ್ಸ್ ನ ಬ್ರೇಕ್ ಮಾಡೋದು. ಇನ್ನೊಂದು ಏನ್ ಗೊತ್ತಾ, ಈ ಒಂದು ರೂಲ್ಸ್ ತುಂಬಾ ಟಫ್ ಆಗಿದೆ, ಯಾರಿಗೇನಾಗ್ತಾ ಇಲ್ಲ, ಅರ್ಥ ಆಗ್ತಲ್ಲ. ಇದನ್ನ ಏನ್ ಮಾಡೋದು, ಬ್ರೇಕ್ ಮಾಡಿ ಕ್ಲೀನ್ ಆಗಿ ಏನ್ ಮಾಡೋದು, ಮತ್ತೊಬ್ರಿಗೆ ಅರ್ಥ ಆಗತ್ತರ ಹೇಳ್ಕೊಡೋದು. ಯೇಸು ಕ್ರಿಸ್ತು ಹೇಳ್ತಾರೆ, ಇದು ಅದೇ ಅರ್ಥ ಇಲ್ಲಿ. ಮೀರೋದು ಒಂದು ಏನಪ್ಪಾ ಅಂದ್ರೆ, ನಾವೆಲ್ಲ ತಿಳ್ಕೊಂಡಂಗೆ ಮಾತನ್ನ ಕೇಳ್ದಿರಂತದಲ್ಲ. ಈ ಒಂದು ನ್ಯಾಯ ಪ್ರಮಾಣ ಅಂತ ಎಲ್ಲ ಮಾತುಗಳಂಗಿದೆ ತುಂಬಾ ಕಠಿಣವಾಗಿದೆ. ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ಜೀರ್ಣಿಸ್ಕೊಂಡು ಇದರಲ್ಲಿರೋಂಥ ದೇವರ ಪ್ರೀತಿ ಮತ್ತೆ ನೀತಿನ ಅರ್ಥ ಮಾಡ್ಕೊಂಡು ಅದನ್ನ ಮತ್ತೊಬ್ಬರಿಗೆ ಬೋಧನೆ ಮಾಡಿ ಅದ್ರ ಪ್ರಕಾರ ನಡೆಯುವಂತ ಮನುಷ್ಯನ ಏನಾಗಿದ್ದಾನೆ ಅಂತ ಇವಾಗ ಪರಲೋಕ ರಾಜ್ಯಕ್ಕೆ ದೊಡ್ಡವನಾಗಿದ್ದಾನೆ ಅಂತ ಹೇಳ್ತಾರೆ. ಇವಾಗ ನಾವೇನ್ ಮಾಡ್ಬೇಕು ಅಂದ್ರೆ, ಈ ನ್ಯಾಯ ಪ್ರಮಾಣದಲ್ಲಿ ಏನಪ್ಪಾ ಇದೆ, ಇದು ಹೆಂಗಪ್ಪ ಉಳಿಯೋದು ಅಂತ ನಾವೇನ್ ಮಾಡಕ್ ಇವಾಗ ಅಂದ್ರೆ, ಅದನ್ನ ಹೆಂಗೆ ಬಿಡಿಸಿ ಅರ್ಥ ಮಾಡ್ಕೊಂಡು ನಾವೇನ್ ಮಾಡ್ಬೇಕು ಇವಾಗ ನಾವು ಕಲಿಬೇಕಲ್ರ. ಸರಿ, ಇವಾಗ ಏನಿತ್ತು ನ್ಯಾಯ ಪ್ರಮಾಣದಲ್ಲಿ, ಏನಪ್ಪ ವಿಚಾರಗಳಿತ್ತು, ಹೆಂಗೆ ಅರ್ಥ ಮಾಡ್ಕೊಳೋದು ಅಂತ ನಾವ್ ಏನ್ ಮಾಡೋಣ ಇವತ್ತು ಓದೋಣ. ನೋಡಿ, ಅದಕ್ಕಿಂತ ಮುಂಚೆ ಯೇಸು ಕ್ರಿಸ್ತು ಏನ್ ಹೇಳ್ತಾರೆ, 20ನೇ ವಾಕ್ಯ ನೋಡಿ ಹೇಳ್ತಾರೆ. 20ನೇ ವಾಕ್ಯದಲ್ಲಿ ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಪರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ. ನೋಡ್ರ, ಇವಾಗ ಯೇಸು ಕ್ರಿಸ್ತು ಹೇಳ್ತಾರೆ, ನಿಮ್ಮ ನೀತಿ ಹೆಂಗಿರ್ಬೇಕಂತೆ, ಪರಿಸರ ಸದಸ್ಯರ ನೀತಿಗಿಂತ ಏನಾಗಿರ್ಬೇಕು, ಹೆಚ್ಚಾಗಿರ್ಬೇಕಂತ. ಇಲ್ಲ ಅಂದ್ರೆ ನಾವು ಪರಲೋಕ ರಾಜ್ಯಕ್ಕೆ ಸೇರಕ್ಕೆ ಇದೇನಿದು ಪರಿಸರ ಸದಸ್ಯರ ನೀತಿ ಅದಕ್ಕಿಂತ ಹೆಚ್ಚಾಗಿರ್ಬೇಕಂತೆ. ಅವರೆಲ್ಲ ಎಂತವ್ರ, ಒಳ್ಳೆಯವರ ಕೆಟ್ಟವರ? ಅಲ್ವಾ, ಅವ್ರಕ್ಕಿಂತ ನಾವೇನಾಗಿರ್ಬೇಕು, ಮೋಸವಾಗಿರ್ಬೇಕು ಅಂತದ ಏನಾಗತ್ತೆ ಅರ್ಥ? ನೋಡು, ಅವ್ರ ಹಂಗಿದಾರೆ, ನೀವು ಅವ್ರ ತರ ಇರ್ಬೇಡ್ರಿ, ಅವ್ರಕ್ಕಿಂತ ಏನಾಗಿರ್ ಸ್ವಲ್ಪ ಬೆಟರ್ ಆಗಿರಿ ಅಂತ ತಾನು ಹೇಳ್ತಾರೆ ದೇವಸ್ಥರು. ಹಂಗಾರೆ ಏನ್ ಮಾಡಿದ್ರು ಅವರು? ಅವ್ರ ತರ ನಾವ್ ಮಾಡ್ಬಾರ್ದು ಅಂತ ಯೇಸು ಕ್ರಿಸ್ತು ನಮ್ಗೇನೆ ಕೇಳ್ತಾರೆ. ಹಂಗಾರೆ ಏನೋ ವಿಚಾರ ಏನ್ ಮಾಡಿರ್ಬೇಕು, ಏನ್ ಮಾಡೋರೆ? ಓದಿ ಮ್ಯಾಥ್ಯೂ 23rd chapter verse 1 and 2. ತರುವಾಯ ಯೇಸು ಜನರ ಗುಂಪಿಗೂ ತನ್ನ ಶಿಷ್ಯರಿಗೂ ಹೇಳಿದ್ದೇನೆಂದರೆ, ಶಾಸ್ತ್ರಿಗಳು ಪರಿಸಾಯರು ಮೋಶೆಯ ಪೀಠದಲ್ಲಿ ಕೂತುಕೊಂಡಿದ್ದಾರೆ. ಆದುದರಿಂದ ಅವರು ನಿಮಗೆ ಏನೇನು ಹೇಳುತ್ತಾರೋ ಅದನ್ನೆಲ್ಲ ಮಾಡಿರಿ. ನೋಡ್ರ, ಎಲ್ ಕೂತಾರಂತೆ? ಫರಿಸೇಯರು ಸದಸ್ಯರೆಲ್ಲ ಎಲ್ ಕೂತಾರಂತೆ? ಮೋಶೆಯ ಪೀಠದಲ್ಲಿ. ಯಾರ ಸೀಟ್ ಮೇಲೆ? ಮೋಶೆ. ಇದೇನು ಮೋಸೆ ಸೀಟು? ನ್ಯಾಯ ಧರ್ಮಶಾಸ್ತ್ರದ ಅಲ್ಲಿ ಸೀಟು. ಈಗ ಚೀಫ್ ಮಿನಿಸ್ಟರ್ ಸೀಟ್ ಅನ್ನ ಹೆಂಗಿದೆ, ಅದರ ಎಲ್ಲರೂ ಆರ್ಟ್ ಸೀಟು ಕೂತ್ಕೊಬೇಕಂತ ಎಲ್ಲರೂ ಏನ್ ಮಾಡ್ತಾನೆ. ಅದರ ಮೋಸೆ ಸೀಟು ಅಂತಂದ್ರೆ ಇಸ್ರೇಲ್ ಜನಕ್ಕೆ ಎಲ್ಲರಿಗೂ ಏನ್ರಿ ಒಂದು ಧರ್ಮ ಬೋಧಕಂತರ ಒಂದು ಮುಖ್ಯವಾಗಿರಂತ ಒಂದು ಸ್ಥಾನ. ಅಂದ್ರೆ ಫರಿಸೇ ಸದಸ್ಯರಲ್ಲಿ ಏನಪ್ಪ ಆಸೆ ಪಡ್ತಾರೆ ಅಂದ್ರೆ, ಮುಖ್ಯವಾಗಿರೋ ಸ್ಥಾನ ಏನ್ ಮಾಡ್ತಾ ಇದ್ರು, ಆಸೆ ಪಡ್ತಾರೆ. ಅವರೆಲ್ಲ ಕೂತಿದ್ದಾರೆ, ಕೂತ್ಕೊಂಡು ಏನ್ ಮಾಡ್ತಾರ ಅಂತಲ್ಲಿ ನೋಡಿ 3ನೇ ವಾಕ್ಯ. ಅವರು ನಿಮಗೆ ಏನೇನು ಹೇಳುತ್ತಾರೋ ಅದನ್ನೆಲ್ಲ ಮಾಡಿರಿ, ಕಾಪಾಡಿಕೊಳ್ಳಿರಿ. ಆದರೆ ಅವರ ನಡತೆಯ ಪ್ರಕಾರ ನಡೆಯಬೇಡಿರಿ. ಇವಾಗ ಹೇಳ್ತಾರೆ ನೋಡಿ ಯೇಸು ಕ್ರಿಸ್ತು, ಅವ್ರು ಏನ್ ಮಾಡ್ತಾರ ಅಂದ್ರೆ ಅವರೆಲ್ಲ ಚೆನ್ನಾಗಿ ಟೀಚ್ ಮಾಡ್ತಾರೆ. ಆ ಟೀಚ್ ಮಾಡೋದೆಲ್ಲ ನೀವೇನ್ ಮಾಡಿ ದಯವಿಟ್ಟು ಕೇಳಿ ಮಾಡ್ರಿ. ಆದ್ರೆ ಅವ್ರ ಪ್ರಕಾರ ಏನ್ ಮಾಡಕ್ ಹೋಗ್ಬಿಡಿ, ನಡಿಬೇಡಿ. ಯಾಕೆ?
ಅವರು ಹಾ ಹಾ ಅವರು ಹೇಳುತ್ತಾರೆ ಹೊರತು ಹಾ ನಡೆಯುವುದಿಲ್ಲ. ನಡೆಯುವುದಿಲ್ಲ. ನೋಡ್ರ, ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ರು ನೀವು ಅವ್ರ ತರ ಇರ್ಬೇಡ್ರಿ. ನಮ್ಮ ನೀತಿ ಫರಿಸೇಯರ ನೀತಿಕ್ಕಿಂತ ಏನಾಗಿರ್ಬೇಕು, ಇವಾಗ ಜಾಸ್ತಿ ಆಗಿರ್ಬೇಕು ಅಂದ್ರೆ ಅವ್ರು ಬರೀ ಹೇಳ್ತಾರೆ, ಏನ್ ಮಾಡಲ್ಲ. ನಾವು ದೇವ್ರ ಮಕ್ಳು ಹಂಗಿರ್ಬಾರ್ದ್ರಿ. ಹೇಳೋದನ್ನ ಪ್ರಾಕ್ಟಿಕಲ್ ಆಗಿ ಮಾಡಿ ಏನ್ ಮಾಡ್ಬೇಕಲ್ಲಿ ನೋಡ್ಸ್ಬೇಕು. ಅದ್ರ ಇವಾಗ ನಾವೆಲ್ಲ ಯೇಸು ಕ್ರಿಸ್ತನ್ ಫಾಲೋ ಮಾಡ್ತೀರಿ, ಏನಕ್ಕೆ ಫಾಲೋ ಮಾಡ್ತೀರಿ? ಹಾ, ಅವ್ರೇನ್ ಮಾಡೋರು ಮಾಡ್ಬಿಟ್ಟು ನಮ್ಗೆ ಮಾದರಿ ನೋಡ್ಸೋರು. ಯೇಸು ಕ್ರಿಸ್ತ ಹೇಳ್ತಾರಲ್ಲ, ನಾನ್ ನಿಮ್ ಗುರುವಾಗಿದ್ದಿ ನಿಮ್ಗೆಲ್ಲ ಮಾದರಿ ನೋಡ್ಸಿದ್, ಏನಕ್ಕೆ ನೋಡ್ಸಿದೀನಿ? ನೀವು ಏನಾಗಿರ್ಬೇಕು ಅದೇ ತರ ಇರ್ಬೇಕು ಅಂತ ಅಂದ್ಬಿಟ್ಟಲ್ರ. ಹಂಗಾರೆ ನೋಡ್ಬೇಕಾದ್ರೆ ನಾವು ಪರಲೋಕ ರಾಜ್ಯದಲ್ಲಿ ದೊಡ್ಡವರಾಗಿರ್ಬೇಕು ಅಂತಂದ್ರೆ ಸುಮ್ನೆ ಬಂದ್ಬಿಟ್ಟು ಎಲ್ಲಾ ಬರೀ ಹೇಳ್ಬಿಟ್ಟು ನಾವು ಪ್ರಾಕ್ಟಿಕಲ್ ಆಗಿ ನಡೆದ್ರೆ ಇದ್ರೆ ಏನೂ ಪ್ರಯೋಜನ ಇಲ್ಲ. ಅದಕ್ಕೆ ನೋಡಿ ಮುಂದಕ್ಕೆ ಓದಿಂತೀನಿ, ಮತ್ತೆ 23 ಮುಂದಕ್ಕೆ ಓದಿ ನೆಕ್ಸ್ಟ್. ಹಾ ಹ್ಮ್ 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 ನೋಡ್ರ ಏನ್ರಿ, ಎಲ್ಲ ದೊಡ್ಡ ದೊಡ್ಡ ಭಾರಗಳೆಲ್ಲ ಹಾಕ್ಬಿಡೋದು. ಆದ್ರೆ ಬೆರ್ಲಲ್ಲೂ ಕೂಡ ಏನ್ ಮಾಡಲ್ವಂತೆ ಅವರು, ಮುಟ್ಟಲ್ವಂತೆ. ನೋಡಿರ್ತೀನಿ ಯಾರಪ್ಪ ಅಂದ್ರೆ ಫರಿಸಿಯರು ಸದೀಸಿಯರು. ಅಂತ ಜನಗಳು ಯಾರಂತ ಫರಿಸಿಯರು. ನೆಕ್ಸ್ಟ್ ಮುಂದಕ್ಕೆ ಕಂಟಿನ್ಯೂ. ಕೆಲಸಗಳನ್ನೆಲ್ಲ ಹಾ ಜನರಿಗೆ ಕಾಣಬೇಕೆಂದು ಮಾಡುತ್ತಾರೆ. ನೋಡ್ರ, ಕೆಲ್ಸಗಳನ್ನ ಏನ್ ಮಾಡೋದು, ಹೆಂಗ್ ಮಾಡೋದು, ಏನಕ್ಕೆ ಮಾಡೋದು? ಜನರು ಜನಗಳು ಏನಾಗ್ಬೇಕು, ನೋಡ್ಲಿ, ಆಗ್ಬೇಕು. ಜನಗಳ ಮುಂದೆ ಕ್ಲೀನ್ ಆಗಿ ಹೈಲೈಟ್ ಆಗ್ಬೇಕು. ಇದಕ್ಕೋಸ್ಕರ ಕೆಲ್ಸಗಳು ಮಾಡೋದು. ಆಮೇಲೆ ತಾವು ಕಟ್ಟಿಕೊಳ್ಳುವ ಜ್ಞಾಪಕ ಪಟ್ಟಿಗಳನ್ನು ಅಗಲ ಮಾಡುತ್ತಾರೆ, ಹಾ ಗೊಂಡೆಗಳನ್ನು ಉದ್ದ ಮಾಡುತ್ತಾರೆ. ಹಾ ಇದಲ್ಲದೆ ಔತಣ ಪ್ರಸ್ಥಗಳಲ್ಲಿ ಪ್ರಥಮ ಸ್ಥಾನ. ನೋಡ್ರ ಏನ್ರಿ, ಔತಣಗಳಲ್ಲಿ ಏನ್ರಿ ಪ್ರಥಮ ಸ್ಥಾನ ಅಲ್ವರ. ಯೇಸು ಕ್ರಿಸ್ತ ಏನ್ ಅಂತಾರೆ, ಮದ್ವೆಗೆ ಹೋಗ್ಬೇಕು ಎಲ್ಲಿ ಕೂತ್ಕೊಬೇಕು? ಹಿಂದೆ ಕುತ್ಕೋ, ಕೆಡ ಕೂತ್ಕೊಬೇಕಾ, ಹಿಂದೆ ಕೂತ್ಕೊಬೇಕಾ, ಮುಂದೆ ಕೂತ್ಕೊಬೇಕಾ? ಹಿಂದೆ ಕುತ್ಕೋ. ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂತ ಅಂತಾರ ಅಲ್ವರ. ನೋಡ್ಬೇಕಾರೆ ಏನ್ರಿ, ಹೋಗಿ ಮುಂದೆ ಕೂತ್ಕೊಂಬೇಡಿ. ಅದರ ಮುಂದೆ ಕೂತ್ಕೊಂಡ್ರೆ ಹಿಂದಕ್ಕೆ ಹೋಗಿ ಅಂತ ಹೇಳ್ಬಿಟ್ರೆ ನಿಮ್ಗೆ ಅವಮಾನ ಆಗ್ಬಿಡ್ತಾರೆ. ಹಿಂದೆ ಕೂತ್ಕೊಳ್ಳಿ. ಹಿಂದೆ ಇದ್ರೆ ಮುಂದಕ್ಕೆ ಕರೆದ್ರೆ ನಿಮ್ಗೆ ಏನಾಗ್ತದೆ ಎಲ್ಲರ ಮುಂದೆ. ಅಲ್ವರ. ನೋಡಿ ಎಷ್ಟು ಕ್ರಿಸ್ತ ಹೆಂಗ್ ಹೇಳ್ಕೊಟ್ಟ. ಅದಕ್ಕೆ ನ್ಯಾಯ ಪ್ರಮಾಣ ಅಂತ ವಿಚಾರಗಳನ್ನ ಹೊಡೆದಿ ಹೇಳ್ಕೊಟ್ಟಿದ್ದು ಏನ್ ಮಾಡಿದೆ ಕ್ರಿಸ್ತನ್. ಇವಾಗ ನಾವೇನ್ ಮಾಡೋಣ, ಮ್ಯಾಥ್ಯೂ 5th ಚಾಪ್ಟರ್ಗೆ ಬಂದ ಅಂತಂದ್ರೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಇವಾಗ ನ್ಯಾಯ ಪ್ರಮಾಣದಲ್ಲಿ ಏನಪ್ಪ ವಿಚಾರಗಳಿತ್ತು ಅಲ್ವರ, ಇದನ್ನ ಹೇಗೆ ಹೊಡೆದ್ಬಿಟ್ಟು ಇದನ್ನ ಸಿಂಪ್ಲಿಫೈ ಮಾಡಿ ಹೇಗೆ ಶಿಷ್ಯಂದ್ರಿಗೆ ಅರ್ಥ ಮಾಡಕ್ಕೆ ಹೇಳ್ಕೊಟ್ರು ಯೇಸು ಕ್ರಿಸ್ತು ಅಂತ ಅಂದ್ಬಿಟ್ಟು ಮತ್ತೆ 5ನೇ ಅಧ್ಯಾಯದಲ್ಲಿ ತುಂಬಾ ವಿಚಾರಗಳೇನಾಗ್ತದೆ ಅಲ್ಲಿ ಬರ್ತಾರೆ. ಅದು ನಾವೇನ್ ಮಾಡೋಣ ಇವತ್ತು ನಾವು ಓದೋಣ. ಓಕೆನಾ? ಮೊದಲನೇದಾಗಿ ಮ್ಯಾಥ್ಯೂ 5th ಚಾಪ್ಟರ್ ಅಲ್ಲಿ ಏನ್ರಿ 21st ವರ್ಸ್ 20th ವರ್ಸ್ ಓದಿದ್ರಿ ನೀವು, ಫರಿಸೇಯ ಸದೀಸರಿಗಿಂತ ನೀತಿ ಹೆಚ್ಚಾಗದೇ ಇರೋದ್ರೆ ನೀವು ಪರಲೋಕ ರಾಜ್ಯಕ್ಕೆ ಸೇರಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ನೋಡ್ರಿ ಏನ್ ಹೇಳ್ತಾರೆ, ನ್ಯಾಯ ಪ್ರಮಾಣದಂತ ವಿಚಾರ ಹೇಗಿತ್ತು ಅದನ್ನ ಹೆಂಗ್ ಅರ್ಥ ಮಾಡ್ಕೊಳೋದು. 21ನೇ ವಾಕ್ಯ. ನರಹತ್ಯ ಮಾಡಬಾರದು, ಹಾ. ನರಹತ್ಯ ಮಾಡುವವನು ಹ್ಮ್. ನ್ಯಾಯ ವಿಚಾರಣೆಗೆ ಗುರಿಯಾಗುವನೆಂದು ಹಿರಿಯರಿಗೆ ಹೇಳಿಯದೆ ನೋಡ್ರಾ? ಎಂದು ಕೇಳಿದ್ದೀರಷ್ಟೇ. ಕೇಳಿದಿರಷ್ಟೇ ಅಲ್ರ. ಇದು ನ್ಯಾಯ ಪ್ರಮಾಣದ ಏನಾಗಿದೆ, ಒಂದು ಪ್ರಮಾಣ ಇದೆ. 10 ಪ್ರಮಾಣದಲ್ಲಿ ಏನಾಗಿದ್ದು ಒಂದಿದೆ. ಏನಂತ, ನೀವು ನರಹತ್ಯೆ ಏನ್ ಮಾಡ್ಬಾರ್ದು, ಮಾಡಬಾರ್ದು ಅಂತ ಕೇಳಿದಿರಾ ಅಂತ ಅರ್ಥ ಅಲ್ರ. ಇವಾಗ ಇಸ್ರೇಲ್ ಜನಗಳು ಏನ್ ಮಾಡುದು, ನರಹತ್ಯೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ಕರೆಕ್ಟ್ ಆಗಿ ಏನ್ ಮಾಡುದು, ಫಾಲೋ ಮಾಡುದು. ಯಾರ್ದು ಏನ್ ಮಾಡಕ್ ಹೋಗ್ಬಿಡ್ದು, ಸಾಯಿಸ್ಬಾರ್ದು ಅಂದ್ಬಿಟ್ಟು. ಇವಾಗ ಯೇಸು ಕ್ರಿಸ್ತ ನರಹತ್ಯನ ಏನು, ಮರ್ಡರ್ ಏನು, ಸಾಯಿಸೋದು ಅಲ್ರ. ಒಬ್ಬ ಜೀವನ ಏನ್ ಮಾಡ್ಬಿಡೋದು, ತೆಗೆದು ಬಿಡೋದು ಮರ್ಡರ್ ಅಲ್ರ. ಆದ್ರೆ ಇದು ಒಂದೇನ ಮರ್ಡರ್? ಅದೊಂದು ಮರ್ಡರ್ ಐತಲ್ಲ ನೋಡಿ. ಇವಾಗ ಯೇಸು ಕ್ರಿಸ್ತ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ನೋಡ್ತೀನಿ, ಓದಿ. ಏನಂದ್ರೆ ಆಕ್ಚುಯಲ್ ಮರ್ಡರ್ ಅಂದ್ರೆ ಏನು ಅಂತ ಹೇಳ್ತಾ ನೋಡ್ತೀನಿ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಹಾ ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ಹಾ ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ಯೇಸು ಕ್ರಿಸ್ತ ಅದನ್ನ ಬಿಡಿಸಿ ಹೇಗಪ್ಪ ಹೇಳ್ತಾರೆ ಅಂತಾರೆ ನೋಡಪ್ಪ. ಮರ್ಡರ್ ಅಂತಂದ್ರೆ ಏನಪ್ಪ ಅರ್ಥ ಅಂದ್ರೆ, ನೀನು ಒಬ್ಬನ ಜೀವ ತೆಗೆದು ಮರ್ಡರ್ ಅಲ್ಲ, ಒಬ್ಬರ ಮೇಲೆ ಕೋಪಗೊಳಿದ್ರೆ ಏನ್ ಮಾಡ್ದಂಗಲ್ಲಿ ಅದು ಮರ್ಡರ್ಗೆ ಸಮಾನ ಅಂತ ಹೇಳ್ತಾರೆ. ಯಾಕೆ ಕೋಪಗೊಳಿದ್ರೆ ಮರ್ಡರ್ ಅಂತ ಹೇಳೋದು? ದ್ವೇಷ ಬರ್ತದೆ. ಯಾಕೆ ದ್ವೇಷಕ್ಕೂ ಮರ್ಡರ್ಗೆ ಏನ್ ಸಂಬಂಧ? ಇವಾಗ ಒಬ್ರನ್ನ ಸಾಯಿಸ್ತಾರೆ ಅಂದ್ರೆ ಏನಕ್ಕೆ ಸಾಯಿಸ್ತಾರೆ? ಸುಮ್ಮನೆ ಸಾಯಿಸ್ತಾರ? ಕೋಪ ಅಲ್ಲರ. ಅವನು ಎಷ್ಟು ಕೆಣಕಿರ್ಬೇಕು, ಎಲ್ಲರ ಎಷ್ಟು ಟಾರ್ಚರ್ ಕೊಟ್ಟಿರ್ಬೇಕು. ಅದಕ್ಕೆ ಏನ್ ಮಾಡ್ತಾರೆ ಹೇಳ್ರಿ, ಆ ಟಾರ್ಚರ್ ಹಂಗೆ ಅಂತಾರೆ, ಕೋಪ ದ್ವೇಷ ಬೆಳ್ದಿ ಫುಲ್ಲು ಫ್ರಸ್ಟ್ರೇಷನ್ ಆಗಿ ಏನ್ ಮಾಡ್ತಾರೆ ಕೊನೆಗೆ ಇದು ಮರ್ಡರ್ಗೆ ಏನಾಗೋದು, ಹೋಗೋದು. ಅದಕ್ಕೆ ಯೇಸು ಕ್ರಿಸ್ತು ಇದು ರೂಟ್ ಕಾಸ್ ಹೇಳ್ತವ್ರೆ. ಒಬ್ರನ್ನ ಮರ್ಡರ್ ಮಾಡಬಾರ್ದು ಅಂತ ದೇವ್ರು ಹೇಳೋರಲ್ಲ, ಇದನ್ನ ಕಂಟ್ರೋಲ್ ಮಾಡ್ಬೇಕು, ಇದು ಆ ಲೆವೆಲ್ಗೆ ಹೋಗ್ಬಾರ್ದು ಅಂದ್ರೆ ಫಸ್ಟ್ ನೀವೇನ್ ಮಾಡ್ಬೇಕು, ಏನ್ ಕಂಟ್ರೋಲ್ ಮಾಡ್ಬೇಕು? ಕೋಪನ ಏನ್ ಮಾಡ್ಬೇಕು, ಕಂಟ್ರೋಲ್ ಮಾಡ್ಬೇಕು. ಫಸ್ಟ್ ನಿಮ್ಮಲ್ಲಿರೋಂಥ ಕೋಪನ ಏನ್ ಮಾಡಿ ನೀವು ತೆಗೀರಿ ಅಂತ ಹೇಳ್ತಾರೆ ಅಲ್ವಾ. ಸರಿ, ಇವಾಗ ಲೋಕದಲ್ಲಿ ಫಸ್ಟ್ ಮರ್ಡರ್ ಯಾರಪ್ಪ? ಕಾಯಿನೋ ಆಬೇಲ್. ವೆರಿ ಗುಡ್. ಅದು FIR ಆಗಿರೋದು. FIR ಆಗಿರೋ ಒಂದು ಮರ್ಡರ್ ಇದೆ. ಯಾವ್ದು? ಕುರಿ. ಅದು ಮರ್ಡರ್ ಅಲ್ಲಪ್ಪ ಅದರ. ಅದೇ ಮರ್ಡರ್ ಅಲ್ಲ ಅದು. ಅವಳನ್ ಸಾಯಿಸಿದ್ರು. ಆದಾಮ ಯಾರು ಮರ್ಡರ್ ಮಾಡಿದ್ರು? ಆದಾಮ ಹೇಳ್ರಿ ಯಶ್ ಮಾಸ್ಟರ್. ಆದಾಮ
ಆದಾಮ ತನ್ನನ್ ತಾನೇ ಮರ್ಡರ್ ಮಾಡ್ಕೊಂಡ. ಮರ್ಡರ್ ಮಾಡ್ಕೊಂಡ. ಅದು ಸೂಸೈಡ್ ಆಗೋದು ಬಿಡ್ರಿ, ಮರ್ಡ್ರ್ ಹೇಳಿ. ಅಲ್ಲರ ಅದೇ ಸೈತಾನ್ ಇದು ಏನ್ ಇಬ್ಲಾರ್ನ ಸರ್? ಯಾರು? ಇಬ್ಲಾರ್ನ ಸಾಯಿಸಿದ್ದು ಆದಾಮ ಹೌದು. ಸೈತಾನು ಏನ್ ಮಾಡ್ತಾನೆ? ಯಾರನ್ನ ಸಾಯಿಸಿದ್ದ? ನೋಡಿ ಓದನ. ಫಸ್ಟ್ ಮರ್ಡರರ್ ಯೇಸು ಕ್ರಿಸ್ತ ಹೇಳ್ತಾರೆ ನೋಡ್ತೀನಿ. ಜಾನ್ 8:44 ಓದಿ. ಯೋಹಾನ 8:44. ಯೋಹಾನ 8:44. ಹಾ ಹಾ ಏನ್ರಿ? ಆದಿಯಿಂದಲೇ ಏನ್ರಿ? ಹಂಗಾರೆ ಫಸ್ಟ್ ಮರ್ಡರರ್ ಯಾರಪ್ಪ? ಸೈತಾನ್. ನೋಡ್ರಾ, ಸೇತಾನು ಮರ್ಡರ್ ಮಾಡ್ಬಿಟ್ಟ, ಸಿಗಾಕೊಂಡ. ಏನು ನೀವು CID ಮಾಡಿ DNA ಟೆಸ್ಟ್ ಮಾಡೋ ಸರಿ ಕ್ಲೂನೇ ಸಿಕ್ಕಲ್ಲ. ಅದರ ಯಾರ್ದ ಮರ್ಡರ್ ಮಾಡ್ದ? ಸೇತಾನು. ದೇವರ ಒಂದು ಗುಣ. ಯಾರ್ದ ಮರ್ಡರ್ ಮಾಡ್ದ? ದೇವ್ರ. ದೇವ್ರನ್ನ ಮರ್ಡರ್ ಮಾಡ್ದ. ಅಲ್ವರ ದೇವ್ರನ್ನ ಹೆಂಗ್ ಮರ್ಡರ್ ಮಾಡ್ದ? ದೇವ್ರು ಹೇಳಿರಂತ ಆಜ್ಞೆಗೆ ವಿರುದ್ಧವಾಗಿ ಏನ್ ಮಾಡ್ತಾನೆ? ಆಪೋಸಿಟ್ ಆಗಿ ಮಾಡ್ತಾನೆ. ಹೇಳ್ಕೊಡ್ತಾನ. ಅವಳ ಏನಂದ್ರೆ ಆದ ಮತ್ತೆ ಅವಳಿಗೆ ಅಣ್ಣ ತಿನ್ಬಿಡ, ತಿಂದಿನಾಕ್ಯ ಸತ್ತೋಗ್ತಾನೆ. ಸತ್ತೇ ಸಾಯ್ತೆ ಅಂತಂದ್ರು. ಇವ್ನ ಏನ್ ಮಾಡ್ತಾನೆ? ನೀನ್ ಹೇಗೂ ಏನಾಗೋದಿಲ್ಲ, ಸಾಯೋದಿಲ್ಲ ಅಂದ್ಬಿಟ್ಟು ದೇವ್ರ ಗುಣಲಕ್ಷಣಗಳನ್ನ, ದೇವ್ರ ಕ್ಯಾರೆಕ್ಟರ್ನ ಏನ್ ಮಾಡ್ತಾನೆ? ಇವರು ಅಸಾಸಿನೇಟ್ ಮಾಡ್ತಾನೆ. ದೇವ್ರ ಬಗ್ಗೆ ತಪ್ಪಾದ ಇನ್ಫಾರ್ಮೇಶನ್ ಕೊಟ್ಬಿಟ್ಟು ದೇವ್ರ ಒಳ್ಳೆ ಇಂಪ್ರೆಷನ್ ನ ಆದಾಮ್ ಮತ್ತೆ ಅವಳ್ ಮುಂದೆ ಏನ್ ಮಾಡ್ತಾನೆ? ಕ್ಲೀನ್ ಆಗಿ ಕೆಡಿಸ್ಬಿಡ್ತಾನೆ. ಅದರ ಸೊ ದೇವ್ರನ್ನ ನಂಬೋ ಬದಲು ಏನ್ರಿ ಇವನು ಲೂಸಿಫರ್ ಮಾತುಗಳನ್ನ ನಂಬ ರೀತಿ ಏನ್ ಮಾಡ್ತಾನೆ? ಅಲ್ಲಿ ಮಾಡ್ತಾನೆ. ಅದರ ದೇವ್ರನ್ನ ಯಾರು ಮರ್ಡರ್ ಮಾಡಕ್ ಸಾಧ್ಯ ಇಲ್ಲ ಬಿಟ್ರಿ. ಅಲ್ಲ, ಗಾಡ್ ಇಸ್ ಇಮ್ಮಾರ್ಟಲ್, ಅವ್ರನ್ನ ಯಾರು ಟಚ್ ಮಾಡಕ್ಕೆ ಸಾಧ್ಯ. ಆದ್ರೆ ದೇವ್ರ ಗುಣಲಕ್ಷಣಗಳು ಏನ್ ಮಾಡ್ಬೋದು? ಸಾಯಿಸ್ಬೋದು. ಇದನ್ನ ಯಾರಪ್ಪ ಮಾಡಿದ್ರು ಮೊದಲು ಅಂತಂದ್ರೆ ಲೂಸಿಫರ್ ಏನ್ ಮಾಡೋಣ? ಸೇತಾನ ಅವ್ನು ಮಾಡೋಣ. ಅಂದ್ರೆ ದೇವ್ರ ಗುಣಲಕ್ಷಣಗಳು ಏನ್ ಮಾಡ್ಬಿಟ್ಟ? ಕೆಡಿಸ್ಬಿಟ್ಟ. ಅಲ್ವರ ಅದಕ್ಕೆ ನೋಡ್ಬೇಕಾರೆ ಇದನ್ನ ಮಾಡೋದಿಕ್ಕೆ ಏನ್ ಕಾರಣಪ್ಪ ಅಂದ್ರೆ ಕೋಪ. ಅವರ ಲೂಸಿಫರ್ಗೆ ದೇವ್ರ ಮೇಲೆ ಕೋಪ ಬಂತು. ಏನಕ್ಕೆ ಬಂತು ಕೋಪ? ಅಲ್ವರ ದೇವ್ರ ಏನ್ ಮಾಡೋದು ಅಂದ್ರೆ ಮನುಷ್ಯನಿಗೆ ಭೂಲೋಕ ಅಧಿಕಾರ ಕೊಟ್ಬಿಟ್ರು. ಆ ಅಧಿಕಾರ ಕೊಟ್ಟಿರಂತ ಮನುಷ್ಯ ಮೇಲೆ ಇವನೇನ್ ಮಾಡೋದು? ಕಾವಲ್ ದೂತಂತರ ಇಟ್ರು. ಅಷ್ಟೊಂದು ಹೀನವಾಗಿರೋ ಸ್ಥಾನಕ್ಕೆ ಬಂದ್ಬಿಟ್ಟು ತನ್ನನ್ನು ತಾನೇ ತಗ್ಗಿಸ್ಕೊಂಡು ದೇವ್ರು ಹೇಳಿರಂತ ಮಾತಿಗೆ ಏನ್ ಕೆಲಸ ಕೊಟ್ಟಪ್ರಲ್ಲ ದೇವ್ರು ಚಿಕ್ಕದಾದ ಸರಿ ಅದ್ ಮಾಡ್ತೀನಿ ಅಂದ್ಬಿಟ್ಟು ಅವ್ನ ಮನ್ಸೇನಾಗಿರ್ಲಿಲ್ಲ, ಇರ್ಲಿಲ್ಲ. ಅವಾಗ ಏನಾಗ್ಬಿಟ್ಟ ಅಂತಂದ್ರೆ ಇವನಲ್ಲಿ ದ್ವೇಷ ಬರೋದಕ್ಕೆ ಏನಾಯ್ತು? ಶುರು ಆಯ್ತು. ಅದರ ಹೆಮ್ಮೆ ಅವರ ನಾನು ಹಂಗೆ ಅಂತ ಅಂದ್ಬಿಟ್ಟು ಅದಕ್ಕೆ ಯೇಷಾದಲ್ಲಿ ಹೇಳ್ತಾರಲ್ಲ, ನಿಂತರ ಉನ್ನತ ಏನಾಗ್ತೀನಿ ನಾನು ಸರಿ ಸಮಾನವಾಗ್ತೀನಿ ಅಂದ್ಬಿಟ್ಟು ಅವಾಗ ದೇವ್ರ ವಿರುದ್ಧವಾಗಿ ಏನ್ ಮಾಡ್ದೆ? ಕೆಟ್ಟಾಗಿ ಏನ್ ಮಾಡ್ದೆ? ಎಲ್ಲ ಆಲೋಚನೆಗಳನ್ನ ಶುರು ಮಾಡ್ಬಿಟ್ಟು ಇವನು ತನ್ನಲ್ಲಿ ತಾನೇ ಏನ್ ಮಾಡ್ದ? ದ್ವೇಷನ ಅಲ್ರ ತುಂಬಿಸ್ಕೊಂಡ. ಇದರಿಂದ ದೇವ್ರು ಒಂದು ಕ್ಯಾರೆಕ್ಟರ್ ಏನ್ ಮಾಡ್ದ? ಮರ್ಡರ್ ಮಾಡ್ಬಿಟ್ಟು. ಅದಕ್ಕೆ ಯೇಸು ಕ್ರಿಸ್ತ ಹೇಳೋದು, ನಾನು ನಿಜವಾಗ್ಲೂ ಹೇಳ್ತೀನಿ ಕೇಳ್ರಿ, ಒಬ್ಬರ ಮೇಲೆ ಕೋಪ ಆಗೊಂಡ್ರೆ ಏನ್ ಮಾಡ್ದಾಗ ನ್ಯಾಯ ವಿಚಾರಣೆಗೆ ಏನಾಗ್ತೀರಾ? ನೀವು ಗುರಿ ಆಗ್ತೀರಾ ಅಂತ ಏನ್ ಮಾಡೋದಲ್ಲಿ ಅಲ್ಲಿ ಹೇಳೋದು. ಅಲ್ವರ ಅದಕ್ಕೆ ನೋಡ್ಬೇಕಾರೆ ಲೂಸಿಫರ್ ನೋಡ್ರಿ ಅಂತೀನಿ, ದೇವ್ರ ಕ್ಯಾರೆಕ್ಟರ್ನ ಹೆಂಗ್ ಮರ್ಡರ್ ಮಾಡ್ದ ಅಂತಂದ್ರೆ ಲೂಸಿಫರ್ ಬಂದ್ ಮಾತಾಡೋಣ, ಏವಳ ಹತ್ರ ಬಂದ್ ಮಾತಾಡಿದ ಯಾರು? ಸರ್ಪ ಅಲ್ವರ. ಲೂಸಿಫರ್ ಬಂದ್ ಮಾತಾಡ್ದ, ಏನೋ ಸೈನ್ ಇದೆಯಾ? ಏನೋ ಕ್ಲೂ ಇದೆಯಾ? ಇವಾಗ ನಾಳೆ ಬಂದ್ಬಿಟ್ಟು ದೇವ್ರು ಏನಪ್ಪಾ ನೀನ್ ಯಾಕಪ್ಪ ಮಾತಾಡ್ದೆ ಅಂತ, ನಾನೇನ್ ಮಾತಾಡ್ದೆ ದೇವ್ರೆ? ನೀನ್ ಸೃಷ್ಟಿ ಮಾಡಿದ್ರೆ ಸರ್ಪ ಏನಾಗಿದೆ? ಮಾತಾಡ್ದೆ. ಇಲ್ಲೆಲ್ಲ ನೀನೇನ್ ಮಾತಾಡಿದ್ರೆ ಎಲ್ಲಿದೆ ಪ್ರೂಫ್ ಇದೆಯಾ? ನೋಡ್ರಿ ಅದಕ್ಕೆ ದೇವ್ರ ಹೆಂಗ್ ಗೊತ್ತಾ? ಶಾಪ ಕೊಡ್ಬೇಕಾರೆ ಚೇತನ ಕರೆದ್ಬಿಟ್ಟು ಏನ್ ಮಾಡೋಕೋಲ್ಲ? ಶಾಪನ ಕೊಡಕ್ ಹೋಗಿಲ್ಲ. ಯಾಕೆ ಕೊಡಕ್ ಹೋಗಿಲ್ಲ ಹೇಳಿ? ಕೊಟ್ರೆ ಅವ್ನು ಹೇಳ್ತಾನೆ, ಅಯ್ಯೋ ದೇವ್ರೆ ನಾನೇನ್ ಮಾಡಿದೆ ನೋಡ್ಸು ಅಂತ ಕೇಳ್ತಾನೆ. ಅವಾಗ ಏನ್ ಮಾಡ್ತಾರೆ ದೇವ್ರು? ಏನ್ ನೋಡ್ಸಕ್ಕಾಯ್ತದೆ? ಇವನು ಹೇಳೇ ಇಲ್ವಲ್ಲ, ಹೇಳಿರೋದು ಯಾರು? ಸರ್ಪ. ಅದಕ್ಕೆ ದೇವ್ರ ಏನ್ ಮಾಡ್ತಾರೆ? ಓ ಸರ್ಪನ ಉಪಯೋಗಿಸಿದ್ಯಾ, ಸರಿ ಇಂಡೈರೆಕ್ಟ್ ಆಗಿ ಏನ್ ಮಾಡ್ತೀನಿ? ಸರ್ಪಕ್ಕೆ ಶಿಕ್ಷೆ ಕೊಡ್ತಿದ್ದೆ ಬಿಟ್ರು. ಅಲ್ವರ ಅದಕ್ಕೆ ನೋಡ್ಬೇಕ್ರೆ ಹಂಗಾರೆ ಇವಾಗ ಮರ್ಡರ್ ಮಾಡಬಾರ್ದು ಅಂತಂದ್ರೆ ಇದಕ್ಕೆ ಸೊಲ್ಯೂಷನ್ ಏನಪ್ಪಾ ಅಂತಂದ್ರೆ ಫಸ್ಟ್ ನಾವು ಎಲ್ಲಿ ಕಂಟ್ರೋಲ್ ಮಾಡ್ಬೇಕು? ನಮ್ಮ ಕೋಪನ ಏನ್ ಮಾಡ್ಬೇಕು? ಅದರ ಕಂಟ್ರೋಲ್ ಮಾಡ್ಬೇಕು. ಅಲ್ವರ ಅದಕ್ಕೆ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ ಇವಾಗ ಓದಿ, ಮ್ಯಾಥ್ಯೂ 5:22. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ತನ್ನ ಸಹೋದರನನ್ನು ನೋಡಿ ಛೀ ನೀಚ ಅನ್ನುವವನು ನ್ಯಾಯ ಸಭೆಯ ವಿಚಾರಣೆಗೆ ಒಳಗಾಗುವನು. ನೋಡ್ರ, ಒಬ್ಬರನ್ನ ಛೀ ನೀಚ ಅಂತ ಹೇಳೋನ್ ಏನ್ರಿ ನ್ಯಾಯ ವಿಚಾರಣೆಗೆ ಏನಾಗ್ತಾನೆ? ಗುರಿ ಆಗ್ತಾನೆ. ಇವಾಗ ಛೀ ನೀಚ ಅಂತ ನಾವ್ ಯಾರಿಗೆ ಹೇಳಕ್ ಹೋಗ್ತೀರಾ? ನಾವೇನ್ ಮಾಡ್ತೀವಿ? ನಾವ್ ಯಾರನ್ನು ಛೀ ನೀಚ ಅಂತ ಹೇಳಕ್ ಹೋಗಲ್ಲ. ಆದ್ರೆ ಏನ್ ಮಾಡ್ತೀರಿ? ಕೀಳಾಗಿ ಏನ್ ಮಾಡ್ತೀರಿ? ನೋಡ್ತೀವಿ ಅಲ್ರ, ಅಯ್ಯೋ ಇವ್ರು ವೇಸ್ಟ್, ಏನಕ್ಕೂ ಕೆಲ್ಸಕ್ಕೆ ಬಾರ್ದೇ ಇರೋರು ಅಲ್ವರ. ಬೈಬಲ್ ಅಲ್ಲಿ ಯೇಸು ಕ್ರಿಸ್ತ ಹೇಳ್ತಾರೆ ಅಂತಂದ್ರೆ ನೀವ್ ಯಾರ್ದು ಈ ತರ ಏನ್ ಮಾಡಕ್ ಹೋಗ್ಬಿಡಿ, ಜಜ್ಮೆಂಟ್ ಮಾಡಕ್ ಹೋಗ್ಬೇಡಿ ಅಲ್ವರ. ಯಾಕಂದ್ರೆ ದೇವ್ರೊಬ್ರು ಸತ್ಯಕ್ಕೆ ಕರೆದವ್ರೆ ಅಂತಂದ್ರೆ ಅವ್ರಿಗೆಲ್ಲ ಒಂದ್ ರೀತಿ ಟ್ಯಾಲೆಂಟ್ ಏನ್ ಮಾಡ್ತಾರೆ? ದೇವ್ರು ಕೊಟ್ಟಿರ್ತಾರೆ ಅಲ್ವರ. ಅದಕ್ಕೆ ಡಿಸಿಷನ್ ತಗೊಂಡು ಜಜ್ಮೆಂಟ್ ಮಾಡೋದು ಯಾರು? ದೇವ್ರು ಅಲ್ವರ. ಅದನ್ನ ಯಾರ ಕೈಲಿ ಒಪ್ಪಿಸ್ಕೊಡ್ಬೇಕು? ದೇವ್ರಿಗೆ ಒಪ್ಪಿಸ್ಕೊಡ್ಬಿಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕು, ಒಬ್ಬ ಸೋದರನಾಗ್ಲಿ ಜಜ್ಮೆಂಟ್ ಮಾಡಕ್ ನಮ್ಗೆ ಏನಿಲ್ಲ ಅಧಿಕಾರ ಇಲ್ಲ. ಸರಿ, ಇವಾಗ ಒಬ್ಬರ ಮೇಲೆ ಮನಸ್ತಾಪ ಇದೆಯಪ್ಪ, ಒಬ್ರು ನೋಡಿದ್ರೆ ಕೋಪ ಬರ್ತದೆ ಅಂದ್ರೆ ಇವಾಗ ನಾವ್ ಏನ್ ಮಾಡ್ಬೇಕು? ಇದೇನ್ ಕಂಟ್ರೋಲ್ ಮಾಡೋದು? ಇವಾಗ ಯೇಸು ಕ್ರಿಸ್ತ ಅಂದ್ರೆ ಮರ್ಡರ್ ಮಾಡ್ಬೇಡ ಅಂದ್ರು. ಮರ್ಡರ್ ಮಾಡ್ಬೇಡ ಅಂತಂದ್ರೆ ಅದು ಫಸ್ಟ್ ಕೋಪಗೊಳ್ಬಾರ್ದು ಅಂತ ಹೇಳಿದ್ರು. ಇವಾಗ ಕೋಪ ಬರ್ತದೆ, ನಾವೇನ್ ಮಾಡೋಣ? ಕೋಪ ಹೆಂಗ್ ಕಂಟ್ರೋಲ್ ಮಾಡೋಣ? ಕೋಪ ಬರೋಕೆ ಏನ್ ಕಾರಣ? ಏನೋ ಒಂದು ರೂಟ್ ಕಾಸ್ ಏನಾಗಿರ್ಬೇಕು?
ಇರ್ಬೇಕು ಅಲ್ವರ. ಏನಾಗಿರ್ಬೇಕು, ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾಗಿರ್ಬೇಕು ಇರ್ಬೇಕು. ಇವಾಗ ಏನಿಲ್ಲಪ್ಪ ಎಕ್ಸಾಂಪಲ್, ಇವಾಗ ಯುಕ್ರೇನು ಮತ್ತೆ ರಷ್ಯಾಗೆ ಯುದ್ಧ ಏನಾಯ್ತು, ಶುರು ಆಯ್ತು ಅಲ್ವರ. ಏನಕ್ಕೆ ಶುರು ಆಗಿದ್ದು? ಏನಿಲ್ಲ, ಸಿಂಪಲ್ ಮ್ಯಾಟರ್ ಅಷ್ಟೇ. ಈಗೋ ಅಷ್ಟೇ. ಏನ್ ಗೊತ್ತಾ, ಯುಕ್ರೇನು ಏನ್ರಿ ಯುರೋಪಿಯನ್ ಯೂನಿಯನ್ಗೆ ಬರಬಾರ್ದು ಅಂತ ಅಷ್ಟೇ. ಏನಿಲ್ಲ, ಸಿಂಪಲ್ ಮ್ಯಾಟರ್. ಯುರೋಪಿಯನ್ ಯೂನಿಯನ್ ಅಂತ ಒಂದು ಇದೆ, ಒಂದು ಒಕ್ಕೂಟ ಇದೆ. ಅದರ ಅದೇನಂದ್ರೆ ಯುರೋಪ್ ದೇಶದವರು ಸೇರಿಬಿಟ್ಟು ಒಂದು ಒಕ್ಕೂಟ ಮಾಡ್ಕೊಂಡಿದ್ದಾರೆ. ಏನೋ ಯುದ್ಧ ಅದ ಅಂತಂದ್ರೆ ನಾವೇನ್ ಮಾಡ್ತೀವಿ, ಎಲ್ಲರೂ ಒಟ್ಟಿಗೆ ನಿಂತ್ಕೊಂಡ್ಬಿಟ್ಟು ಸಪೋರ್ಟ್ ನಿಂತ್ಕೊಂತಿಂತ. ರಷ್ಯಾ ಏನ್ ಹೇಳ್ದ, ನೋಡಪ್ಪ ನೀನ್ ಏನ್ ಬೇಕಾರೋ ಮಾಡ್ರಿ, ನೀನ್ ಇಂಡಿವಿಜುವಲ್ ಇದ್ಬಿಡು, ನಾನು ನಿನ್ ಸವಾಸಕ್ಕೆ ಬರಲ್ಲ, ಆದ್ರೆ ನೀನ್ ಇಲ್ಗೋಗ್ಬಾರ್ದು, ಅವ್ರ ಜೊತೆಗೆ ಸೇರ್ಬಾರ್ದು ಅಂತ. ಇವನು ಏನ್ ಮಾಡ್ದ, ಇಲ್ಲ ನಾನು ಸೇರಿಸಿ ಅಂತ ಆಟ ಮಾಡ್ದ. ಇಷ್ಟೇ ಸಿಂಪಲ್ ಮ್ಯಾಟರ್. ಅದಕ್ಕೋಸ್ಕರ ಏನಾಗೋಯ್ತು, ಯುದ್ಧ ಆಗೋಯ್ತು. ಯೋಚನೆ ಮಾಡೈತಿ, ಒಂದು ಚಿಕ್ಕ ವಿಚಾರ ಏನ್ರಿ ಮಾತುಕತೆಯಲ್ಲಿ ಮಾಡಿದ್ರೆ ಏನಾಗಿರೋದು, ಮುಗ್ದೋಗಿರೋದು. ನೀವೆಲ್ಲ ವಿಡಿಯೋ ಹಾಕಿದ್ ನೋಡ್ರ, ಟ್ರಂಪ್ ಒಂದು ಯುಕ್ರೇನ್ ಪ್ರೆಸಿಡೆಂಟ್ ಕರೆದು ಮಾತಾಡ್ತಾನೆ ಅದ್ರ, ಅವನು ಅಷ್ಟು ಹೇಳ್ತಾನೆ ಯುದ್ಧ ಬೇಡಪ್ಪ ನಿಲ್ಸ್ಬಿಡು ಅಂತಾನೆ. ಇವನ್ ಏನ್ ಮಾಡ್ದವನೆ, ಅದನ್ನ ಕೇಳ್ತಾನೆ ಇಲ್ಲ ಅದ್ರ. ಏನಕ್ಕೆ, ಸಿಂಪಲ್ ಮ್ಯಾಟ್ರು ಏನಂತ ಆ ವಿಚಾರ ಏನ್ ಮಾಡ್ತಾನೆ ಇವನು, ಅರ್ಥ ಮಾಡ್ಕೊಂತ ಇಲ್ಲ ಅಲ್ವರ. ನೋಡ್ಬೇಕು, ಅದಕ್ಕೆ ಈಗೋ, ಕೋಪ, ದ್ವೇಷ ಅಲ್ವರ. ಇದಕ್ಕೆ ಹೆಂಗ್ ಸೊಲ್ಯೂಷನ್ ತರನ, ಈ ಸೊಲ್ಯೂಷನ್ ಕೂಡ ಕ್ರೈಸ್ಟ್ ಅಲ್ಲೇ ಹೇಳ್ತಾರೆ. ಏನ್ ಮಾಡ್ಬೇಕು ಸೊಲ್ಯೂಷನ್ ನೋಡಿ, ಮುಂದಕ್ಕೆ ಹೇಳ್ತಾರೆ ಅಂತೀನಿ. ಇಲ್ಲಿ ಒಬ್ಬರ ಮೇಲೆ ಕೋಪ ಬಂದ್ರೆ ನಮ್ಗೆ ಒಬ್ಬರ ಮೇಲೆ ಏನಾಗಿರ್ಬೇಕು, ಅವ್ರ ಮನಸ್ತಾಪ ಇರಬೇಕು. ಆ ಮನಸ್ತಾಪ ಇದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ನೋಡ್ತೀನಿ. 23 ಓದಿಂತೀನಿ. ಆದ ಕಾರಣ ಹಾ. ನೀನು ನಿನ್ನ ಕಾಣಿಕೆಯನ್ನು ಯಜ್ಞ ವೇದಿಯ ಹತ್ತಿರಕ್ಕೆ ತಂದಾಗ ಹ್ಮ್ ನಿನ್ನ ಸಹೋದರನ ಮನಸ್ಸಿನಲ್ಲಿ ಹ್ಮ್ ನಿನ್ನ ಮೇಲೆ ಏನೋ ವಿರೋಧವದೆ ಎಂಬುದು ನಿನ್ನ ನೆನಪಿಗೆ ಬಂದರೆ ಹ್ಮ್ ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆಯೇ ಬಿಟ್ಟು ಹೋಗಿ ಹ್ಮ್ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು, ಹ್ಮ್ ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಕೊಡು. ನೋಡ್ರ, ಇವಾಗ ಏನಕ್ಕೆ ಕೋಪ ಬರ್ತದೆ, ಒಬ್ರೊಬ್ರು ಏನಾಗಿರ್ಬೇಕು, ಏನೋ ಇರ್ಬೇಕು ಅಲ್ವರ. ಅವಾಗ ಏನ್ ಮಾಡೋ ಅಂತ ಹೇಳ್ತಾರೆ, ಏನೋ ವಿರುದ್ಧವಾಗಿ ಏನೋ ಇದೆಯಾ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆಯಾ, ನಿಮ್ಗೇನೋ ನೀವು ತಪ್ಪಾದ ದೃಷ್ಟಿಲಿ ನೋಡಿದ್ರೆ, ನೀವೇನೋ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ರೆ ಫಸ್ಟ್ ಏನ್ ಮಾಡಿ ಅಂತ ಹೇಳ್ತಾರೆ, ಅದನ್ನ ಹೋಗ್ಬಿಟ್ಟು ಏನ್ ಮಾಡಿ ನೀವು ಸರಿಪಡಿಸ್ಕೊಳ್ಳಿ. ಹೆಂಗ್ ಸರಿಪಡಿಸ್ಕೊಬೇಕು, ಏನ್ ಮಾಡೋ, ಕೂತಿ ಮಾತಾಡ್ಬೇಕು. ಅದೇ ಯೇಸು ಕ್ರಿಸ್ತ ಹೇಳಿದ್ರು ಅಲ್ವರ. ಏನಂತಾರೆ, ಯಾರೊಬ್ರು ವಿರುದ್ಧವಾಗಿ ಏನೋ ಇತ್ತು ಅಂತಂದ್ರೆ ಫಸ್ಟ್ ನೀವೇನ್ ಮಾಡಿ ಪರ್ಸನಲ್ ಆಗಿ ಮಾತಾಡಿ. ಇಲ್ಲ ಅಂದ್ರೆ 2-3 ಜನ ಕರ್ಕೊಂಡೋಗಿ ಏನ್ ಮಾಡಿ ಮಾತಾಡಿ. ಹಂಗೂ ಆಗಿಲ್ಲ ಅಂದ್ರೆ ಸಭೆಯಲ್ಲೆಲ್ಲ ಕೂರ್ಸಿ ಏನ್ ಮಾಡಿ ನೀವು ಮಾತಾಡಿ ಅಂತ ಹೇಳ್ತಾರೆ. ಯಾಕೆ ಮಾತಾಡ್ಬೇಕು, ಮಾತಾಡೋದ್ರಿಂದ ಎಷ್ಟೋ ವಿಚಾರಗಳು ಏನಾಗ್ತದೆ, ಸರಿ ಆಗ್ತಲ್ಲ. ಎಷ್ಟೋ ವಿಚಾರಗಳು ಏನಂದ್ರೆ ನಾವು ನೋಡೋಂಥ ದೃಷ್ಟಿಕೋನ ಏನಾಗಿರ್ತಾರೆ, ಬೇರೆ ಆಗಿರ್ತಾರೆ. ಏನಿಲ್ಲ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಒಬ್ರು ಸಿಸ್ಟರ್ ಬಾಗಲ್ ತರ್ತಾರೆ ಅಂತ ತಿಳ್ಕೊಳ್ಳಿ. ಅದರ ನಾನೇನ್ ಮಾಡ್ತೀನಿ, ಬಾಗಲ್ ತೆಗಿತೀನಿ. ಅದರ ಸಿಸ್ಟರ್ ಹೊರಡೆ ಬರಕ್ ಹೋಗ್ತಾರೆ, ಜಾರ್ ಪಟ್ಟಕ್ಕಂತ ಏನಾಗ್ತಾರೆ, ಬಿದ್ದೋಗ್ತಾರೆ ಅಂತ ತಿಳ್ಕೊಳ್ಳಿ. ಅವಾಗ ಯಾರೋ ಒಬ್ಬ ಸಿಸ್ಟರ್ ಬಿದ್ದೋಗ್ತಾರೆ, ನೀವೇನ್ ಮಾಡ್ತೀರಾ, ಹಿಡ್ಕೊಂತೀರಿ. ಹಿಡ್ಕೊಂಡಿದ ತಕ್ಷಣ ಯಾರೊಬ್ಬರು ಬಂದು ನೋಡ್ತಾರೆ ಅಂತ ತಿಳ್ಕೊಳ್ಳಿ, ಇನ್ನೊಬ್ರು ಸಿಸ್ಟರ್. ಅವ್ರು ನೋಡಕ್ ಹೆಂಗಿರ್ತಾರೆ, ತಪ್ಪಾದ ರೀತಿಯಲ್ಲಿ ಕಾಡ್ತಾರೆ. ಯಾಕೆ, ಅಯ್ಯೋ ಇವ್ರೇನ್ ಹಿಡ್ಕೊಂಡ್ಬಿಟ್ಟವ್ರೆ, ಸಿಚುವೇಶನ್ ಇಲ್ಲ, ಅವ್ರಿಗೆ ಗೊತ್ತಿಲ್ಲ ಅಲ್ವರ. ಅದಕ್ಕೆ ಆ ಟೈಮಲ್ಲಿ ನಾವು ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತೀರಾ, ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ಇವಾಗ ಅವ್ರ ತಲೆ ಏನ್ ಬಿದ್ದೈತಿ, ಇವಾಗ ಒಂದ್ ಹುಳ ಏನಾಗೈತಿ, ಇವಾಗ ಬಿದ್ದೈತಿ ನೋಡ್ರಿ. ಆ ಹುಳ ಏನಾಗ್ತೀರಿ, ಇವಾಗ ಬೆಳಿತಾ ಇರ್ತದವ್ರ. ಇವಾಗ ನಾವೇನ್ ಮಾಡ್ಬೇಕು, ಹುಳನ ಪರವಾಗಿಲ್ಲ ಬಿಡು, ಕಾಲ ಏನ್ ಮಾಡ್ತಾರೆ ನೋಡ್ಕೊಂತಾರೆ, ಕಾಲಕ್ಕೆ ಏನ್ ಮಾಡ್ತಾರೆ ಅದೇ ಉತ್ತರ ಕೊಟ್ಕೊಂತಾರೆ. ಅವ್ರಿಗೆ ಏನಾಗ್ಬಿಡ್ತಾರೆ, ಸಮಾಧಾನ ಆಗ್ಬಿಡುತ್ತೆ, ಬಿಟ್ಬಿಟ್ರೆ ಆಯ್ತದ. ಆ ವಿಚಾರ ಏನ್ ಮಾಡ್ಬೇಕು, ಕರೆದ್ಬಿಟ್ಟು ಕೂತ್ಕೊಂಡು ಮಾತಾಡ್ಬೇಕು. ಕೆಲವು ವಿಚಾರಗಳನ್ನ ಸೆಟ್ರೈಟ್ ಮಾಡಿದ್ರೆ ಎಲ್ಲಾರ ಮೈಂಡ್ ಏನಾಗ್ತದೆ, ಕ್ಲಿಯರ್ ಆಗ್ತಾರೆ ಅದರ. ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಅದೇ ಹೇಳಿದ್ದು, ನಿನ್ನ ಸಹೋದರನ ವಿರುದ್ಧವಾಗಿ ಏನೋ ಇದೆ ಅಂತ ಗೊತ್ತಾಗಿದ ತಕ್ಷಣ ಫಸ್ಟ್ ಏನ್ ಮಾಡಿ, ಅದನ್ನಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟು ಏನ್ ಮಾಡಿ, ನೀವು ಸಹೋದರ ಹತ್ರ ನಿಮ್ಮ ರೀಕನ್ಸಿಲ್ ಆಗಿ ಆಮೇಲೆ ಬಂದು ಏನ್ ಮಾಡಿ ನನಗೆ ಕಾಣಿಕೆ ಮಾಡಿ ನೀವು ಕೊಡಿ ಅಂತ ಹೇಳ್ತಾರೆ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೊರಸಗಳೇ, ನಾವು ಒಬ್ಬರ ಮೇಲೆ ಕೋಪಗೊಳ್ದ ರೀತಿಲಿ ನಾವು ಒಬ್ರಿಗೆ ಏನ್ ಮಾಡ್ಬೇಕು, ಸಂಧಾನ ಮಾಡ್ಕೊಬೇಕು, ಸಮಾಧಾನನೇ ಮಾಡ್ಬೇಕು, ಮಾಡ್ಕೋಬೇಕು. ನೋಡಿರ್ತೀನಿ, ಇವಾಗ ದಾವಿದನ್ಗೆ ಮತ್ತೆ ಸೌಲ್ ರಾಜನ್ಗೆ ಏನಿತ್ತು, ದ್ವೇಷ ಇತ್ತು ಅಲ್ವರ. ದ್ವೇಷ ಇತ್ತು ಅಂದ್ರೆ ಎಷ್ಟಿತ್ತು ದ್ವೇಷ ಅಂತಂದ್ರೆ, ದಾವಿದು ಹಿಂದೆನೆ ಹೋಗಿಲ್ಲ ರೀತಿನಿ. ದಾವಿದು ಇವನ್ ಪಾಣಿ ಇವ್ನು ಎಸ್ಕೇಪ್ ಆಗ್ಬಿಟ್ಟು ಏನ್ ಮಾಡ್ತಾನೆ, ಇವನ್ ಪಾಣಿ ಕೆಲಸ ಹೋಗ್ತಿರ್ತಾನೆ. ಆದ್ರೆ ಸೌಲ್ ಮಾತ್ರ ಏನ್ ಮಾಡ್ಲಿಲ್ಲ, ಬಿಡ್ಲೇ ಇಲ್ಲ ನೋಡ್ರಿ. ಅಲ್ಲರ ದೊಡ್ಡ ಪರಿಚಯ ಇದ್ದಾನೆ, ಅದರ ಅರಮನೆ ಇದ್ದಾನೆ, ಆಸ್ಥಾನದಲ್ಲಿ ಇದ್ದಾನೆ, ಆರಾಮ್ ನೋಡ್ಕೊಂಡು ಇರ್ಬೋದಾಗಿತ್ತು. ಅದು ಬಿಟ್ಬಿಟ್ಟು ಅದೆಲ್ಲ ಬಿಟ್ಬಿಟ್ಟು ಯಾರಿಂದ ಬರ್ತಾನೆ ಅಂತಂದ್ರೆ ದಾವಿದನ್ ಏನ್ ಮಾಡ್ತಾನೆ, ಅಟ್ಟಸ್ಕೊಂಡ್ ಬರ್ತಾನೆ. ದಾವಿದ ನೋಡಷ್ಟು ನೋಡ್ತಾನೆ ಅದರ. ಇದನ್ನ ಯೋನಾಥನ್ಗೆ ಹೇಳ್ತಾನೆ, ಯೋನಾಥನ್ ನಂಬೋದೇ ಇಲ್ಲ, ಹಂಗೆಲ್ಲ ಇಲ್ವೇ ಇಲ್ಲ ನೋವಪ್ಪ, ನೀನು ಸುಳ್ಳರ್ ಮಾಡ ಅಂತ ಹೇಳ್ತಾನೆ. ಅವಾಗ ದಾವಿದ ಏನ್ ಮಾಡ್ತಾನೆ, ಪರೀಕ್ಷೆ ಮಾಡ್ತಾನೆ, ಹಿಂಗ್ ಮಾಡಿ ನೋಡು ಅಂತಂದ. ಅವಾಗ ಯೋನಾಥನ್ ಗೊತ್ತಾಗ್ಬಿಡ್ತಾರೆ, ಓ ಕರೆಕ್ಟ್ ಹೇಳಿರೋದು, ಇವನು ಏನ್ ಮಾಡ್ತಾನೆ, ಇನ್ಮೇಲೆ ದ್ವೇಷ ಕಾರ್ತಾನೆ ಅಂತಂದ್ಬಿಟ್ಟು ಅದರ. ಅವಾಗ ಕೂಡ ಏನ್ ಮಾಡ್ತಾನೆ ದಾವಿದು, ಕೊನೆಗೆ ಒಂದು ಫೈನಲ್ ಆಗಿ ಇಷ್ಟೊಂದು ಯಾಕೆ, ಇವ್ ನನ್ನಿಂದ ತಾನೇ ಇವ್ನಿಗೆ ಮಿಸ್ಟೇಕ್ ಆಗ್ತಿರೋದು, ನಂದೇ ಇವ್ನಿಗೆ ತುಂಬಾ ಇವ್ನಿಗೆ ದೋಷ ಬರ್ತಾರೆ, ಕೋಪ ಬರ್ತಾರೆ ಅಂತ ಏನ್ ಮಾಡ್ತಾನೆ, ಒಂದ್ಸತಿ ಸೌಲ್ ರಾಜ ಮಲಗಿರ್ಬೇಕಾದ್ರೆ ಏನ್ ಮಾಡ್ತಾನೆ, ದಾವಿದ್ದು ಅವನು ವಸ್ತ್ರ ತುದಿ ಏನ್ ಮಾಡ್ತಾನೆ, ಕತ್ತರಿಸ್ಬಿಡ್ತಾನೆ. ಅವಾಗ ಸೌಲ್ ಎಚ್ಚರಿಕೆ ಆಗ್ಬಿಡ್ತಾನೆ. ಅವಾಗ ದಾವಿದ್ ಏನ್ ಮಾಡ್ತಾನೆ, ಕ್ಲೀನಾಗಿ ಮಾತಾಡ್ತಾನೆ ಎಲ್ಲ ವಿಚಾರಗಳನ್ನ. ಅದರ ಮಾತಾಡಿದ ತಕ್ಷಣ ಇನ್ ಮುಂದೆ ಸೌಲ್ ರಾಜ ಯಾವತ್ತೂ ದಾವಿದಿಂದೆ ಬರ್ಲಿಲ್ಲ ಅಲ್ಲ. ಮ್ಯಾಟ್ರ್ ಏನಾಯ್ತು ಅಲ್ಲಿ ಕ್ಲಿಯರ್ ಆಯ್ತು. ಅದರ ಯೋಚನೆ ಮಾಡಿತ್ತು, ಅದನ್ನ ಅವ್ನಿಗೆ ಎಷ್ಟು ರಿಲೀಫ್ ಸಿಕ್ಕಿರ್ಬೋದು
ಅಲ್ವರ. ಆದ್ರೆ ಅಷ್ಟು ರಿಲೀಫ್ ಸಿಕ್ಕೋ ಹೊತ್ತಿಗೆ ಆಲ್ಮೋಸ್ಟ್ ಗಾನ್ ಟು ದ ವರ್ಸ್ಟ್ ಸಿಚುವೇಶನ್. ಅದರ ಆಲ್ರೆಡಿ ಏನಾಗಿತ್ತು, ಈವಿಲ್ ಸ್ಪಿರಿಟ್ಸ್ಗಳನ್ನ ಆಕ್ಯುಪೈ ಮಾಡ್ಕೊಂಡು ಅವನ ಸ್ಪಾಯ್ಲ್ ಮಾಡಿತ್ತಲಾಗಿತ್ತು. ಅಲ್ವರ ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತು ನಮ್ಗೆ ಹೇಳಂತ ಒಂದು ಇದೇನಪ್ಪ ಅಂದ್ರೆ ನ್ಯಾಯಪ್ರಮಾಣ ಅಂತ ಒಂದು ಪ್ರೀತಿ ಮತ್ತೆ ನೀತಿ ಅಂತ ಏನಂತಂದ್ರೆ, ಒಬ್ಬರನ್ನ ಕೊಲೆ ಮಾಡೋದಕ್ಕಿಂತ ಮುಂಚೆ ಹೋಗೋದಕ್ಕಿಂತ ಫಸ್ಟ್ ಏನ್ ಮಾಡೋಕೆ ನಾವು ರಿಕನ್ಸೈಲು ಆಗ್ಬೇಕು. ಇದು ಸೊಲ್ಯೂಷನ್ ಪ್ರಾಬ್ಲಮ್ಗೆ. ಸರಿ, ಎರಡನೇ ಪ್ರಾಬ್ಲಮ್ ನೋಡೋಣ. ಎಲ್ಲಪ್ಪ ಕೊಟ್ಟಿದೆ ಅಂತಂದ್ರೆ ಅದರಲ್ಲೇ ಎಲ್ಲಿ 27 ತೋರಿಸೋದಿದ್ದೀನಿ, 27. ವ್ಯಭಿಚಾರ ಮಾಡಬಾರದೆಂದು ಹೇಳಿಯದೆ ಹ್ಮ್. ಎಂಬುದಾಗಿ ನೀವು ಕೇಳಿದ್ದೀರಷ್ಟೇ. ಹಾ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಹ್ಮ್. ಪರಸ್ತ್ರೀಯನ್ನು ನೋಡಿ ಹ್ಮ್. ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಹ್ಮ್. ಆಕೆಯ ಕೂಡ ವ್ಯಭಿಚಾರ ಮಾಡಿದವನಾದನು. ಸರಿ, ಇವಾಗ ಏನ್ ಹೇಳ್ತಾರೆ, ವ್ಯಭಿಚಾರ ಮಾಡ್ಬೇಡ ಅಂತ ಏನ್ ಮಾಡಿದೆ, ಹೇಳಿದೆ ಅಷ್ಟೇ ಅಂತ ಹೇಳ್ತಾರೆ. ವ್ಯಭಿಚಾರ ಏನು? ವ್ಯಭಿಚಾರ ಏನ್ ಗೊತ್ತೇ ಇಲ್ವಾ? ಸರಿ ಅಲ್ವರ, ಒಬ್ಬರ ಜೊತೆ ಸಂಬಂಧ ಬಿಟ್ಟು, ಅಂದ್ರೆ ಹೆಂಡತಿ ಅಥವಾ ಪುರುಷನ ಜೊತೆ ಸಂಬಂಧ ಬಿಟ್ಟು ಮತ್ತೊಬ್ಬರ ಜೊತೆ ಸಂಬಂಧ ಇಟ್ಕೊಳ್ಳೋದೇನ್ರಿ ವ್ಯಭಿಚಾರ. ಅಲ್ವರ, ಈ ವ್ಯಭಿಚಾರ ಮಾಡಬಾರ್ದು ಅಂತ ಏನಾಗಿದೆ, ನ್ಯಾಯ ಪ್ರಮಾಣದಲ್ಲಿ ಇದೆ ಅಲ್ವರ. ಸರಿ, ಒಬ್ರ ಜೊತೆ ಫಿಸಿಕಲ್ ಆಗಿ ಕಾಂಟ್ಯಾಕ್ಟ್ ಇಟ್ಕೊಳ್ಳೋದೇನ್ರಿ ವ್ಯಭಿಚಾರ. ಅಲ್ವರ, ಅರೆ ಯೇಸು ಕ್ರಿಸ್ತ ಹೇಳ್ತಾರೆ, ಇನ್ನೊಂದು ವಿಚಾರ ಹೇಳ್ತಾರೆ ನೋಡಪ್ಪ. ವ್ಯಭಿಚಾರ ಅಂದ್ರೆ ಅದೆಲ್ಲ ಅರ್ಥ. ವ್ಯಭಿಚಾರ ಅಂದ್ರೆ ಏನಪ್ಪ ಅರ್ಥ? ಪರಸ್ತ್ರೀ ನೋಡ್ಬಿಟ್ಟೇನ್ರಿ ಮೋಹಿಸವನೇ ಏನ್ರಿ ಇವಾಗ ವ್ಯಭಿಚಾರ ಮಾಡ್ದಂಗೆ ಅಂತ ಹೇಳ್ತಾರೆ. ಇದೇನಿದು? ಮನಸ್ಸಿನಲ್ಲೇ ಮೋಹಿಸ್ಬಿಟ್ರೆ ಏನ್ ಮಾಡ್ದಂಗೆ ಇವಾಗ ವ್ಯಭಿಚಾರ ಮಾಡ್ದಂಗೆ ಅಂತ ಹೇಳ್ತಾರೆ. ಇದೇನಿದು ಅರ್ಥ? ಇವಾಗ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ದೀನಿ. ಇದು 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 ನಮ್ಗೆ ಪ್ರಾಕ್ಟಿಕಲ್ ಆಗಿ ಹಿಂಗೆ ಥಿಂಕ್ ಮಾಡಿದ್ರೆ ಇದು ಕರೆಕ್ಟಾ ಅಂತ ಅನಿಸ್ತದ. ಯೋಚನೆ ಮಾಡಿದ್ದೀನಿ. ಎಕ್ಸಾಂಪಲ್ ನೋಡಿದ್ದೀನಿ, ಒಳ್ಳೆ ಬ್ಯೂಟಿಫುಲ್ ಆಗಿರೋಂಥ ಒಂದು ಹುಡುಗಿ ಬರ್ತಾರೆ ಅಂತಂದ್ರೆ ನಮ್ಮೆಲ್ಲಾ ಕಣ್ ದೃಷ್ಟಿ ಏನ್ ಮಾಡ್ತಾರೆ ಅವ್ರ ಮೇಲೆ? ಹೋಯ್ತದೆ ಇಲ್ವಾ? ಯಾರ್ದು ಹೋಗಲ್ಲ, ಹೋಯ್ತದೆ ಅಲ್ವಾ? ಅದೇ ತರ ಒಳ್ಳೆ ಬ್ಯೂಟಿಫುಲ್ ಆಗಂತ ಹುಡುಗ ಬಂದ್ರೆ ಕಣ್ಣೇನಾಗ್ತದೆ, ಎಲ್ಲ ಕಣ್ಣು ಹೋಯ್ತದೆ ಇಲ್ವಾ? ಅದರ ಅವ್ರು ನೋಡ್ಬಿಟ್ಟು ಹೆಂಗ ಅನ್ಸ್ತಾರೆ, ಎಷ್ಟು ಚೆನ್ನಾಗಿದ್ದಾರೆ ಅಂತ ಅನ್ಸ್ತದ ಇಲ್ವಾ? ಇವಾಗ ಏಸು ಖುಷಿ ಅಂತಾರೆ, ನೀವೆಲ್ಲ ನೋಡಿ ಹಂಗ ಅಂದ್ರೆ ನೀವೆಲ್ಲ ಏನ್ ಮಾಡ್ದಂಗೆ ಎಲ್ಲ ಕ್ಲೀನ್ ಔಟ್. ಹಾಗಾದ್ರೆ ಯಾರು ಪರಲೋಕ ರಾಜ್ಯಕ್ಕೆ ಏನಿಲ್ಲ, ಹೋಗಂಗೆ ಇಲ್ಲ. ಅದರ ಇವಾಗ ಮಿಸ್ ಯೂನಿವರ್ಸ್ ನೋಡಿದ್ರೆ ನಮ್ಗೆ ಏನಿಸ್ತಾರೆ, ಎಷ್ಟು ಚೆನ್ನಾಗಿದ್ದಾಳಲ್ಲ ಅಂತ ಅನ್ಸೋದೇ ಇಲ್ವಾ? ಸರಿ, ಇವಾಗ ಅನ್ಸತ್ತಪ್ಪ? ನೋಡಿ, ಒಂದು ಸುಂದರವಾಗಿರೋ ವಸ್ತು ನೋಡ್ಬಿಟ್ಟು ಅಪ್ರಿಶಿಯೇಟ್ ಮಾಡೋದು ತಪ್ಪೇನಿಲ್ಲ. ಇಲ್ಲ, ದೇವರೇ ಮನುಷ್ಯನ ಏನ್ ಮಾಡೋರೆ, ಸುಂದರವಾಗಿ ತನ್ನ ಸ್ವರೂಪದಲ್ಲಿ ಏನ್ ಮಾಡೋರೆ, ಸೃಷ್ಟಿ ಮಾಡೋರೆ. ಪರಲೋಕ ದೂತರುಗಳೇ ಮನುಷ್ಯನ ನೋಡಿ ಏನಾಗ್ಬಿಟ್ರು, ಮೋಸ ಆಗ್ಬಿಟ್ರು ಅಲ್ವರ. ಸೊ ಒಂದು ನೀವು ನೋಡ್ಬಿಟ್ಟು ಕೆಲವು ವಿಚಾರಗಳನ್ನ ಅಪ್ರಿಶಿಯೇಟ್ ಮಾಡೋದೇನಿಲ್ಲ, ತಪ್ಪಿಲ್ಲ. ಆದ್ರೆ ಅದ್ರ ಬಗ್ಗೆ ಕೆಟ್ಟದಾಗೆ ಥಿಂಕ್ ಮಾಡಿ ಕೆಟ್ಟದಾಗೇನೆ ಕೆಲಸಗಳನ್ನ ಮಾಡಕ್ ಹೋದವಾಗ ಅದು ದೇವ ದೃಷ್ಟಿ ಏನಾಗದು, ಇವಾಗ ಅದು ವ್ಯಭಿಚಾರಕ್ಕೆ ಹೋಗುತ್ತೆ. ಅದಕ್ಕೆ ನೋಡ್ಬೇಕಾರೆ ವ್ಯಭಿಚಾರ ಅಂತ ಹೇಳ್ಬೇಕಾರೆ ಏನ್ರಿ, ನಾವು ಯಾವ ತರ ಥಿಂಕ್ ಮಾಡ್ತೀರಿ ಅದ್ರ ಮೇಲೆ ಏನಾಗೋದು. ಅದಕ್ಕೆ ಯೇಸು ಕ್ರಿಸ್ತ ನೆಕ್ಸ್ಟ್ ಹೇಳ್ತಾರೆ, ನಿಮ್ಮ ಕಣ್ಣು ಪಾಪ ಮಾಡೋದಾದ್ರೆ ದಯವಿಟ್ಟು ಏನ್ ಮಾಡಿ, ನಿಮ್ ಕಣ್ಣ ತೆಗೆದಾಕಿ. ಹಂಗಂದ್ರೆ ನೀವು ನೋಡಂತ ದೃಷ್ಟಿಕೋನ ಅದರ ಬದಲಾಯಿಸ್ಕೊಳ್ಳಿ. ಇವಾಗ ಶುದ್ಧವಾಗಿರೋನ್ಗೆ ಏನಾಗಿದೆ, ಎಲ್ಲ ಶುದ್ಧವಾಗಿದೆ. ಅಶುದ್ಧವಾಗಿರೋನ್ಗೆ ಏನಾಗ್ತದೆ, ಅಶುದ್ಧವಾಗಿರೋನ್ ಎಲ್ಲವೂ ಏನಾಗ್ತಾರೆ, ಅಶುದ್ಧವಾಗಿ ಕಾಣಿಸ್ತಾರೆ ಅಲ್ವ. ಅದಕ್ಕೆ ನೋಡ್ಬೇಕಾದ್ರೆ ನಾವು ನೋಡೋಂಥ ದೃಷ್ಟಿಕೋನ ಅಲ್ವರ. ಒಬ್ರು ನೋಡಿ ಬ್ಯೂಟಿಫುಲ್ ಆಗಿರೋನ್ನ ಅಪ್ರಿಶಿಯೇಟ್ ಮಾಡೋದು ತಪ್ಪಿಲ್ಲ ರೀ. ಆದ್ರೆ ಒಬ್ರು ನೋಡಿ ಬ್ಯೂಟಿಫುಲ್ ಆಗಿರೋ ನೋಡ್ಬಿಟ್ಟು ಅಯ್ಯೋ ಜೊತೆ ಹೆಂಗೆ ಕೆಟ್ಟಾಗಿ ನಡ್ಕೊಳೋಣ, ಅವ್ನ ಹೆಂಗೆ ನಾವು ಮೋಸ ಮಾಡೋಣ, ಹೆಂಗೆ ಅವ್ರನ್ನ ಕೆಟ್ಟತನಕ್ಕೆ ಸರಿಯನಾ ಅಂತಂದ್ಬಿಟ್ಟು ಹೇಳ್ತಾರಲ್ಲ, ಇದು ಏನ್ರಿ, ಇದು ರಾಂಗ್ ಅಲ್ವರ. ಅದೇ ನೋಡ್ಬೇಕಾರೆ ಏನ್ರಿ, ವ್ಯಭಿಚಾರ ಅಂತ ಏನಪ್ಪಾ ಅಂದ್ರೆ ನಮ್ಮ ಮನಸ್ಸಲ್ಲಿ ಕೆಟ್ಟದಂತ ದೃಷ್ಟಿಕೋನಲ್ಲಿ ನೋಡೋಂಥದ್ದೇ ಅಷ್ಟೇನ್ರಿ ವ್ಯಭಿಚಾರ. ಅಂದ್ರೆ ಇದನ್ನೆಲ್ಲ ಎಲ್ಲಿ ಕಂಟ್ರೋಲ್ ಮಾಡ್ಬೇಕು ಅಂತ ಹೇಳ್ತಾರೆ ಯೇಸು ಕ್ರಿಸ್ತು? ಥಾಟ್ಸ್ ನೋಡಿ. ಫಸ್ಟ್ ಒಂದು ನೋಡಿದೆ ಎಲ್ಲಿ, ಆಲೋಚನೆಯಲ್ಲಿ. ಎರಡನೇದು ನೋಡಿದ್ದೇನ್ರಿ, ಆಲೋಚನೆ. ಯಾಕೆ ಆಲೋಚನೆಗೆ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಯೇಸು ಕ್ರಿಸ್ತು? ಯಾಕೆ ಆಲೋಚನೆಯಲ್ಲಿ ನಾವು ಚೇಂಜ್ ಮಾಡ್ಕೊಬೇಕು? ಅಲ್ಲಿಂದಾನೇ ಏನ್ರಿ, ಅಲ್ವರ, ಅಲ್ಲಿಂದಾನೇ ಏನಾಗದೆ ಎಲ್ಲ ಅಲ್ವರ. ಮನುಷ್ಯ ಯಾವ ತರ ಯೋಚನೆ ಮಾಡ್ತಾನೋ ಅವನು ಅದೇ ತರ ಏನಾಗೋನೆ ಇದಾನೆ ಅಂತ ಅರ್ಥ ಅಲ್ವರ. ಆಮೇಲೆ ಏನಕ್ಕೆ ನಮ್ಮ ಒಂದು ಆಲೋಚನೆಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತಂದ್ರೆ, ದೇವರು ಇವಾಗ ನಮ್ ಜಡ್ಜ್ಮೆಂಟ್ ಮಾಡ್ತಾ ಇರೋದು ನಮ್ಮ ಆಕ್ಷನ್ಸ್ ಬೇಸಿಸ್ ಮೇಲಲ್ಲ. ನಾವು ಎಷ್ಟು ಪರ್ಫೆಕ್ಟ್ ಆಗಿದ್ರಿ, ಅವ್ನು ಎಷ್ಟು ಕ್ರಿಸ್ತನ್ ತರ ನಡ್ಕೊಂತಾನೆ, ಎಷ್ಟು ಡೀಸೆಂಟ್ ಆಗಿ ಬಿಹೇವ್ ಮಾಡ್ತಾನೆ, ಎಷ್ಟು ಎಲ್ಲಾ ಜೊತೆಗೆ ಇಟ್ಕೊಂತಾನೆ, ಇದು ದೇವ್ರು ಏನ್ ಮಾಡ್ತಲ್ಲ, ಇದು ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳ್ತಲ್ಲ. ಆದ್ರೆ ಅದಕ್ಕೆ ಮುಖ್ಯತ್ವ ಏನ್ ಮಾಡ್ತಲ್ಲ ದೇವ್ರು ಕೊಡ್ತಲ್ಲ. ಇವಾಗ ಯೋಚನೆ ಮಾಡಿ, ನನ್ನ ಮನಸ್ಸಲ್ಲಿ ಬರೀ ಕಲ್ಮಶಗಳು, ಬರೀ ಹೊಲ್ಸು ಕೆಟ್ಟದೆಲ್ಲ ಇದೆ. ಅರೆ ಎಲ್ಲಾರ ಮುಂದೆ ನೋಡಕ್ ತುಂಬಾ ಚೆನ್ನಾಗಿ ನಡ್ಕೊಂತೀನಪ್ಪ, ಆ ದೇವ್ರ ಮಿಸ್ತಾರ? ಇವಾಗ ನೋಡಿ, ಬೈಬಲ್ ಅದಕ್ಕೆ ಬ್ಯೂಟಿಫುಲ್ ಎಕ್ಸಾಂಪಲ್ ಇದೆ. ಅಹೀತೋಫೆಲ್, ಅಬ್ಸಲೋಮ್ ಹೆಂಗಿದೆ ಅಂತೆ, ಅವನ ತರ ಅಂದವಾಗಿರೋನ್ ಯಾರು ಇಲ್ಲ. ಆದ್ರೆ ಅವ್ನ ಮನಸ್ಸಲ್ಲಿ ಇದ್ದಿದ್ದೆಲ್ಲ ಏನ್ರಿ, ಎಲ್ಲ ಕೆಟ್ಟದ್ದು. ಯೂದಾಸ ತಗೊಳ್ರಪ್ಪ. ಆದ್ರೆ ದೇವ್ರನ್ನ ರೆಕಗ್ನೈಸ್ ಮಾಡಿದ್ರ ಇಲ್ಲ. ಯಾಕೆ ನಮ್ ದೇವ್ರು ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡೋದು ಅಂತಂದ್ರೆ, ಒಂದು ವಾಕ್ಯ ಓದೋಣ. ಹಿಬ್ರಿಯರ ಬರೆದ ಪತ್ರಿಕೆ 4ನೇ ಅಧ್ಯಾಯ 16ನೇ ವಾಕ್ಯ ಓದಿಂತೀನಿ. Hebrews 4:16. ಆದದರಿಂದ
ನಾವು ಕರುಣೆಯನ್ನು ಹೊಂದುವಂತೆಯೂ ಹಾ. ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಹ್ಮ್ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ನೋಡ್ರ ಏನ್ ಹೇಳ್ತಾರೆ, ಧೈರ್ಯದಿಂದ ಎಲ್ಲಿ ಹೋಗೋಣ ಅಂತ ಹೇಳ್ತಾರೆ, ಕೃಪಾಸನದ ಮುಂದೆ ಹೋಗೋಣ ಅಂತ ಹೇಳ್ತಾರೆ. ಅದರ ಈ ಸರಿ ಕೃಪಾಸನ ಎಲ್ಲಿತ್ತು? ದೇವ್ರ ದರ್ಶನದಲ್ಲಿ ಎಲ್ಲಿತ್ತು? ಅಂಗಳದಲ್ಲಿತ್ತ, ಮಹಾಪುರುಷಸ್ಥಳಿತ್ತು. ವೆರಿ ಗುಡ್. ಓಕೆನಾ? ಏನ್ರಿ ಆ ಮಂಜೂಷ ಪೆಟ್ಟಿ ಮೇಲಿರೋದು ಏನ್ರಿ ಕೃಪಾಸನ. ಸರಿ, ಮಹಾಪುರುಷ ಸ್ಥಳಕ್ಕೆ ಯಾರು ಯಾವಾಗ ಹೋಗ್ಬೇಕು? ಯಾಜಕ. ಎಸ್, ವರ್ಷಕ್ಕೊಂದ್ಸರಿ ರಕ್ತ ಇಲ್ದ್ರೆ ಹೋಗಂಗಿಲ್ಲ. ಆಮೇಲೆ ಅವ್ನು ಹೋಗ್ಬೇಕಾದ್ರೆ ಅವ್ನು ಎಷ್ಟು ಪರಿಶುದ್ಧವಾಗಿರ್ಬೇಕಾಯ್ತು ಅಂದ್ರೆ, ಒಂದೇ ಒಂದು ಕೆಟ್ಟ ಆಲೋಚನೆ ಬಂದ್ರೆ ಏನಾಗಿರೋನು ಸ್ಪಾಟಲ್ಲಿ ಸತ್ತೋಗ್ಬಿಡೋನು. ಅಲ್ರ ಸರಿ, ಇವಾಗ ಒಬ್ಬ ಮಹಾಯಾಜಕ ಹೋದ್ನಪ್ಪ, ಅವ್ನು ಸತ್ತೋಗ್ಬಿಟ್ರೆ ಏನ್ ಮಾಡೋದು? ಅದಕ್ಕೆ ಏನ್ ಮಾಡೋದು, ಸೊಂಟೆಗೆ ಹಗ್ಗ ಕಟ್ಬಿಟ್ಟು ಕಳ್ಸೋರು. ಅಲ್ರ ಅವನೇನ್ ಸತ್ತೋಗ್ಬಿಟ್ಟ ಅಂತಂದ್ರೆ ಅವನ ಹೆಣ ಏನ್ ಮಾಡೋರು, ಹೇಳ್ಕೊಂಬಿಡೋರು. ಅಲ್ರ ಇವಾಗ ಏನಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದು ಅಂದ್ರೆ, ಅವನ ಆಲೋಚನೆ ಏನ್ ಮಾಡ್ಬಿಡೋದು, ತಪ್ಪು ಮಾಡ್ಬಾರ್ದು. ಅದರ ಇವಾಗ ಇದೇ ತರ ನಾವು ಮಹಾಯಾಜಕರಾಗಿ ಎಲ್ಲಿ ಹೋಗ್ತಾ ಇದ್ದೀರಿ? ಮಹಾಪುರುಷಗಳಿಗೆ ಹೋಗ್ತೀರಾ? ಅಲ್ಲಿಗೆ ಹೋಗಕ್ಕಿಂತ ಮುಂಚೆ ನಮ್ಮ ಆಲೋಚನೆ ಹೆಂಗಿರ್ಬೇಕು? ಶುದ್ಧವಾಗಿರ್ಬೇಕು. ಹಂಗ ಅಲ್ಲಿ ಹೋಗಿದ್ಮೇಲೆ ಆಲೋಚನೆಯಲ್ಲಿ ಏನ್ ಮಿಸ್ಟೇಕ್ ಮಾಡಿದ್ರೆ ಏನ್ರಿ ಅಷ್ಟೇ ಸ್ಪಾಟ್ ಔಟ್. ಎಲ್ಗೋಯ್ತೈತಿ ಸೀದಾ ಸೇರ್ಣೆ ಮಾಡೋಣ. ಅದಕ್ಕೆ ಅಲ್ಲಿಗೆ ಆ ಪೊಸಿಷನ್ ಅಂತವ್ರಿಗೆ ಕೊಡೋದಿಲ್ಲ ಫಸ್ಟ್ ಆಫ್ ಆಲ್. ಅದಕ್ಕೆ ದೇವ್ರು ಏನ್ ಮಾಡೋದು, ಇಂಪಾರ್ಟೆಂಟ್ ಎಲ್ಲಿ ಕೊಡ್ತಾರೆ ಅಂದ್ರೆ ನಮ್ಮ ಆಲೋಚನೆಗಳಿಗೆ. ನಾವೇನೇ ಅಲ್ಲಿ ಶುದ್ಧೀಕರಣ ಮಾಡಿದ್ರೆ ಫಸ್ಟ್ ಎಲ್ಲಿ ಶುದ್ಧೀಕರಣ ಮಾಡ್ಕೊಬೇಕು? ನಮ್ಮ ಆಲೋಚನೆಗಳಲ್ಲಿ. ಅದಕ್ಕೆ ಫಸ್ಟ್ ಕೋಪ ಬಂದ್ರೆ ಫಸ್ಟ್ ಏನ್ ಮಾಡ್ಬೇಕು, ಮೈಂಡ್ ಅದನ್ನ ತೆಗ್ದಾಕ್ಬೇಕು. ಆ ಕೋಪನ ಬೆಳೆಯೋದಕ್ಕೆ ಏನ್ ಮಾಡೋದು, ಆಸ್ಪದನೆ ಕೊಡಕ್ ಹೋಗ್ಬಾರ್ದು. ಅಲ್ವರ ಅದರಿಂದ ಮತ್ತೊಬ್ಬರಿಗೆ ಎಷ್ಟು ರಿಲೀಫ್ ಆಗ್ತದೆ ಯೋಚನೆ ಮಾಡಿದ್ದೀನಿ. ಅದರ ಇವಾಗ ಲೋಕದಲ್ಲಿ ನೋಡೋದಂತಂದ್ರೆ ಒಬ್ಬೊಬ್ಬರಿಗೆ ಬರೀ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು, ಪೈಪೋಟಿಗಳು, ಪ್ರೈಡು, ಈಗೋ, ಇದಲ್ಲೇ ಕಾಂಪಿಟೇಷನ್ ಲೋಕದಲ್ಲಿ. ಇದನ್ನ ಏನಾಗ್ತಾರೆ, ದ್ವೇಷ ಬೆಳೆದಿ ದೊಡ್ಡದಾಗ್ತಾರೆ. ಅದರ ಇದನ್ನ ದೇವ್ರ ಮಕ್ಕಳಾಗಿರೋ ನಾವೇನ್ ಮಾಡ್ಬೇಕು, ಸಮಾಧಾನ ಪಡಿಸೋರು ಧನ್ಯರು ಅವ್ರು ಯಾರಾಗಿರ್ತಾರೆ, ದೇವರ ಮಕ್ಕಳಾಗಿರ್ತಾರೆ ಅಂತಂದ್ರು. ಅಲ್ವರ ಅದಕ್ಕೆ ನೋಡ್ಬೇಕಾದ್ರೆ ಎರಡನೇದು ವ್ಯಭಿಚಾರ ಮಾಡಬೇಡಿ ಅಂತ ಹೇಳಿದ್ರೆ, ಆಲೋಚನೆ ಮಾಡಿ ಫಸ್ಟ್ ಕಂಟ್ರೋಲ್ ಮಾಡಿ ಅಂತ ಹೇಳ್ತಾರೆ. ಸರಿ, ಇವಾಗ ವ್ಯಭಿಚಾರ ಏನ್ರಿ ಮಾಡಕ್ಕೆ ಇಷ್ಟ ಇಲ್ಲ, ಅರೆ ಹೆಂಡತಿನೂ ಇಷ್ಟ ಇಲ್ಲ, ಏನ್ ಮಾಡೋಣ? ವ್ಯಭಿಚಾರ ಮಾಡಕ್ ಇಷ್ಟ ಇಲ್ಲಪ್ಪ, ಹೆಂಡತಿನೂ ಇಷ್ಟ ಇಲ್ಲ, ಅವಾಗ ಏನ್ ಮಾಡೋಣ? ಟಿಕೆಟ್ ಕೊಟ್ಬಿಡೋಣ. ನೋಡಿ ನೆಕ್ಸ್ಟ್ ಪಾಯಿಂಟ್ ಹೇಳ್ತಾರೆ, ಓದಿದ್ದೀನಿ 31 Matthew 5:31. ಇದಲ್ಲದೆ ಹಾ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವವನು ಹಾ ಆಕೆಗೆ ತ್ಯಾಗ ಪತ್ರವನ್ನು ಕೊಡತಕ್ಕದ್ದೆಂದು ಹೇಳಿದೆಯಷ್ಟೇ. ಹೇಳಿದೆ ಅಷ್ಟೇ. ನೋಡಿ ಡೈವರ್ಸ್ ಹೇಳಿ, ನೋಡಿ ಇಷ್ಟ ಇಲ್ಲ, ಬೇಡ ನಿನ್ಗೆ ಹೆಂಡತಿ ಇಷ್ಟ ಇಲ್ವಾ, ವ್ಯಭಿಚಾರ ಮಾಡಕ್ಕೂ ಇಷ್ಟ ಇಲ್ವಾ, ಸರಿ ಅಪ್ಪ ಏನ್ ಮಾಡಿ ನೀನು ಬಿಟ್ಬಿಡು ಅಂತ ಹೇಳ್ತಾರೆ. ಅಲ್ವರ ಹಂಗಾರೆ ಏನ್ ಮಾಡ್ಬೇಕು ಇವಾಗ? ಡೈವರ್ಸು ಕೊಟ್ಬಿಡು ಅಂತ ಎಲ್ಲಿ ಹೇಳಿದೆ? ನ್ಯಾಯ ಪ್ರಮಾಣ ಹೇಳಿದೆ ಅಂತ ಹೇಳ್ತಾರೆ. ಹಂಗಾರೆ ಇವತ್ತು ನಾವು ಡೈವರ್ಸ್ ಕೊಡ್ಬೋದಾ, ಇಲ್ಲಿ ಕೊಡ್ಬಾರ್ದಾ? ಕೊಡ್ಬಾರ್ದ್ರಿ. ಕೊಡೋಣ ಬಿಡಿ, ರೀಸನ್. ದೇವರು ಕೂಡಿಸಿದ್ದನು ಮನುಷ್ಯರು ಅಗಲಿಸಬಾರದು. ವೆರಿ ಗುಡ್. ಓದಿ ಮುಂದಕ್ಕೆ ಓದಿ ಹಂಗೆ. ಆದರೆ ಆ, ನಾನು ನಿಮಗೆ ಹೇಳುವುದೇನೆಂದರೆ, ಆ, ಹಾದರದ ಕಾರಣದಿಂದಲ್ಲದೆ ಆ, ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವವನು ಆ. ಅವಳು ವ್ಯಭಿಚಾರ ಮಾಡುವುದಕ್ಕೆ ಕಾರಣನಾಗುತ್ತಾನೆ. ನೋಡ್ರ ಏನ್ ಹೇಳ್ತಾರೆ, ಹಳೆ ಕಾಲದಲ್ಲಿ ಡೈವರ್ಸ್ ಮಾಡು ಅಂತ ಹೇಳಿದ್ದಾರೆ. ಆದ್ರೆ ಯೇಸು ಕ್ರಿಸ್ತ ಹೇಳ್ತಾರೆ ಡೈವರ್ಸ್ ಅರ್ಥ ನೋಡಪ್ಪ ಹಂಗಲ್ಲ, ಇಷ್ಟೆಲ್ಲ ಸುಮ್ಮನೆ ಡೈವರ್ಸ್ ಕೊಟ್ಬಿಡೋದಲ್ಲ. ನೀವೇನ್ ಮಾಡ್ಬೇಕು, ಡೈವರ್ಸ್ ಕೊಡ್ಬೇಕಾರೆ ಒಂದ್ ಜಿನೈನ್ ರೀಸನ್ ಏನಾಗಿರ್ಬೇಕು. ಏನ್ ರೀಸನ್ ಅಂತ ಅದು? ಆದರದೇ ಹೊರತು ಬೇರೆ ಯಾವುದೇ ಕಾರಣಕ್ಕೂ ಏನ್ ಕೊಡಂಗಿಲ್ವಂತೆ, ವ್ಯಭಿಚಾರ ಇಲ್ದ್ರ ಏನೇ ಕಾರಣಕ್ಕೂ ಡೈವರ್ಸ್ ಕೊಡಂಗೆ ಇಲ್ಲ. ದೇವರು ಜೋಡಿಸಿರೋದ್ನ ಯಾವುದೇ ಮನುಷ್ಯ ಯಾವುದೇ ಕಾರಣಕ್ಕೆ ಏನ್ ಮಾಡಂಗಿಲ್ಲ, ಅಗಲ್ಸಾಗೆ ಇಲ್ಲ. ಸರಿ, ಮತ್ತೆ ಡೈವರ್ಸ್ ಏನ್ ಕೊಟ್ರು ಹಳೆ ಕಾಲದಲ್ಲಿ? ಇವಾಗ ಯೇಸು ಕ್ರಿಸ್ತ ಇಷ್ಟು ಚೆನ್ನಾಗಿ ಕ್ಲೀನ್ ಆಗಿ ಹೇಳೋರು, ಹಳೆ ಕಾಲದಲ್ಲಿ ಮೋಸಕ್ಕೆ ಹೇಳ್ಬೋದಲ್ಲ ದೇವ್ರು, ಯಾಕೆ ಹೇಳಲಿಲ್ಲ? ಏನ್ ಕಾರಣ ನೋಡಿ, ಓದೋಣ. Matthew 19 chapter verse 7, 8, 9. ಹಾಗಾದರೆ ಹಾ. ಆತನನ್ನು ಹಾ. ಹಾಗಾದರೆ ತ್ಯಾಗ ಪತ್ರವನ್ನು ಕೊಟ್ಟು ಹಾ. ಆಕೆಯನ್ನು ಬಿಟ್ಟು ಬಿಡಬಹುದೆಂದು ಹ್ಮ್. ಮೋಶೆಯು ಯಾಕೆ ಆಜ್ಞೆ ಕೊಟ್ಟನು ಎಂದು ನೋಡ್ರಾ? ಕೇಳಲು, ಇವಾಗ ನಮ್ಗೆಲ್ಲ ಬಂದಿದ್ರೆ ಡೌಟ್. ಹೌದು, ಇವಾಗ ಡೈವರ್ಸ್ ಮಾಡ್ಬೇಡ ಅಂತ ಯೇಸು ಕ್ರಿಸ್ತ ಅಲ್ಲಿ ಯಾಕೆ ಕೇಳಿದ್ರು ಮೋಸೆ? ಮತ್ತೆ ಪ್ರಮಾಣದಲ್ಲಿ ಏನ್ ಕೊಟ್ರು ಡೈವರ್ಸ್ ಬಗ್ಗೆ ಅಂತಂದ್ರೆ ಏನ್ ಹೇಳ್ತಾರೆ ಇವಾಗ? ಓದಿ. ಮೋಶೆಯು ಹಾ. ನಿಮ್ಮ ಮೊಂಡತನವನ್ನು ನೋಡಿ ಹಾ. ನಿಮ್ಮ ಹೆಂಡರನ್ನು ಬಿಟ್ಟು ಬಿಡುವುದಕ್ಕೆ ಅಪ್ಪಣೆ ಕೊಟ್ಟನು. ಏನಪ್ಪ, ಏನಕ್ಕಂತ ಮೋಸೆ ಡೈವರ್ಸ್ ಕೊಟ್ಟಿದ್ದ? ಮೊಂಡುತನ. ಯಾರು ಮೊಂಡುತನ? ಹೆಣ್ದ ಗಣದ ಯಾರಾದ್ರೂ ಸರಿ, ಹೆಂಡತಿ ಗಂಡಂಗ್ ಡೈವರ್ಸ್ ಕೊಡ್ತಾರೆ, ಅಪ್ಲಿಕೇಬಲ್ ಟು ಹೆಂಡತಿ. ಗಂಡ ಹೆಂಡತಿ ಡೈವರ್ಸ್ ಕೊಡ್ತಾರೆ, ಅದು ಅಪ್ಲಿಕೇಬಲ್ ಟು ಯಾರಿಗೆ? ಗಂಡ. ಏನಕ್ಕೆ ಮೊಂಡುತನ ಅಂತಂದ್ರೆ, ಇವ ನೋಡಿ ಒಬ್ಬ ಹುಡುಗಿ ಇಷ್ಟ ಇಲ್ಲ ಅಂತಂದ್ರೆ ಏನ್ ಮಾಡೋದು? ಅನ್ನ ಸಾರು ಮಾಡಿ ತಂದ್ಕೊಳ್ಳಿ, ಅದು ಸ್ವಲ್ಪ ಉಪ್ಪು ಕಮ್ಮಿ ಏನ್ ಮಾಡೋದು? ಬೈಯೋದು. ಅದರ ಖಾರ ಜಾಸ್ತಿ ಆಗ್ಬಿಟ್ರೆ ಏನ್ ಮಾಡೋದು? ಅದರ ಸಣ್ಣ ಪುಟ್ಟ ವಿಚಾರಗಳು ಏನ್ ಮಾಡ್ತಾರೆ, ಅದು
ಬೈತಾನದು. ಇವಾಗ ಎಷ್ಟೋ ಪರಲ್ಲ ಬಿಟ್ರಿ ಅಂತೀನಿ, ಅಂದ್ರೆ ಇವಾಗ ಸ್ವಲ್ಪ ಸಮಾಜ ಕಂಟ್ರೋಲ್ ಆಗಿದೆ. ಒಂದು 20 years ಬಿಫೋರ್ ಅಂದ್ರೆ ಏನ್ರಿ ಬರೀ ಡೈವರ್ಸ್ ಕೇಸ್ಗಳು ಏನಂದ್ರೆ ಬರೀ ಏನಂತಾರೆ ಡೌರಿ ಹರಾಸ್ಮೆಂಟು ಅದರ ಏನ್ರಿ ಇಷ್ಟ ಇಲ್ಲ ಅಂತ ಏನ್ ಮಾಡ್ಬಿಡೋದು, ಟಾರ್ಚರ್ ಕೊಟ್ಬಿಡೋದು, ಅಲ್ಲ ಹಿಂಸೆ ಕೊಡೋದು, ಅದ ಹೊಡಿಯೋದು ಬಡಿಯೋದು, ಕೊನೆಗೆ ಏನ್ ಮಾಡೋದು ಸಿಮೆಂಟ್ ಹಾಕಿ ಸುಟ್ಬಿಡೋದು, ಇವೆಲ್ಲ ಕೇಸಸ್ ನಾವೆಲ್ಲ ಓದಿದಿರಲ್ಲ. ಇವಾಗ ನಮಗೆ ಗೊತ್ತಿರೋದು ಹಿಂಗಿತ್ತು ಅಂದ್ರೆ ಇನ್ನು ಹಳೆ ಕಾಲದಲ್ಲಿ ಹಿಂಗಿರ್ಬೇಕು, ಮೋಸಸ್ ಕಾಲದಲ್ಲಿ ಅದರ ಇಲ್ಲಿದೆ ಅಂತಿರ್ಲಿ ಎಲ್ಲ ತಪ್ಪಾದ ಸುಳ್ಳು ಅಪ್ಪನೆ ಒರೆಸ್ಬಿಟ್ಟು ಏನ್ ಮಾಡೋರು ಅದನ್ನ ಸಾಯ್ಸಾಕ್ಬಿಡೋರು. ಅದಕ್ಕೆ ಹೇಳ್ತಾರೆ ನಿಮ್ಮ ಮೊಂಡತನ ಬಿಟ್ಬಿಡಿ. ಇಷ್ಟ ಇಲ್ವಾ ಆ ಹುಡುಗಿನ ಏನ್ ಮಾಡ್ಬಿಡಿ ನೀವು, ಬಿಟ್ಬಿಡಿ. ಅಲ್ಲರ ಎಲ್ಲಾ ಮನೆಯೆಲ್ಲ ಬಿಟ್ಬಿಟ್ಟು ನೀನು ನೋಡ್ಕೊಂಡ್ ಬಂದವ್ರೆ ಅಂತಾರೆ, ನೀ ಏನ್ ಮಾಡ್ಬೇಕು, ನೀನ್ ನೋಡ್ಕೊಬೇಕು. ನೋಡ್ಕೊಳಕ್ ಇಷ್ಟ ಇಲ್ವಾ ಆ ಹುಡುಗಿಗೆ ಟಾರ್ಚರ್ ಕೊಟ್ಟು ಹಿಂಸೆ ಕೊಟ್ಟು ಸಾಯಿಸ್ಬಿಡಿ, ಬಿಟ್ಬಿಡಿ. ಅಟ್ಲೀಸ್ಟ್ ಏನ್ ಮಾಡಿ ನೀವು ತ್ಯಾಗ ಪತ್ರ ಕೊಟ್ಬಿಟ್ಟು ಬಿಟ್ಬಿಡಿ. ಅಟ್ಲೀಸ್ಟ್ ಏನ್ ಮಾಡ್ಲಿ ಸಮಾಧಾನವಾಗಿ ಇರ್ಲಿ ಅಂತ ಮೊಂಡತನದಿಂದ ಏನ್ ಮಾಡಿದ್ ದೇವ್ರು ಡೈವರ್ಸ್ ಅಂದ್ಬಿಟ್ಟು ಮಾಡಿದ. ಆದಿಯಿಂದಲೂ ಏನಿಲ್ಲ ಓದಿ ಮುಂದೆ ಕೇಳ್ತಾರೆ ಓದಿ. ಮತ್ತು ಆಧಾರದ ಕಾರಣದಿಂದಲ್ಲದೆ ಹ್ಮ್ ತನ್ನ ಹೆಂಡತಿಯನ್ನು ಬಿಟ್ಟು ಮತ್ತೊಬ್ಬಳನ್ನು ಮದುವೆ ಮಾಡಿಕೊಳ್ಳುವವನು 8th ವರ್ಷ ಏನಂತಾರೆ ಓದಿಂತೀನಿ. 8th ವರ್ಷ ಮೋಶೆಯು ಹಾ. ನಿಮ್ಮ ಮೊಂಡತನವನ್ನು ನೋಡಿ ನಿಮ್ಮ ಹೆಂಡರನ್ನು ಬಿಟ್ಟು ಬಿಡುವುದಕ್ಕೆ ಅಪ್ಪಣೆ ಕೊಟ್ಟನು, ಹಾ ಆದರೆ ಆದಿಯಿಂದಲೇ ಹಾಗೆ ಇರಲಿಲ್ಲ. ಏನ್ ಬರ್ಕೊಳ್ರಿ ಅಂತೀನಿ. ಆದಿಯಿಂದ ಏನ್ರಿ ಹಿಂಗಿಲ್ಲ, ಬಿಗಿನಿಂಗ್ ಇಂದ ಇಲ್ಲ ಅಂತಾರೆ ಅಲ್ವರ. ಡೈವರ್ಸ್ ಕೊಡು ಅಂತ ಹೇಳಿದ್ರ ಆದಾಮ್ಗೆ, ಇಷ್ಟ ಇಲ್ಲ ಇನ್ನೊಬ್ಬ ನೀವು ಕೊಡ್ತೀನಿ ಅಂತ ಹೇಳಿದ್ರ ನೋ ಅಲ್ವರ. ಏನಂದ್ರೆ ಏನು ಡೈವರ್ಸೇ ಇಲ್ಲ. ಅದಕ್ಕೆ ಹೇಳ್ಬೇಕಾರೆ ಹೇಳ್ತಾರೆ ಆಧಾರದಿಂದ ಹೊರತು ಬೇರೆ ಯಾವುದೇ ಕಾರಣಕ್ಕೆ ಏನ್ ಮಾಡಂಗಿಲ್ಲ ಡೈವರ್ಸು ಇವಾಗ ಕೊಡಂಗೆ ಇಲ್ಲ ಅಂತ ಹೇಳ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ ಇದಕ್ಕೆ ಏನ್ರಿ ಸಿಂಪಲ್ ಸೊಲ್ಯೂಷನ್ ಏನಪ್ಪಾ ಅಂತ ಹೇಳ್ತಾರೆ ಅಂತಂದ್ರೆ ಏನ್ರಿ ಆಧಾರ ಅಂದ್ರೆ ಏನೋ ಬೇರೆ ಜೊತೆ ಸಂಬಂಧ ಇಟ್ಕೊಂಡ್ರೆ ಮಾತ್ರ ಏನ್ ಮಾಡ್ಬೇಕು, ಕೊಡ್ಬೇಕು ಅಷ್ಟೇ ಬರ್ತು, ಇಲ್ಲ ಕೊಡಂಗೆ ಇಲ್ಲ. ಅದರ ನೋಡಿ ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ಸ್ ಬರ್ತಾರ ಇಲ್ವಾ? ಪ್ರಾಬ್ಲಮ್ ಅಂದ್ರೆ ಯಾವ ಫ್ಯಾಮಿಲಿ ಐತೆ? ಆದಾಮನ ಒಳಗೆ ಏನಾಗೈತೆ ಬಂದೈತೆ, ಅದರ ನಮಗೆಲ್ಲ ಬರ್ದೇ ಇರ್ತದ? ಖಂಡಿತವಾಗಿ ಬರ್ತಾ ಅಲ್ರ. ಆ ಫ್ಯಾಮಿಲಿಯಲ್ಲಿ ಅದನ್ನ ಬ್ಯಾಲೆನ್ಸ್ ಮಾಡಿ ಮ್ಯಾನೇಜ್ ಮಾಡೋದು ಹೇಳ್ಬೇಕು, ಕಲಿಬೇಕು. ಇದನ್ನ ಹೆಂಗ್ ಬ್ಯಾಲೆನ್ಸ್ ಮಾಡೋದು ಅಂದ್ರೆ ಸಿಂಪಲ್ ಒಂದೇ ಥಿಯರಿ. ಯೇಸು ಕ್ರಿಸ್ತರು ಯಾರು ಶಿಷ್ಯನಾಗಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ? ಲೈಫಲ್ಲಿ ಫಸ್ಟ್ ಆಗಿ ಕೆಲಸ ಮಾಡ್ಬೇಕು ನೋಡಿರ್ತೀನಿ. ತನ್ನನ್ನು ತಾನೇ ನಿರಾಕರಿಸಂತ ಲೆವೆಲ್ ಇತ್ತು ಅಂದ್ರೆ ಈ ಅರ್ಧಕ್ಕರ್ಧ ಪ್ರಾಬ್ಲಮ್ಗಳೇನಾಗಲ್ಲ, ಎಲ್ಲೂ ಬರಲ್ಲ ಪ್ರಾಬ್ಲಮ್ಗಳು. ಅಲ್ರ ಪ್ರಾಬ್ಲಮ್ ಬರೋಕೆ ಏನ್ ಕಾರಣ ಅಂದ್ರೆ ಈಗೋ ಅಲ್ರ, ಹೆಚ್ಚಿಸ್ಕೊಡೋಂಥದ್ದು ಅಲ್ರ, ಹೆಮ್ಮೆ, ಇವೆಲ್ಲ ಮಾತುಗಳು ಇವೇ ಬರೋದು. ಫಸ್ಟ್ ತನ್ನನ್ನು ತಾನೇ ತಗ್ಗಿಸ್ಕೊಂಡು ಎಲ್ಲವನ್ನೂ ಬಿಟ್ಕೊಡಕ್ ರೆಡಿ ಆಗಿದ್ದ ಅಂತಾರೆ, ಇವೆಲ್ಲ ಆಗೋದಿಲ್ಲ, ಬರೋದಿಲ್ಲ. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ದು ನೋಡಪ್ಪ ಏನ್ರಿ ಡೈವರ್ಸ್ ಅಂತಂದ್ರೆ ಏನ್ರಿ ಫಸ್ಟ್ ನೀವು ಏನ್ ಮಾಡ್ಬೇಕು ಅದನ್ನ ಮೈಂಡಲ್ಲಿ ಚೇಂಜ್ ಮಾಡ್ಕೊಳ್ಳಿ ಅಂತ. ಆಮೇಲೆ ನೋಡಿ ನೆಕ್ಸ್ಟ್ ಓದೋಣ. ಇಲ್ಲಿ ಮ್ಯಾಥ್ಯೂ 5th chapter ಅಲ್ಲಿ ವರ್ಸ್ 33 ಇಂದ ಓದಿಂತೀನಿ. ಮತ್ತು ಹ್ಮ್ ನೀನು ಸುಳ್ಳಾಣೆ ಇಡಬಾರದು, ಹಾ. ನೀನು ಇಟ್ಟುಕೊಂಡ ಆಣೆಗಳನ್ನು ಕರ್ತನಿಗೆ ಸಲ್ಲಿಸಬೇಕೆಂದು ಹ್ಮ್ ಹಿರಿಯರಿಗೆ ಹೇಳಿಯದೆ ಹ್ಮ್ ಎಂದು ಕೇಳಿದ್ದೀರಷ್ಟೇ. ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ಹಾ. ಆಣೆಯನ್ನೇ ಇಡಬೇಡ, ಹಾ ಆಕಾಶದ ಮೇಲೆ ಆಣೆ ಇಡಬೇಡ, ಹಾ ಅದು ದೇವರ ಸಿಂಹಾಸನವು. ನೋಡ್ರ ಏನ್ ಹೇಳ್ತಾರೆ, ಆಣೆ ಇಡು ಅಂತ ಹಳೆ ಒಡಂಬಡಿಕೆ ಆಗಿದೆ ಐತಲ್ವಾ ಅಲ್ವರ. ಏನ್ರಿ ಪ್ರಾಮಿಸ್ ಮಾಡಿ ಇಡು ಅಂತ ಅಂದ್ಬಿಟ್ಟು ಅಲ್ವರ. ಮಾಯಾಜಕ ಏನ್ ಮಾಡ್ತಾನೆ, ಯೇಸು ಕ್ರಿಸ್ತನ ಶಿಲ್ಬೆಗೆ ಹಾಕ್ಬೇಕಾರೆ ಜಜ್ಮೆಂಟ್ ಕೊಡ್ಬೇಕಾರೆ ಮಾಡ್ತಾರೆ, ಆಣೆ ಇಟ್ಟು ಏನ್ ಮಾಡ್ತಾನೆ ಕೇಳ್ತಾನೆ, ದೇವ್ರ ಮೇಲೆ ಆಣೆ ಇಟ್ಟು ಹೇಳ್ತೀನಿ ನೀನ್ ಹೇಳು ನೀನ್ ಯೇಸು ಕ್ರಿಸ್ತನ ಅಂತ ಅಂದ್ಬಿಟ್ಟು ಅದರ ಬಟ್ಟೆ ಎಲ್ಲ ಹರ್ಕೊಂತಾನೆ ಅಲ್ವರ. ಇವಾಗ ಆಣೆ ಇಡ್ಬೇಕಾ ಬೇಡವಾ? ಇಡಬಾರ್ದು ಅಲ್ವರ. ಇವಾಗ ನಾವೆಲ್ಲ ಜನರಲ್ ಆಗಿ ಆಣೆ ಇಡ್ತಿರೋ ಇಲ್ವಾ? ನಾವೆಲ್ಲ ಹೇಳಲ್ಲ ಬಿಡಿ, ಸತ್ಯ ತಿಳಿದ್ರೆ ಯಾರು ಹೇಳಲ್ಲ. ಸತ್ಯ ತಿಳಿಯಕ್ಕಿಂತ ಮುಂಚೆ ಲೋಗ್ತಾ ಇರ್ಬೇಕಾರೆ ಏನ್ ಮಾಡ್ತಾರೆ, ಪ್ರಾಮಿಸ್ ಮಾಡಕ್ ಅನ್ನ ಏನ್ ಮಾಡ್ತಾರೆ, ಅಯ್ಯೋ ಮದರ್ ಪ್ರಾಮಿಸ್ ಮಮ್ಮಿ, ನಮ್ಸದಿಕ್ಕೆ ಫಾದರ್ ಪ್ರಾಮಿಸ್ ಎಲ್ಲ ಹೇಳ್ತಾರ ಇಲ್ವಾ? ಏನಕ್ಕೆ ಹೇಳೋದ? ನಂಬಿಕೆ ಅಲ್ವಾ, ಅದನ್ನ ಪ್ರೂವ್ ಮಾಡಕ್ಕೆ. ಇವಾಗ ನೋಡಿ ನಾವು ಇವಾಗ ಏನಕ್ಕೆ ಪ್ರಾಮಿಸ್ ಇಡ್ತೀರಿ ಅಂತಂದ್ರೆ ಯೋಚನೆ ಮಾಡ್ರಿ. ಇವಾಗ ನಾವು ಸುಳ್ಳು ಹೇಳ್ತೀರಿ, ಸುಳ್ಳು ಹೇಳಿ ಹೇಳಿ ಹೆಂಗೆ ಅಭ್ಯಾಸ ಆಗಿರ್ತಾರೆ, ಯಾರಿಗೂ ನಮ್ಮ ಮಾತ್ ಮೇಲೆ ಏನಿರಲ್ಲ, ನಂಬಿಕೆ ಇರಲ್ಲ. ಅವಾಗ ಏನ್ ಮಾಡ್ಬೇಕಾಗ್ತದೆ ನಾವು, ಅವಾಗ ನಂಬ್ಸದಿಕ್ಕೆ ನಾವ್ ಏನ್ ಮಾಡ್ಬೇಕು, ಪ್ರಾಮಿಸ್ನ ಇಡಬೇಕು. ಇವಾಗ ನನ್ನ ಮಾತ್ ಮೇಲೆ ನಂಬಿಕೆ ಇರಂಗಿದ್ರೆ ಯಾಕೆ ಪ್ರಾಮಿಸ್ ಬೇಕು ಅಲ್ವರ? ಅದಕ್ಕೆ ನೋಡ್ಬೇಕ್ರಿ ಯೇಸು ಕ್ರಿಸ್ತನಪ್ಪ ಪ್ರಾಮಿಸ್ ಇಡ್ಬಿಡಿ ಫಸ್ಟ್ ನೀವು ಅಂತ ಹೇಳ್ತಾರೆ. ಏನೋ ಪ್ರಾಮಿಸ್ ಇಡಕ್ ಹೋಗ್ಬಿಡಿ, ಯಾಕಂದ್ರೆ ಏನ್ರಿ ನೀವು ದೇವ್ರ ಮೇಲೆ ಆಣೆ ಇಡಕ್ ಹೋಗ್ಬಿಡಿ, ಯಾಕಂದ್ರೆ ಪರಲೋಕ ಏನ್ರಿ ಆತನ ಸಿಂಹಾಸನ. ನೆಕ್ಸ್ಟ್ ಏನ್ ಹೇಳ್ತಾರೆ ನೋಡಿ 35 ಭೂಮಿಯ ಮೇಲೆ ಆಣೆ ಇಡಬೇಡ, ಹ್ಮ್ ಅದು ಆತನ ಪಾದಪೀಠವು. ಹಾ ಯೆರೂಸಲೇಮಿನ ಮೇಲೆ ಆಣೆ ಇಡಬೇಡ, ಹಾ ಅದು ಆ ದೊಡ್ಡ ಅರಸನ ಪಟ್ಟಣವಾಗಿದೆ. ಯೆರೂಸಲೇಮ್ ಮೇಲೂ ಇಡಕ್ ಹೋಗ್ಬೇಡ, ಭೂಮಿ ಮೇಲೂ ಇಡಕ್ ಹೋಗ್ಬೇಡ. ಆಮೇಲೆ ನಿನ್ನ ತಲೆಯ ಮೇಲೆ ಕೂಡ ಆಣೆ ಇಡಬೇಡ, ನೋಡ್ರ ನೀನ್ ತಲೆ ಮೇಲೆ ಕೂಡ ಏನ್ ಮಾಡಕ್ ಹೋಗ್ಬೇಡ, ಆಣೆ ಇಡಕ್ ಹೋಗ್ಬೇಡ. ನೀನು ಒಂದು ಕೂದಲನ್ನಾದರೂ ಹಾ. ಬೆಳ್ಳಗೆ ಅಥವಾ ಕರ್ರಗೆ ಮಾಡಲಾರಿ. ನೋಡ್ರ ಬೆಳ್ಳಕ್ಕೆ ಕರಕ್ಕೆ ಮಾಡಲ್ಲ. ನಾನ್ ಬೆಳ್ಳಕ್ ಮಾಡ್ಕೊಬೋದಪ್ಪ, ಕರ್ರಕ್ ಮಾಡ್ಬೇಕಾದ್ರೆ ಡೈಯೇ ಬೇಕು ಅಲ್ವರ. ಸೊ ಬೆಳ್ಳಕ್ ಕರಕ್ಕೆಲ್ಲ ಮಾಡಕ್ ನಮ್ಗೆ ಏನಾಗಲ್ಲ, ಆಯ್ತಾ ತಾಕತ್ ನಮ್ಗೆ ಅಲ್ವರ. ನೋಡ್ರಿ ಏನೋ ಮೆಡಿಸಿನ್ ಹಾಕೊಟ್ರೆ ಏನಾಗಲ್ಲ, ಕೂದಲು ಉದ್ರೋಗ್ಬಿಡ್ತವೆ, ಹುಷಾರಾಗಿರ್ರಿ ಅಲ್ವರ. ಸೊ ಚೇಂಜ್ ಮಾಡಕ್ ಏನಿಲ್ಲ, ಆಗೋದಿಲ್ಲ, ಇಂಪಾಸಿಬಲ್. ಅದಕ್ಕೆ ಹೇಳ್ತಾರೆ ನಿನ್ ಮೇಲೆ ಆಣೆ ಮಾಡ್ಕೊಂಡು ಎಷ್ಟು ಹೇಳ್ತಾರೆ, ಅಯ್ಯೋ ಭೂಮಿ ಮೇಲೆ ಆಣೆ ಇಡ್ತೀನಪ್ಪ, ಏನ್ ಬೇಕಾದ್ರೆ ಇಟ್ಕೊಳಪ್ಪ, ನೀ ಏನ್ ಮಾಡಕ್ಕಾಗಲ್ಲ. ಅದೆಲ್ಲ ಹಂಗಿರ್ಬಾರ್ದು ಮಕ್ಳು. ಮತ್ ನಮ್ಮ ಮಾತು ಹೆಂಗಿರ್ಬೇಕು ಅಲ್ಲ, ಅರ್ಥ ಏನು? ಹೌದು ಹೌದು ಇಲ್ಲ ಅಂದ್ರೆ ಇಲ್ಲ ಅಂದೇನೋ
ಇರೋದ್ನ ಹೇಳ್ಬೇಕು. ನಮ್ಮ ಮಾತು ಹೆಂಗಿರ್ಬೇಕು ಅಂದ್ರೆ ಕೇಳಂತ ವ್ಯಕ್ತಿಗಳಿಗೆ, ಓ ಇಲ್ಲ ಕಣಪ್ಪ ಇವ್ರು ಹೇಳಿದ್ರೆ ಕರೆಕ್ಟ್ ಆಗಿ ಮಾತಾಡ್ತಾರೆ, ಹೇಳ್ದಂತಾನೆ ಇರಕ್ಕ. ಇವರೆಲ್ಲ ಸುಮ್ಮನೆ ಸುತ್ತಿ ಬಳಸಿ ಮಾತಾಡಿ ಅದರ ಏನಂತಾರೆ ಮಿಸ್ಮ್ಯಾರೇಜ್ ಮಾಡೋದು, ಮ್ಯಾಜಿಕ್ ಮಾಡೋಂಥದ್ದು, ಎಲ್ಲರ ಮೋಸ ಮಾಡೋಂಥ ಮಾತುಗಳು, ಅದರ ಈ ಥರ ಎಲ್ಲ ಏನ್ ಮಾಡಲ್ಲ. ದೇವ್ರ ಮಕ್ಕಳು ನೇರವಾಗಿ ಮಾತಾಡಂಗೆ ಏನಾಗಿರ್ಬೇಕು ಇರಬೇಕು. ಅದರ ಕೆಲವೊಂದ್ಸರಿ ಏನ್ರಿ ಬಿಸ್ನೆಸ್ ಮೀಟಿಂಗ್ ಕೂತ್ಕೊಂತಾರೆ, ನಾನು ಹೇಳೋದು ಅದರ ಮಾತಾಡ್ತಾರೆ 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 ಅಂದ್ರೆ ಎಲ್ಲಾ ಬೆಳೆದಿರೋ ಮಾತುಗಳು. ಅದೇನೋ ಒಂದು ಚೌಕಾಸಿ ಮಾಡಿ 500 ರೂಪಾಯಿ ಕಮ್ಮಿ ಮಾಡೋದಕ್ಕೆ ಅದರ ಎಷ್ಟು ಫ್ರಸ್ಟ್ರೇಟ್ ಆಗ್ಬಿಡ್ತಾರೆ ಅಂದ್ರೆ ಯೋಚನೆ. ನೀವೆಲ್ಲ ಪ್ರಾಕ್ಟೀಸ್, ನಿಮ್ಗೆ ಎಕ್ಸ್ಪೀರಿಯನ್ಸ್ ಎಲ್ಲ ಗೊತ್ತಿಲ್ಲ. ಅದರ ದೇವ್ರ ಮಕ್ಳು ಹೆಂಗಿರ್ಬೇಕತ್ತಾ, ಹೌದು ಹೌದು, ಇಲ್ಲ ಇಲ್ಲ. ಅದರ ಓದಿ ನೆಕ್ಸ್ಟ್ ಹೇಳ್ತಾರೆ ನೋಡ್ತೀನಿ, ಇಲ್ಲಿ ಓದಿ ಮುಂದಕ್ಕೆ ಅಂತೀರಿ. ಆದರೆ ಹಾ ನಿಮ್ಮ ಮಾತು ಹೌದಾದರೆ ಹೌದು, ಹ್ಮ್ ಅಲ್ಲವಾದರೆ ಅಲ್ಲ ಎಂದಿರಲಿ. ಹ್ಮ್ ಇದಕ್ಕಿಂತ ಹೆಚ್ಚಾದದ್ದು ಸೈತಾನನಿಂದ ಬಂದದ್ದು. ನೋಡ್ರ, ಇದಕ್ಕಿಂತ ಹೆಚ್ಚಾದದ್ದೇನ್ರಿ ಸೇತಾನಂದು. ನಾನು ಬೇಸಿಕ್ ಕ್ಲಾಸಲ್ಲಿ ಎಲ್ಲ ಮುಗೀತು ಲಾಸ್ಟ್ ಕ್ಲಾಸು. ಅದರ ಅವಾಗ ಕೇಳಿದೆ, ನೋಡಪ್ಪ ಎಲ್ಲ ಕ್ಲಾಸ್ ಮುಗೀತು, ನೆಕ್ಸ್ಟ್ ಇನ್ನು ಯಾರೆಲ್ಲ ಕಾನ್ಸಂಟ್ರೇಷನ್ ಮಾಡ್ಕೊಳಕ್ಕೆ ಬೆಳಗ್ಗೆ ಯಾರು ಇಂಟ್ರೆಸ್ಟ್ ಬರ್ರಿ ಅಂತಂದ್ರೆ ಒಬ್ರು ಸಿಸ್ಟರ್ ಏನು ಮಾಡಿದ್ರು, ಹೇಳಿದ್ರು ಇಲ್ಲ ಬದ ನಾನು ಬರ್ತೀನಿ, ಕ್ಲಾಸಸ್ ಎಲ್ಲ ಕೇಳ್ತೀನಿ, ಇನ್ನೂ ಸ್ವಲ್ಪ ಕೇಳಬೇಕು ಅಂತ. ಇನ್ನೊಬ್ರು ಏನ್ರಿ ಬತ್ತೀನಿ 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 ಅಂತ ಹೇಳ್ತಾನೆ ಅವ್ರೆ. ಸರಿ ಸರ್ ಯಾವಾಗ ಬರ್ತೀರಾ, ನಾನು ಬರಲ್ಲ ನೀವು ಬರ್ತೀರಾ ಅಂತಂದ್ರೆ, ಇಲ್ಲ ಬದ ನೀವೇ ಹೇಳ್ತೀರಿ ನೋಡೋಣ ಮಾಡೋಣ ಅಂತ. ನಾನು ನೋಡಿದೆ, ಇಲ್ಲ ನೋಡೋಣ ಮಾಡೋಣ ಏನು ಅರ್ಥ, 3 ತಿಂಗಳ ನೋಡ್ತಾನೆ ಇದ್ದಾರೆ, 3 ತಿಂಗಳು ಮಾಡ್ತಾನೆ ಇದ್ದಾರೆ, ಏನು ಅರ್ಥ ನಂಗೆ ಅರ್ಥ ಆಗಿಲ್ಲ, ಕ್ಲೀನಾಗಿ ಹೇಳ್ಬಿಟ್ಟಿದ್ದೆ. ಇಲ್ಲ ಅವತ್ತಿಂದ ನಾವು ಊರಿಗೆ ಹೋಗ್ತಿದ್ರಿ, ನಾನು ಅದನ್ನ ಕೇಳಿಲ್ಲ. ಏನ್ರಿ ಮಕ್ಳು ಹೆಂಗ್ ಮಾತಾಡ್ಬೇಕು, ನೇರವಾಗಿ ಮಾತಾಡ್ಬೇಕು. ಪ್ರಶ್ನೆಗೆ ಮಾಡೋಕೆ ಕರೆಕ್ಟಾಗೆ, ಪ್ರಭುರ ಆತರ ಭೋಜನಕ್ಕೆ ಬರ್ತೀರಾ, ಮನ್ಸು ಐತೋ ಇಲ್ವೋ ಒಪ್ಪಿಸ್ಕೊಡಕ್ಕೆ ದೇವ್ರಿಗೆ ಅಂದ್ರೆ ಎಸ್ ಅಂತ ಹೇಳ್ಬೇಕು, ನೋ ಏನ್ ಮಾಡ್ಬೇಕು ಹೇಳ್ಬೇಕು. ಇಲ್ಲ ಅಂದ್ರೆ ಸುಮ್ಮನೆ ಸುತ್ತಿ ಬಳಸಿ ಇಲ್ಲಿ ಮಾತಾಡೋದು ಏನ್ ಮಾಡ್ಬೇಕು, ಹೋಗ್ಬಾರ್ದು ಅಲ್ವರ. ಅದ್ ನೋಡ್ಬೇಕಾರೆ ಏಸು ಕುಸ್ ಹೇಳಂತ ಹೇಳಿ ಹೌದವಾಗಿರ್ಬೇಕು, ಇಲ್ಲ ಅಂದ್ರೆ ಗಿಲ್ವಾಗಿರ್ಬೇಕು. ನಮ್ಮ ಬೈಬಲ್ ಹೇಳ್ತಾರೆ, ನಾವು ಕೂತ್ಕೊಳಕ್ಕಿಂತ ಮುಂಚೆ, ನಾವು ಮಾತಾಡೋಕ್ಕಿಂತ ಮುಂಚೆ ನಮ್ಮ ಮಾತುಗಳು ಯಾರಿಗೆ ಬರೋದು ಗೊತ್ತೋ. ಮತ್ತೆ ನಾವು ಸುತ್ತಿ ಬಚ್ಚಿ ಮಾಡ್ತಾ ಇದ್ರೆ ಅವ್ರ ಮುಂದೆ ನಿಂತ್ಕೊಳಕತ್ತದ ಅಲ್ವರ. ನೋಡಿ ನೆಕ್ಸ್ಟ್ ನೋಡೋದು ಎಲ್ಲಿ, ಅದಲ್ಲೇ ಮ್ಯಾಥ್ಯೂ 5th ಚಾಪ್ಟರ್ ಅಲ್ಲಿ 38 ಓದಿಂತೀನಿ. ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನು, ಹ್ಮ್ ಹಲ್ಲಿಗೆ ಪ್ರತಿಯಾಗಿ ಹಲ್ಲನ್ನು ತೆಗೆಸು ಅಂತ ಹೇಳಿಯದೆ ಎಂದು ಕೇಳಿದ್ದೀರಷ್ಟೇ. ಕೇಳಿದ್ದೀರಷ್ಟೇ. ಅಲ್ಲಿ ತೆಗೆಯೋದು, ಕಣ್ಣಿಗೆ ಕಣ್ ತೆಗೆಯೋದು ಏನದು, ಅದೇನದು, ಅದು ಕ್ಯಾರೆಕ್ಟರ್ ಏನದು. ಒಬ್ಬ ಕಣ್ಣಿಗೆ ಕಣ್ ತೆಗೆಯೋದು ಸೇಡು. ಅದರ ಕಣ್ಣಿಗೆ ಕೊಂಡು ಮಾಡ್ತೀನಿ ನೋಡಿ ನಿನ್ಗೆ, ಮುಯ್ಯಿ ಅದರ. ಇವಾಗ ಏನ್ ಹೇಳ್ತಾರ ಅಲ್ಲಿ ಬೈಬಲ್ ಐತಲ್ಲ, ಕಣ್ಣು ದೇವ್ರು ಹೇಳೋರಪ್ಪ, ಕಣ್ಣಿಗೆ ಹೆಣ್ ತೆಗಿ, ಅಲ್ಲಿ ತೆಗಿ, ಪ್ರಾಣಕ್ಕೆ ಏನ್ ಮಾಡೋ, ಪ್ರಾಣ ತೆಗಿ, ತಪ್ಪಿಲ್ವಲ್ಲ. ಆದ್ರೆ ಯೇಸು ಕ್ರಿಸ್ತ ಹೇಳ್ತಾರೆ, ನೀವೇನ್ ಮಾಡಕ್ ಹೋಗ್ಬಿಡಿ, ಅದನ್ನ ಮಾಡಕ್ ಹೋಗ್ಬಿಡಿ. ರಿವೆಂಜ್ ಅದರ ರಿವೆಂಜ್ ಗ್ರಿಜ್ಜು ದೇವ್ರ ಮಕ್ಳು ಮಾಡ್ಬೋದ, ಇಟ್ಕೊಂಬೋದ ಇಲ್ವಾ? ಮಾಡ್ಬಾರ್ದು. ಯಾಕೆ ಮಾಡ್ಬಾರ್ದು? ಏನ್ ಕೋಪ ಬಿಟ್ರೆ ಏನೋ, ಏನ್ ರಿವೆಂಜ್ ಇಟ್ಕೊಂಡ್ರೆ ಏನಂತೆ, ಕೊಲೆ ಮಾಡ್ಬಿಡ್ತೀರಿ ಅಲ್ವರ, ಸಿಟ್ ಇಟ್ಕೊಂಡೆಲ್ಲ ಅಲ್ವರ. ತಿರ್ಗಾ ಅದೇ ತರ ಏನಾಗ್ಬಿಡ್ತೀರಿ, ನಮ್ಮ ಕ್ಯಾರೆಕ್ಟರ್ ಸ್ಪಾಯ್ಲ್ ಆಗ್ಬಿಡ್ತದ್ರ. ಕೊಲೆ ಪಾತಕರು ದೇವ್ರ ರಾಜ್ಯಕ್ಕೆ ಹೋಗೋದಕ್ಕೇನಿಲ್ಲ, ಸಾಧ್ಯ ಇಲ್ಲ. ಅದರ ನಾವು ಗ್ರಜ್ಜು ಹೊಟ್ಟೆ ಕಿಚ್ಚೆಲ್ಲ ಇಟ್ಕೊಂಡ್ರಿ, ಇವೆಲ್ಲ ಏನ್ ಗುಣಗಳು ಗೊತ್ತಾ, ಪವಿತ್ರಾತ್ಮ ಗುಣ ಕೇಳಿದಿರಲ್ಲ, ಆತರ ಮಾಂಸದ ಗುಣ ಏನಿದೆ ಅಲ್ವಾ, ಕೋಪ ದ್ವೇಷ ಐತಲ್ಲ, ಇವೆಲ್ಲ ಮಾಂಸದ ಕ್ರಿಯೆಗಳು. ಅದರ ಇವೆಲ್ಲ ನಮ್ಮಲ್ಲಿ ಇದೆ ಅಂತ ಅರ್ಥ. ಅದ್ರ ನಾವೇನ್ ಮಾಡ್ಬೇಕು, ದ್ವೇಷನ ಏನ್ ಮಾಡಕ್ ಹೋಗ್ಬಿಡ್ದು, ಇಟ್ಕೊಳಕ್ ಹೋಗ್ಬಿಡ್ದು ಅಲ್ಲ. ಅದನ್ನ ಏನ್ ಮಾಡ್ಬೇಕು, ದೇವ್ರಿಗೆ ಬಿಟ್ಬಿಡ್ಬೇಕು. ನೋಡ್ರಿ ಇರ್ತೀನಿ, ರೋಮಾಪುರದಲ್ಲಿ ಹೇಳ್ತಾರಲ್ಲ ಏನ್ರಿ, ನಮ್ಮ ರಿವೆಂಜ್ ಯಾರು ತಗೊಂತಾರಂತೆ, ಮುಯ್ಯಿ ದೇವರು. ರೋಮಾಪುರದಲ್ಲಿ ಓದಿಂತೀನಿ 12ನೇ ಅಧ್ಯಾಯ, ರೋಮಾಪುರದಲ್ಲಿ 12ನೇ ಅಧ್ಯಾಯ 19ರಿಂದ ಓದಿಂತೀನಿ. ಪ್ರಿಯರೇ, ಹಾ ನೀವೇ ಮುಯಿಗೆ ಮುಯಿ ತೀರಿಸದೆ ಹಾ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ನೋಡ್ರ, ಯಾರಿಗೆ ಬಿಟ್ಬಿಡ್ಬೇಕು, ದೇವ್ರಿಗೆ ಬಿಟ್ಬಿಡ್ರಿ ಅಲ್ವರ. ದೇವ್ರ ಏನ್ ಮಾಡ್ತಾರ, ಅದನ್ನ ಕೊಡ್ತಾರ ಇಲ್ವಾ? ದೇವ್ರಿಗೆ ಟೈಮ್ ಇಟ್ಟಿಲ್ಲ ಅದ್ರ. ದೇವ್ರು ಯಾವ ಅನ್ಯಾಯನ ಏನ್ ಮಾಡೋದಿಲ್ಲ, ಮರ್ಯಾದಿಲ್ಲ ರೀ ಅಲ್ವರ. ಎಲ್ಲಾ ನೀತಿ ನ್ಯಾಯ ಅನ್ಯಾಯಗಳನ್ನ ಏನ್ ಮಾಡೋದು, ದೇವ್ರ ಎಲ್ಲವನ್ನ ಲೆಕ್ಕ ಇಟ್ಕೊಂಡವ್ರೆ. ಅವ್ರು ಸೂಕ್ತ ಅಂತ ಟೈಮಲ್ಲಿ ಏನ್ ಮಾಡ್ತಾರೆ, ಅದನ್ನ ಕೊಡ್ತಾರೆ. ನೋಡಿ ಎಕ್ಸಾಂಪಲ್, ಮ್ಯಾಥ್ಯೂ 23 ಒಂದು ವಾಕ್ಯ ಓದೋಣ. ಮತ್ತೆ 23ನೇ ಅಧ್ಯಾಯದಲ್ಲಿ 35 ಓದಿಂತೀನಿ. ಹೀಗೆ ಹ್ಮ್ ನೀತಿವಂತನಾದ ಹೆಬೇಲನ ರಕ್ತವು ಮೊದಲುಗೊಂಡು ಹ್ಮ್ ನೀವು ದೇವಾಲಯಕ್ಕೂ ಯಜ್ಞವೇದಿಗೂ ನಡುವೆ ಕೊಂದು ಹಾಕಿದ ಬರಕೀಯನ ಮಗನಾದ ಜಕರಿಯನ ರಕ್ತದವರೆಗೂ ಹ್ಮ್ ಭೂಮಿಯ ಮೇಲೆ ಸುರಿಸಲ್ಪಟ್ಟ ಎಲ್ಲಾ ನೀತಿವಂತರ ರಕ್ತದಿಂದ ಉಂಟಾಗುವ ಹ್ಮ್ ಅಪರಾಧವು ನಿಮ್ಮ ತಲೆಯ ಮೇಲೆ ಬರುವುದು. ಯಾರ್ ತಲೆ ಮೇಲೆ ಬಂತಂತೆ? ಎಲ್ಲಾ ಪ್ರವಾದಿಗಳು ಅಂದ್ರ ಎಲ್ಲಾ ಅನ್ಯಾಯದ ಕೆಲಸಗಳು ಏನೇನ್ ಮಾಡಿದಿರೋ ಏನ್ರಿ, ಆಬೇಲಿನ ರಕ್ತದಿಂದ ಹಿಡ್ದಿ ಜಕೇರಿಯನ್ ರಕ್ತದವರೆಗೂ ಆ ಪೆನಾಲ್ಟಿನ ಶಿಕ್ಷಣ ಯಾವಾಗ ಕೊಟ್ಟಿದ್ದಾರೆ ದೇವ್ರು? ಅವಾಗೆ ಕೊಟ್ರಾ?
ಆವಾಗೆ ಆ ಜನಗಳಿಗೆ ಕೊಡ್ಲಿಲ್ಲ ನೋಡ್ರಿ ಏನ್ ಹೇಳ್ತಾರೆ ಅಂತಂದ್ರೆ ನಿಮ್ಮ ಮೇಲೆ ಏನಾಗಿದೆ ಇವಾಗ ಬರುವುದು. ಬಂದಿದೆ ಅಂತ ಹೇಳ್ತಾರೆ. ಅದರ ನೀತಿ ಸ್ವರೂಪನಾಗಿರೋ ದೇವರು ಅವ್ರ ನೀತಿ ತಕ್ಕಂತ ಏನ್ ಮಾಡ್ತಾರೆ, ಸರಿಯಾಗಿ ಏನ್ ಕೊಡ್ಬೇಕು ಏನ್ ಮಾಡ್ತಾರೆ ದೇವ್ರು ಅವ್ರ ಡ್ಯೂ ಟೈಮಲ್ಲಿ ಏನ್ ಮಾಡ್ತಾರೆ ಕೊಡ್ತಾರೆ. ಅದು ಯಾರಿಗೆ ಬಿಟ್ಬಿಡ್ಬೇಕು, ದೇವ್ರಿಗೆ ಬಿಟ್ಬಿಡ್ಬೇಕು. ಅಲ್ವರ ಅದಕ್ಕೆ ಹೇಳೋದು ರೋಮಪುರದ ಅಪೊಸ್ತಲ ಪೌಲ್ ಏನ್ ಹೇಳ್ತಾರೆ, ಏನ್ರಿ ಮುಯಿಗೆ ಏನ್ರಿ ಅದು ದೇವ್ರಿಗೆ ಏನಾಗಿದ್ದು ಬಿಟ್ಟಿತ್ತು, ನಾವೇನ್ ಮಾಡ್ಬೇಕಂತೆ. ಮತ್ತೆ 20ನೇ ವಾಕ್ಯ, ಹಾಗಾದರೆ ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು. ನೋಡ್ರ ನಾವೇನ್ ಮಾಡ್ಬೇಕು, ವೈರಿ ಹಸಿದ್ರೆ ಏನ್ ಮಾಡ್ಬೇಕಂತೆ, ಫಸ್ಟ್ ಇವಾಗ ಊಟಕ್ಕೆ ಬಡಿಸು. ಊಟಕ್ಕೆ ಏನ್ ಮಾಡ್ಬೇಕಂತೆ, ಬಡಿಸ್ಬೇಕಂತೆ. ಅಲ್ವರ ಏನು ಊಟಕ್ಕೆ ಬಡಿಸ್ಬೇಕು ಅನ್ನೋ ಅರ್ಥ ಏನಕ್ಕೆ ವೈರಿಗೆ ಊಟಕ್ಕೆ ಬಡಿಸ್ಬೇಕು? ಎಲ್ಲಿ ಸಮಾಧಾನ ಆಯ್ತಾರೆ ವೈರಿ ಊಟ ಬಡಿಸಿ ಇನ್ನೇ ಜಾಸ್ತಿ ಆಗ್ಬಿಡುತ್ತೆ. ನೋಡಿದ್ಯಾ ನಾನೇ ಗ್ರೇಟ್, ಅದಕ್ಕೆ ನನ್ ಕಡೆ ಊಟ ಬಡಿಸ್ತವ್ರೆ. ಅದು ತಿರ್ಗಾ ಏನ್ ಮಾಡೋಣ ನಾವು, ನಮ್ಮ ಮಾಡಿದ ತಪ್ಪು ಅಂತ ರಿಯಲೈಸ್ ಆಗಲ್ಲ. ಅದಕ್ಕೆ ಏನ್ ಮಾಡೋದು ತಿರ್ಗಾ ಹಂಗೆ ಮಾಡ್ತಾ ಇದ್ರೆ ನೋಡಿ ಮುಂದಕ್ಕೆ ಓದಿ ಅಂತೀನಿ. ಏನಕ್ಕೆ ಹಂಗೆ ಹೇಳ್ತಾರೆ ಓದನಾ? ಊಟಕ್ಕೆ ಬಡಿಸು, ಬಾಯಾರಿತರೆ ಕುಡಿಯುವುದಕ್ಕೆ ಕೊಡು. ಹ್ಮ್ ಹೀಗೆ ಮಾಡುವುದರಿಂದ ಹ್ಮ್ ಅವನ ತಲೆಯ ಮೇಲೆ ಕೆಂಡಗಳನ್ನು ಕೂಡಿಸಿಟ್ಟಂತಾಗುವುದು. ಹೀಗೆ ಮಾಡಿದ್ರೆ ತಲೆ ಮೇಲೆ ಏನ್ ಕುಡ್ಸಂತ ಆಗ್ತದಂತೆ, ಕೆಟ್ಟ ಕೆಂಡವನ್ ಕೊಡ್ತೀನಿ. ಇವಾಗ ಯೋಚನೆ ಮಾಡ್ತಿರ್ತೀನಿ, ಇವಾಗ ನಾನು ಹೇಳ್ದೆ ಗೊತ್ತಾ ಫಸ್ಟ್ ಏನ್ರಿ ಊಟಕ್ಕೆ ಬಡಿಸಿದ್ರೆ ಅವನೇ ತಿಳ್ಕೊಂಡ್ಬಿಡ್ತಾರೆ ನಾನೇ ಮಾಡಿದ್ ಕರೆಕ್ಟ್ ಹಂಗೆ ಮಾಡ್ಕೊಂಡು ಹೋಗೋಣ ಅಂತ ಅನ್ಸ್ಬಿಡ್ತಾರೆ. ಇದು ಎಂತವ್ರಿಗೆ ಅನ್ಸ್ತಾರೆ ಗೊತ್ತಾ, ಕರೆಕ್ಟಾಗಿ ಯಾರು ದೇವ್ರ ಮೈಂಡ್ನ ತಿಳ್ಕೊಂಡಿಲ್ವೋ, ಸತ್ಯನ ಯಾರು ಅರ್ಥ ಮಾಡ್ಕೊಂಡಿಲ್ವೋ ಅವ್ರು ಇದೇ ದೃಷ್ಟಿಯಲ್ಲಿ ಏನ್ ಮಾಡೋದು, ಥಿಂಕ್ ಮಾಡೋದು. ಅದರ ಹೆಮ್ಮೆಯಿಂದ ನಿಜವಾದ ಕಾನ್ಸಿಕ್ರೇಟೆಡ್ ಸಹೋದರ ಸಹೋದರಿಗಳಾಗಿದ್ದಂತಾರೆ ಏನ್ರಿ ಅವ್ರಿಗೇನಾಗ್ತಾರೆ ಆಟೋಮೆಟಿಕ್ಕಾಗೆ ಓ ನಾವೇ ತಪ್ಪು ಮಾಡಿದಿರಪ್ಪ ಅಂತ ಅನ್ಸ್ಬಿಟ್ಟು ಅದೇನ್ ಮಾಡ್ತಾರೆ, ಅವ್ರ ಮಾನಸಾಂತರ ಏನಾಗ್ತಾರೆ ಅವ್ರ ಗುಣಲ್ಲಿ ಬರ್ತದೆ. ಅದರ ಇವಾಗ ಯೋಸೆಫನ ಸಹೋದರೆಲ್ಲ ಸೇರ್ಬಿಟ್ಟು ಯಾರ್ದ ಮಾರ್ಬಿಟ್ರು, ಯೋಸೆಫನ ಮಾರ್ಬಿಟ್ರು ಅಲ್ವ. ಅವ್ರು ಹಂಗೆ ಇದ್ರ. ಯೋಸೆಫ್ ಏನ್ ಮಾಡ್ತಾನೆ, ಯೋಸೆಫ್ ನೋಡಿದ ತಕ್ಷಣ ಅವನು ಪರೀಕ್ಷೆ ಮಾಡ್ತಾನೆ. ಬರೀದ ತಕ್ಷಣ ಅವನು ಅಯ್ಯೋ ನಾನು ಸೋದರ ಅಂತ ಅಪ್ಕೊಂಡಿಲ್ಲ, ಅವ್ನು ಸೆರೆಮನೆಗೆ ಹಾಕ್ತಾನೆ, ಪರೀಕ್ಷೆ ಮಾಡ್ತಾನೆ. ಅವ್ನು ಸೆರೆಮನೆಯಲ್ಲಿ ಪರೀಕ್ಷೆಲಿ ಹಾಕ್ಬೇಕಾರೆ ಏನ್ ಮಾಡ್ತಾರೆ, ಅವ್ರ ಗುಣಗಳು ಮಾರ್ಪಾಡಾಗಿದ್ದು ಏನ್ ಮಾಡ್ತಾನೆ ಅವನು ನೋಡ್ತಾನೆ ಅಲ್ವರ. ಆ ಗುಣಗಳು ಮಾರ್ಪಾಡಾಗಿದ್ದ ತಕ್ಷಣ ಏನ್ ಮಾಡ್ತಾರೆ, ಅವನು ಸ್ವೀಕಾರ ಮಾಡ್ತಾನೆ. ಅದೇ ರೀತಿ ನಾವು ಕೆಲವು ವಿಚಾರಗಳು ಏನ್ ಮಾಡ್ಬೇಕು, ಯೋಚನೆ ಮಾಡ್ಕೊಂಡು ಏನ್ ಮಾಡ್ಬೇಕು, ಅದನ್ನ ನಾವು ರಿವೆನ್ಸ್ ನೋಡೋಂತ ನಮ್ ಕೆಲಸ ಅಲ್ಲ, ಅದು ದೇವ್ರಿಗೆ ಏನ್ ಮಾಡ್ಬೇಕು, ಅದನ್ನ ಬಿಡ್ಬೇಕು. ನಾವು ಒಳ್ಳೆ ಕೆಲಸನ ಏನ್ ಮಾಡ್ಬೇಕು ಮಾಡಿದವಾಗ ಖಂಡಿತವಾಗೂ ಏನಾಗ್ತದೆ, ದೇವರ ಪ್ರತಿಫಲ ಕೊಡ್ತಾರೆ. ಏನು ಕೆಂಡ ತಲೆ ಮೇಲೆ ಇಡ್ಸಂತ ಆಗ್ತಾರೆ ಅಂತಂದ್ರೆ, ಇವಾಗ ಕೆಂಡಕ್ಕೆ ಏನೋ ಒಂದು ವಸ್ತು ಹಾಕಿ ಸುಟ್ಟು ಹಾಕ್ಬಿಡ್ತಾರೆ. ಈ ತರ ಅವ್ರ ಕೋಪ ಏನಾಗ್ತದೆ, ಸುಟ್ಟು ಹೋಗ್ತಾರೆ. ಅದಕ್ಕೆ ಹೇಳ್ತಾರೆ ನೆಕ್ಸ್ಟ್ ಓದಿ ರೋಮಪುರದಲ್ಲಿ, ಕೆಟ್ಟತನಕ್ಕೆ ಸೋತು ಹೋಗದೆ ಹಾ. ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲು. ಒಳ್ಳೆತನವನ್ನ ಏನ್ ಮಾಡೋ, ಕೆಟ್ಟತನದಿಂದ ಏನ್ ಮಾಡೋ, ಕೆಟ್ಟತನವನ್ನು ಪರವಾಗಿಲ್ಲ ಎಚ್ಚರಿಕೆ ಆಗಿದ್ದೀರಾ ಅಲ್ವರ. ನೋಡ್ಬೇಕಾರೆ ಏನ್ರಿ, ಕೆಟ್ಟತನದಿಂದ ನಾವು ಸೋಲ್ಸೋದಲ್ಲ, ಒಳ್ಳೆತನದಿಂದ ಏನ್ ಮಾಡಿ ಕೆಟ್ಟತನ ನಾವು ಸೋಲ್ಸ್ಬೇಕು ಅಲ್ವರ. ಆಮೇಲೆ ನೋಡಿಂತೀನಿ ಅದಕ್ಕೆ ಯೇಸು ಕ್ರಿಸ್ತ ಹೇಳೋದು, ಓ ಯಾರೋ ನಿಮ್ಗೆ ಒಬ್ರು ಕೆನೆ ಕೊಡಿದ್ರೆ ಏನ್ ಮಾಡಿ ಮತ್ತೊಂದ್ ಕೆನೆನಾ ನೋಡ್ಸಿ ಅಲ್ವರ. ಯೇಸು ಕ್ರಿಸ್ತ ನೋಡ್ಸಿದ್ರ, ಎಲ್ಲಿ ನೋಡ್ಸಿದ್ರು, ಯಾಕೆ ಹೊಡೆದೆ ಅಂತ ಕ್ವಶನ್ ಕೇಳ್ತಾರೆ. ಶಾಕ್ ಆಗ್ಬಿಟ್ರು ಅವ್ರಿಗೆ ಅದರ. ಅವ್ರ ಪ್ರಶ್ನೆ ಕೇಳ್ತಾರೆ ಅದರ. ಆದ್ರೆ ಏನೋ ಪ್ರಶ್ನೆ ಕೇಳ್ಬೇಡ ಅಂತ ಹೇಳಿಲ್ಲ ಯೇಸು ಕ್ರಿಸ್ತ ಅದರ ಏನ್ರಿ. ಆದ್ರೆ ಕೆಟ್ಟತನಕ್ಕೆ ಕೆಟ್ಟದ್ದು ಏನ್ ಮಾಡಕ್ ಹೋಗ್ಬಿಡ್ದು ಅಂತ ಯೇಸು ಕ್ರಿಸ್ತ ನಮ್ಗೆ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದಕ್ಕೆ ನೋಡಿ ನೆಕ್ಸ್ಟ್ ಹೇಳ್ತಾರೆ, ಮ್ಯಾಥ್ಯೂ ಬನ್ನಿ 5:40 ಓದಿ ಅಂತೀನಿ. ಯಾರೋ ನಿಮ್ಮ ಒಳಂಗಿ ಕೇಳಿದ್ರೆ ನಿನ್ನ ಸಂಗಡ ವ್ಯಾಜ್ಯ ಮಾಡಿ ಹ್ಮ್ ನಿನ್ನ ಒಳಂಗಿಯನ್ನು ತಕ್ಕೊಳ್ಳಬೇಕೆಂದಿರುವವನಿಗೆ ಮೇಲಂಗಿಯನ್ನು ಬಿಡು. ನೋಡ್ರ ಏನ್ರಿ, ಇವಾಗ ಕೋರ್ಟ್ ಕಚೇರಿ ಕೇಸ್ ಅಂತ ಆಗ್ತಾರೆ ಗೊತ್ತಾ, ಏನ್ ಹೇಳ್ತಾರೆ ಯೇಸು ಕ್ರಿಸ್ತ, ಅಯ್ಯೋ ಕೊಡ್ತಾನ ಕೇಳ್ತಾನ, ಇನ್ನು ಸ್ವಲ್ಪ ಎಕ್ಸ್ಟ್ರಾ ಏನ್ ಮಾಡಿ ನೀನು ಕೊಟ್ಬಿಡು. ಒಂದಂಗಿ ಕೇಳ್ತಾನೆ, ಎರಡಂಗಿ ಏನ್ ಮಾಡಿ ನೀನು ಕೊಟ್ಬಿಡು. ಇಷ್ಟು ಧಾರಾಳವಾಗಿರ್ಬೇಕಂತ ಹೇಳ್ತಾರೆ. ಸರಿಸ ನೀತಿಕ್ಕಿಂತ ನಮ್ ನೀತಿ ಜಾಸ್ತಿ ಆಗ್ಬೇಕು. ಚಿಕ್ಕ ಹಿಂಡಲ್ಲಿ ಒಬ್ರಾಗಿರ್ಬೇಕಂದ್ರೆ ನಮ್ಮ ಕ್ಯಾರೆಕ್ಟರ್ಗಳ ಹೇಗಿರ್ಬೇಕು ನೋಡಿ. ಆಮೇಲೆ ನೆಕ್ಸ್ಟ್ ಒಂದು ಮೈಲು ದೂರ ಬಾ ಎಂದು ಹ್ಮ್ ನಿನ್ನನ್ನು ಬಿಟ್ಟಿ ಹಿಡಿದರೆ ಹ್ಮ್ ಅವನ ಸಂಗಡ 2 ಮೈಲಿ ಹೋಗು. ಹ್ಮ್ ನಿನ್ನನ್ನು ಬೇಡುವವನಿಗೆ ಕೊಡು, ಹ್ಮ್ ನಿನ್ನಲ್ಲಿ ಕಡಾಯಿಸಿಕೊಳ್ಳಬೇಕೆಂದು ಬಂದವನಿಗೆ ಮುಖ ತಿರುವಿಕೊಳ್ಳಬೇಡ. ನೋಡ್ರಾ ಏನ್ರಿ, ಕೇಳ್ದಂಗ ಏನ್ ಮಾಡೋ ಕೊಡು ಅಲ್ವರ. ಇಲ್ಲ ಎಲ್ಲಿ ಕೊಡೋಣ, ಇವಾಗ ಯಾರೊಬ್ರು ಕೇಳ್ತಾರ 10 ಲಕ್ಷ ಕೇಳ್ತಾರೆ, ಕೊಡಕತ್ತದ ಕೊಡು ಅಂತ ಹೇಳ್ತಾರಲ್ಲ. ನಮ್ ಕೈಲಿ ಅಲ್ಲ, ಇಲ್ಲಿ ಸಾಲ ಕೊಡು ಅಂತ ಹೇಳ್ತಾರಲ್ಲ. ನಮ್ ಲಿಮಿಟೇಷನ್ಸ್ ಎಷ್ಟಿದೆ ಏನ್ ಮಾಡ್ಬೇಕು ನಾವು ಕೊಡ್ಬೇಕು. ಅದು ಮಾತ್ರ ಅಲ್ಲ, ಅವ್ರ ಸಾಲ ಏನಕ್ಕೆ ಕೇಳ್ತೋ ಅದು ಕೂಡ ಏನ್ ಮಾಡ್ಬೇಕು ವ್ಯವಸ್ಥೆ ಮಾಡ್ಬೇಕು. ಅವ್ರು ತನ್ನೆಲ್ಲ ದುರಾಸೆಗಳನ್ನ ನೆರವೇರಿಸಕ್ಕೆ ಏನೋ ಸಿಕ್ಕಾಪಟ್ಟೆ ಸಾಲ ಮಾಡ್ಬಿಡ್ತಾರೆ. ಅದನ್ನೆಲ್ಲ ಕ್ಲಿಯರ್ ಮಾಡೋಕೆ ನಮ್ಮ ಹತ್ರ ನಾವು ಸಾಲ ಕೇಳ್ತಾರೆ, ಅದನ್ನ ಕೊಡೋಂಥದ್ದೇನ್ರಿ ನಮ್ ಜವಾಬ್ದಾರಿ ಅಲ್ಲ. ಅದಕ್ಕೆ ನಾವು 6ನೇ ವಾಲ್ಯೂಮ್ ಓದಿದಿರಲ್ಲ, ಸಾಲ ಕೊಡೋದು ಇಟ್ಕೊಂಡ್ಲೇ ಬೇಡದು ಅಲ್ವರ. ಅದ್ ನೋಡ್ಬೇಕಾದ್ರೆ ಸಾಲದ ಬಗ್ಗೆ ಏನಾಗಿದೆ ಒಂದು ಬ್ಯೂಟಿಫುಲ್ ಪಠಣ ನಾವು ನೋಡಿದ್ರಿ. ನೆಕ್ಸ್ಟ್ ಆಮೇಲೆ ನಿನ್ನ ನೆರೆಯವನನ್ನು ಪ್ರೀತಿಸಿ ಹಾ ನಿನ್ನ ವೈರಿಯನ್ನು ಹಾಗೆ ಮಾಡಬೇಕೆಂದು ಹೇಳಿಯದೇ ಎಂಬುದಾಗಿ ಕೇಳಿದ್ದೀರಷ್ಟೇ. ನ್ಯಾಯ ಪ್ರಮಾಣ ಇನ್ನೊಂದು ಐತೆ ಏನಂತೆ, ನೀವು ನೆರೆಯವರನ್ನ ಪ್ರೀತಿ ಮಾಡಿ ಆಮೇಲೆ ಏನ್ರಿ ವೈರಿಗಳೇ ಮಾಡಿ ನೀವು ಹಾಗೆ ಮಾಡಿ ಹಾಗೆ ಮಾಡಿ ಅಂತಾನೆ ಐತೆ. ಇವಾಗ ನಾವೇನ್ ಮಾಡ್ಬೇಕು,
ಯೇಸು ಕ್ರಿಸ್ತು ಹೊಸ ರೂಲ್ಸ್ ಕೊಡ್ತಾರೆ, ಏನಂತ ಹೇಳ್ತಾರೆ ನೋಡಿಂತೀನಿ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ಹಾ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ವೈರಿಗಳನ್ನ ಪ್ರೀತಿಸಿ. ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ನೋಡ್ರ, ಪ್ರಾರ್ಥಿಸಿರಿ. ಹಿಂಸೆ ಪಡಿಸೋರ್ಗೋಸ್ಕರ ಏನ್ ಮಾಡಿ ದೇವತ್ರ ನೀವು ಪ್ರಾರ್ಥಿಸಿ ಅಲ್ವರ. ಇವಾಗ ಏನ್ ಹೇಳ್ತಾರೆ, ವೈರಿಗಳು ಏನ್ ಮಾಡ್ಬೇಕು, ಪ್ರೀತಿಸ್ಬೇಕು ಅಲ್ವರ. ವೈರಿಗಳನ್ನ ಪ್ರೀತಿಸಕ್ ಆಯ್ತದ ಏನ್ರಿ, ತುಂಬಾ ಕಷ್ಟ ಅಲ್ವರ. ಆಮೇಲೆ ಅವ್ರಿಗೋಸ್ಕರ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ, ಪ್ರಾರ್ಥಿಸ್ಬೇಕು ಅದ್ರಲ್ಲಿ. ಏನ್ ಪ್ರಾರ್ಥನೆ ಮಾಡೋಣ? ಇವಾಗ ಯಾರೋ ನಮ್ಗೆ ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಾ ಇದ್ದಾರೆ, ಟಾರ್ಚರ್ ಕೊಡ್ತಾ ಇದಾರಪ್ಪ, ಅವ್ರಿಗೋಸ್ಕರ ನಾವು ಪ್ರೇಯರ್ ಮಾಡ್ಬೇಕು. ಏನ್ ಪ್ರೇಯರ್ ಮಾಡೋಣ? ಕ್ಷಮಿಸು, ಒಳ್ಳೆ ಮನ್ಸು ಕೊಡು. ಯಾಕೆ ದೇವ್ರೆ ಅವ್ನ ಖಾಲಿ ಮಾಡ್ಬಿಡು, ಅವನ ಎತ್ಬಿಡು, ನಮ್ ದಾರಿ ಸುಗಮ ಆಗ್ಬಿಡ್ಲಿ. ಟೆನ್ಷನ್ ಹಿಂದೆ 3 ಹೊತ್ತು ಹಿಂಸೆ ನಮ್ಗೆ, ಅವ್ನು ಇಲ್ದಿದ್ರೆ ನಾವ್ ಹೆಂಗಿರ್ತದೆ, ಚೆನ್ನಾಗಿರ್ತದೆ ನಿಮ್ದೆ. ಈ ತರ ಪ್ರೇಯರ್ ಮಾಡಕ್ಕಾಗಲ್ವಾ? ಈ ತರ ಮಾಡೋರೆ ಯಾರು ಮಾಡಿರ್ಬೇಕು ಅಲ್ವರ. ನೀವು ಮಾಡ್ಕೊಂಡಿದ್ದೀರಾ? ಮಾಡಿದ್ದೀರಾ? ಓ ಅದೇ ಅದೇ, ಓಕೆ ಸರಿ. ಪೆಟ್ಟಿ ಕಷ್ಟ ಇರ್ಬೇಕಾದ್ರೆ ಮಾಡಿದ್ದೀರಾ ಅಲ್ವಾ? ಸರಿ. ಇವಾಗ ಯೇಸು ಕ್ರಿಸ್ತು ಹೇಳ್ತಾರೆ, ನೀವೇನ್ ಮಾಡಕ್ ಹೋಗ್ಬಿಡಿ, ಹಾಗೆ ಮಾಡ್ಕೊಡಿ. ಪ್ರೇಯರ್ ಮಾಡಿ. ಏನ್ ಪ್ರೇಯರ್ ಮಾಡ್ಬೇಕು? ಏನ್ ಪ್ರೇಯರ್ ಮಾಡಕ್ ಗೊತ್ತಾ? ನೀವು ಫಸ್ಟ್ ಹೇಳಲ್ಲ, ಅವ್ರ ಮನ್ಸನ್ನ ಏನ್ ಮಾಡ್ಲಿ, ಚೇಂಜ್ ಮಾಡ್ಲಿ. ದೇವ್ರು ಚೇಂಜ್ ಮಾಡ್ತಾರಾ? ಯಾರಿಗ್ ಮಾಡಿದಾರೆ? ದೇವ್ರ ಹತ್ರ ಮನ್ಸು ಚೇಂಜ್ ಮಾಡಿದಾರಾ? ಯಾರಿಗ್ ಮಾಡಿದಾರೆ? ಯಾರ್ದು? ಸೌಲ್ನ ಪೌಲಾಗ್ ಮಾಡಿದಾರೆ. ಯಾರು ಪ್ರೇಯರ್ ಮಾಡ್ತಾ ಗೊತ್ತಿಲ್ಲ ಅಲ್ವಾ? ಸರಿ, ನೆಕ್ಸ್ಟ್. ಏಸಾವರಿ ದಾವಿದ ಇದು ಯಾಕೋಬ ಬರುವಾಗ ಏಸಾವನ ಮನಸ್ಸು ನೋಡ್ರ, ಯಾಕೋಬ ಏನ್ ಮಾಡ್ತಾನೆ, ಏಸಾವಂಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಅಯ್ಯೋ ದೇವ್ರೆ ಹೋಗ್ತಾ ಇದೀನಿ, ಅಣ್ಣ ಸಾಯ್ಸಾಕ್ಬಿಡ್ತಾನೆ ಅಂತ ಅಂದಾಗ ಪ್ರಾರ್ಥನೆ ಮಾಡಿದಾಗ ದೇವ್ರೇ ಮಾಡ್ತಾರೆ, ಏಸಾವನ ಮನ್ಸನ್ನೇ ಕರೆಸ್ಕೊಡ್ತಾರೆ. ಅದ್ರ ಏಸಾವ್ ಯಾಕೋಬ ನೋಡ್ತಾ ಅವನೇ ಕಣ್ಣೀರಿಡ್ತಾನೆ. ಅದ್ರ ಯೋಸೆಫನ ಅಣ್ಣಂದ್ರು ಅವ್ರ ಮನ್ಸನ್ನ ಏನ್ ಮಾಡಿದ್ರು, ದೇವ್ರು ಚೇಂಜ್ ಮಾಡ್ತಾರೆ. ಅದ್ರ ದಾವಿದು, ಆಮೇಲೆ ಏನ್ರಿ ಅಬ್ಸಲೋಮನು ಅವ್ರ ತಂದೆಗೆ ವಿರುದ್ಧವಾಗಿ ಒಂಥರ ಹೊಂಚಾಕ್ಬೇಕಾರೆ ಇವನ್ ದಾವಿದ್ ಏನ್ ಮಾಡ್ತಾನೆ, ದೇವ್ರೇ ಅಹಿತೋಫೆಲ್ ಪ್ಲಾನ್ಗಳೆಲ್ಲ ಏನ್ ಮಾಡಿ ನೀನು ಚೇಂಜ್ ಮಾಡಿದ ತಕ್ಷಣ ಅವ್ರ ಮನ್ಸನ್ನ ಏನ್ ಮಾಡ್ತಾರೆ, ದೇವ್ರು ಚೇಂಜ್ ಮಾಡ್ತಾರೆ. ಎಸ್ತರ್ ರಾಣಿ ರಾಜನ ಮುಂದೆ ನಿಂತ್ಕೊಳಕ್ಕೆ ಪರ್ಮಿಷನ್ ಇರಲ್ಲ, ಹೋದ್ರೆ ಸತ್ತೋಗ್ಬಿಡ್ತಾ ಇದ್ದಾಳೆ. ಅವ್ರ ಏನ್ ಮಾಡ್ತಾರೆ, ಪ್ರಾರ್ಥನೆ ಮಾಡೋದಾಗ ದೇವರ ಸಿಚುವೇಶನ್ ಏನ್ ಮಾಡ್ತಾರೆ. ಸೊ ಬದಲಾಯಿಸೋದಿಕ್ಕೆ ಯಾರ ಕೈಲಿ ಸಾಧ್ಯತೆ ಇದೆ? ನಾವೇನ್ ಮಾಡ್ಬೇಕು, ಆ ಸಿಚುವೇಶನ್ ಬದಲಾಯಿಸೋದಕ್ಕೆ ದೇವತ್ರ ಏನ್ ಮಾಡ್ಬೇಕು, ಪ್ರೇಯರ್ ಮಾಡ್ಬೇಕು ಅಲ್ವಾ. ಪ್ರೇಯರ್ ಮಾಡಿದಾಗ ಖಂಡಿತವಾಗಿ ಏನ್ ಮಾಡ್ತಾರೆ, ದೇವ್ರು ನಮ್ಗೆ ಸಹಾಯ ಮಾಡ್ತಾರೆ. ಇವಾಗ ಆಫೀಸಲ್ಲಿ ಟಾರ್ಚರ್ ಕೊಡ್ತಾರ ಇಲ್ವಾ? ನಮ್ ಕರೆಕ್ಟಾಗಿ ಯಾವಾಗ ಲೀವ್ ಬೇಕಾಗುತ್ತೆ ಅವಾಗ ಏನ್ ಮಾಡಲ್ಲ, ಲೀವ್ ಕೊಡಲ್ಲ. ಪರ್ಮಿಷನ್ ಬೇಕಾದ್ರೆ ಅವಾಗ ಪರ್ಮಿಷನ್ ಕೊಡಲ್ಲ. ಅವಾಗ ಏನ್ ಮಾಡ್ಬೇಕು, ಅವಾಗ ಪ್ರಾರ್ಥನೆ ಮಾಡಿದಾಗ ಖಂಡಿತವಾಗಿ ದೇವ್ರ ಸಿಚುವೇಶನ್ ಏನ್ ಮಾಡ್ತಾರೆ. ನಾನ್ ನೋಡಿನಿ ಅದರ ಎಷ್ಟೋ ಮೂಮೆಂಟ್ ಅಲ್ಲಿ ಇನ್ನೇನ್ ಕರೆಕ್ಟಾಗಿ 8 ಗಂಟೆ ಕ್ಲಾಸ್ ಇರ್ಬೇಕು, 5 ನಿಮಿಷಕ್ಕೆ ಹೊಡ್ತೀನಿ ಅಂತ ತಿಳ್ಕೊಳ್ಳಿ, ಟಕ್ ಅಂತ ಏನಾಗ್ತಾರೆ, ಇಮ್ಮಿಡಿಯೇಟ್ ಆಗಿ ಇರ್ಬೇಕು, ನೀನು ಏನೇ ಕಾರಣಕ್ಕೆ ಹೋಗ್ಬೇಡ ಅಂತ ಫಸ್ಟ್ ಹೇಳ್ಬಿಡ್ತಾರೆ. ಅವಾಗ ನಾನು ಎಷ್ಟೋ ಸತಿ ಏನ್ ಮಾಡಿ ದೇವರ ಪ್ರೇಮ, ಅಯ್ಯೋ ದೇವ್ರೆ ನೋಡೋ ದೇವ್ರೆ ಹಿಂಗೆ ಹೇಳ್ತಾವ್ರೆ, ಇದು ಸಿಚುವೇಶನ್ ಚೇಂಜ್ ಮಾಡಿದ ತಕ್ಷಣ 5 ನಿಮಿಷಕ್ಕೆ ಹೋಗ್ಬೇಕು ಸರ್, ಟಕ್ ಅಂತ ಸಿಚುವೇಶನ್ ಏನ್ ಮಾಡ್ತಾರೆ, ದೇವ್ರು ಚೇಂಜ್ ಮಾಡ್ತಾರೆ. ನಾವೇನ್ ಮಾಡ್ಬೇಕು, ದೇವ್ರನ್ನ ಟೇಸ್ಟ್ ಮಾಡಿ ನೋಡ್ಬೇಕು. ದಾವಿದ್ ಹೇಳ್ತಾರೆ, ದೇವ್ರನ್ನ ಸವಿದು ನೋಡಿದ್ರೆ ದೇವ್ರನ್ನೇ ಇರ್ತಾರೆ ಒಳ್ಳೆಯವರು ಅಂತ ಅಂದ್ಬಿಟ್ಟಲ್ರ. ಅದಕ್ಕೆ ನೋಡ್ಬೇಕಾದ್ರೆ ನಾವೇನ್ ಮಾಡ್ಬೇಕು, ಹಿಂಸೆ ಪಡಿಸೋರ್ಗೋಸ್ಕರ ಏನ್ ಮಾಡಕ್ ನಾವು ಪ್ರಾರ್ಥನೆ ಮಾಡೋರು. ಹೀಗೆ ಮಾಡಿದ್ರೆ ಏನಾಗಿರ್ತೀರಂತೆ ನೀವು, ದೇವರಿಗೆ ಮಕ್ಕಳಾಗಿ ಓದಿ 45 ಓದಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ನೋಡ್ರ, ಹೀಗೆ ಮಾಡಿದ್ರೆ ನೀವೇನಾಗ್ತೀರ, ಪರಲೋಕದ ತಂದೆಗೆ ಏನಾಗಿರ್ತೀರಾ, ಮಕ್ಕಳಾಗ. ಆವಾಗ ನಾವು ಯೇಸು ಕ್ರಿಸ್ತನ ಸ್ವರೂಪದಲ್ಲಿ ಬೆಳಿಗ್ಗೆ ಸಾಧ್ಯ. ಆಮೇಲೆ ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ, ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ಫಲವೇನು? ಭ್ರಷ್ಟರು ಹಾಗೆ ಮಾಡುವುದಿಲ್ಲವೇ? ನಿಮ್ಮ ಸಹೋದರರಿಗೆ ಮಾತ್ರ ನೀವು ಮರ್ಯಾದೆ ಕೊಟ್ಟರೆ ಏನು ಹೆಚ್ಚು ಮಾಡಿದ ಹಾಗಾಯ್ತು? ಅನ್ಯ ಜನಗಳು ಸಹ ಹಾಗೆ ಮಾಡುವುದಿಲ್ಲವೇ? ಆದದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವು ದೋಷವಿಲ್ಲದವರಾಗಿರ್ರಿ. ನೋಡ್ರ, ತಂದೆ ಯಾವ ತರ ದೋಷವಿಲ್ಲದವರೆಗೆ ನೀವು ಹಂಗೆ ಇರಿ, ದೋಷವಿಲ್ಲದವರೆಗೆ ಅಂದ್ರೆ ನೀವು ನಮಸ್ಕಾರ ಮಾಡಿದವ್ರಿಗೆ ನೀವು ನಮಸ್ಕಾರ ಮಾಡಿದ್ರೆ ಏನಪ್ಪ ಪ್ರಯೋಜನ ಅಂತ ಹೇಳ್ತಾರೆ ಅದರ. ಇವಾಗ ಮದ್ವೆಗೆ ಅಬ್ಸರ್ವ್ ಮಾಡಿದಿರಾ, ಮದ್ವೆಗೆ ಅವ್ರು ಏನ್ ಕೊಡ್ತಾರೆ, ಎಲ್ಲರೂ ಮುಯ್ ಕೊಡ್ತಾರ. ಎಷ್ಟೋ ಜನ ಬುಕ್ ಇಟ್ಕೊಂಡ್ಬಿಡ್ತಾರೆ. ಏನಕ್ಕೆ ಮುಯ್ ಕೊಡೋದಕ್ಕೆ ವಾಪಸ್ ಏನ್ ಮಾಡೋದು, ಮುಯ್ ಕೊಡೋದು. ಅದ್ರ ಅವ್ರ ಮದ್ವೆಗೆ ಹೋಗ್ಬೇಕಾದ್ರೆ ಏನ್ ಮಾಡ್ತಾರೆ, ಅವ್ನು ಎಷ್ಟು ಕೊಟ್ಟ ತೆಗಿ ಕರೆಕ್ಟಾಗಿ ಮಾಡೋದು, ಮುಯ್ ಏನ್ ಮಾಡಿ ಕೊಡೋದು. ಅದ್ರ ಯೇಸು ಕ್ರಿಸ್ತ ಹೇಳ್ತಾರೆ, ಮದ್ವೆಗೆ ನೀವು ಮದುವೆ ಮಾಡ್ಕೊಂಡ್ರೆ ಊಟ ಯಾರಿಗ ಹಾಕ್ಸಿ ಅಂತ ಹೇಳ್ತಾರೆ, ಬಾಡೋರ್ಗೆ ಹಾಕ್ಸಿ ಅಂತ ಹೇಳ್ತಾರೆ ಅಲ್ವರ. ನೋಡ್ಬೇಕಾರೆ ಅದಕ್ಕೆ ನೋಡ್ಬೇಕು, ಯಾರಿಗೆ ಹಸಿದವ್ರಿಗೆ ಏನ್ ಮಾಡಿ ನೀವು ಹಾಕಿ ಅಂತ ಹೇಳ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಇಲ್ಲಿ ನಮಸ್ಕಾರ ಮಾಡಿದವ್ರಿಗೆ ನಮಸ್ಕಾರ ಮಾಡೋದು ಏನರ್ಥ? ಇವಾಗ ಯೋಚನೆ ಮಾಡಿರ್ತೀನಿ, ಆಫೀಸಲ್ಲಿ ಬೆಳಗ್ಗೆ ಎಲ್ಲ ಕೂತಿರ್ತೀರಿ, ನಮ್ಮ ಬಾಸ್ ಬಂದು ಇಟ್ಲರ್ ತರ ಬಂದು ಸುಮ್ಮನೆ ಅಂತ ಕೂತ್ಕೊಂಡಂದ್ರೆ ನಮ್ಗೆ ಹೆಂಗಿರ್ತಾರೆ, ನಮ್ಗೆ ಬೇಜಾರಾಯ್ತಾರೆ ಅಲ್ವರ. ಅದೇ ತರ ಬಾಸ್ ಎಲ್ಲಾರನ್ನೂ ವಿಶ್ ಮಾಡಿ ನೀವೆಲ್ಲಾರು ಸುಮ್ಮನೆ ಕೂತಿದ್ರೆ ಬೇರೆಯವ್ರಿಗೆ ಏನಾಯ್ತದೆ, ನಮ್ಗೆ ಏನಾಯ್ತದೆ, ಏನಪ್ಪ ಒಂಥರ ರಿಯಾಕ್ಷನ್ ಇಲ್ಲ ಅಲ್ವರ. ಅದೇ ತರ ಸ್ಕೂಲಲ್ಲಿ ಬಂದ್ಬಿಟ್ಟು ಟೀಚರು ಎಲ್ಲರೂ ಗುಡ್ ಮಾರ್ನಿಂಗ್ ಅಂತಂದ್ರೆ ಮಕ್ಳೆಲ್ಲ ಸುಮ್ಮನೆ ಹಂಗೆ ಕೂತಿದ್ರೆ ಹೆಂಗಿರ್ತದೆ ಟೀಚರ್ಗೆ ಎಲ್ಲಾರು ಗುಡ್ ಮಾರ್ನಿಂಗ್ ನೀವು ಅಮ್ಮ ಸುಮ್ಮನೆ ನಿಂತ್ಕೊಂಡಿದ್ರೆ ನೋಡ್ದ, ಏನ್ ಪ್ರೈಡ್ ನೋಡಿ ಅನ್ಸದ ಇಲ್ವಾ
ಅಲ್ವರ ಏನ್ರಿ ಕೆಲವೊಂದು ಸಿಚುವೇಶನ್ಸ್ ಅಲ್ಲಿ ನಾವು ಅದನ್ನ ಚೇಂಜ್ ಮಾಡೋ ಕ್ಯಾರೆಕ್ಟರ್ ಚೇಂಜ್ ಮಾಡ್ಬೇಕು. ಇವಾಗ ಯೋಚನೆ ಮಾಡಿ, ಮಕ್ಳು ಮಲಗಿರ್ತಾರಲ್ವರ, ನೀವೆಲ್ಲ ಹೆಂಗ್ ಎಬ್ಬಿಸ್ತಿಲ್ಲ ಗೊತ್ತಿಲ್ಲ ಅದರ. ಮಕ್ಳನ್ನ ಎಬ್ಬಿಸ್ಬೇಕಾದ್ರೆ ಮುದ್ದಾಗಿ ಚೆನ್ನಾಗಿ ಎಬ್ಬಿಸ್ರೆ ಮಕ್ಳಿಗೆ ಹೆಂಗಿರ್ತದೆ ಮೈಂಡ್, ಎಷ್ಟು ಫ್ರೆಶ್ ಆಗಿರ್ತದೆ ಅದರ. ಅದೇ ಹೊಡ್ದಿ ಬೈದಿ ಗೀದಿ ಎಬ್ಬಿಸ್ರೆ ಹೆಂಗಿರ್ತದೆ ಅದರ, ಎದ್ದೊಳಕ್ಕೆ ಏನಾಗ್ಬಿಡ್ತಾರೆ, ಎದ್ದಿದ ತಕ್ಷಣ ಮೂಡ್ ಏನಾಗ್ಬಿಡ್ತಾರೆ, ಆಫ್ ಆಗ್ಬಿಡ್ತಾರೆ ಅಲ್ವರ. ಅದೇ ತರ ನಮ್ಮನ್ನ ಯಾರು ಎಬ್ಬಿಸ್ಬೇಕಾದ್ರೆ ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಹೇಳಿ? ಒಂದು ಗುಡ್ ವರ್ಡ್ಸ್ ಅದರ, ನಮ್ಗೆ ಏನಾಗ್ತಾರೆ ಅವಾಗ ಒಂಥರ ಒಂದು ಚೇರ್ಫುಲ್ನೆಸ್ ಅದರ, ಮೈಂಡ್ ಏನಾಗ್ತಾರೆ ಅಂದ್ರೆ ಒಂದು ಫ್ರೆಶ್ ಆಗ್ತಾರೆ ಅದರ. ಅದಕ್ಕೆ ಗುಡ್ ಮಾರ್ನಿಂಗ್ ಅಂತ ಹಾಕಿದ ಮೆಸೇಜ್ ನಿಮ್ಗೆಲ್ಲ ಅದರ. ನೀವು ಯಾರು ವಿಶ್ ಮಾಡ್ತಿರಲ್ಲೋ ಅಟ್ಲೀಸ್ಟ್ ಮೈಂಡ್ ಏನಾಗಿರ್ಬೇಕು ನಮ್ದು ಅದರ. ಬೇರೆ ಯಾರು ವಿಶ್ ಮಾಡ್ತಾರಲ್ಲ, ನಮ್ಮ ಮೈಂಡ್ ಏನಾಗಿರ್ಬೇಕ್ರಿ, ನಾವು ಫ್ರೆಶ್ ಆಗಿರ್ಬೇಕು ಅದರ. ನಮ್ಮ ಮೈಂಡ್ ಆಗಿರ್ತಾರೆ, ಕ್ಲಿಯರ್ ಆಗಿರ್ತಾರೆ. ಯಾಕೆ ಗೊತ್ತಾ, ಈ ತರ ನಮ್ಮಲ್ಲಿ ಬದಲಾವಣೆ ತರದ್ರೆ ಇದ್ರೆ ಪರಲೋಕದಿಲ್ಲ ದೇವ್ರ ಮಕ್ಳಾಗೋದಕ್ಕೇನಿಲ್ಲ, ಸಾಧ್ಯ ಇಲ್ಲ. ಅದಕ್ಕೆ ಈ ಆಲೋಚನೆಗಳು ಏನ್ ಮಾಡೋಕೆ ನಾವು ತರಬೇಕು. ಅದನ್ನ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ಅಂತ ಬರುವಂತ ಒಂದು ಪ್ರಭುರಾತ್ರಿ ಭೋಜನ ನಾವು ಕೈ ಹಾಕೋದಕ್ಕಿಂತ ಮುಂಚೆ ನಮ್ಮ ಆಲೋಚನೆಗಳನ್ನ ಆದಷ್ಟು ಶುದ್ಧವಾಗಿ ಏನ್ ಮಾಡ್ಕೊಡೋಣ, ನಾವು ಬದಲಾವಣೆ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡೋಣ. ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ.